ನೀವು ಇದುವರೆಗೂ ಎಷ್ಟು ಜನ ಪ್ರೀವಿಯಸ್ ಇಯರ್ ಪೇಪರ್ ನೋಡಿದ್ರೆ ಯು ಪಿ ಎಸ್ ಸಿ? ಪ್ರೀವಿಯಸ್ ಇಯರ್ ಪೇಪರ್ ಎಷ್ಟು ಜನ ನೋಡಿದ್ರ? ಯಾರು ನೋಡಿಲ್ವಾ? ಈ ವರ್ಷದ್ದು ನೋಡಿಲ್ವಾ? ಈ ವರ್ಷ ನೋಡಿದಿರಾ? ಯಾರ್ಯಾರು ನೋಡಿಲ್ಲ ದಯವಿಟ್ಟು ಇವತ್ತು ಹೋಗಿ ಅಲ್ಲಿ ತೆಗೆದು ನೋಡಿ. ಪೇಪರ್ ಇದುವರೆಗೂ ಒಂದು ಲೆವೆಲಿಗೆ ಬರ್ತಾ ಇತ್ತು. ಬುಕ್ಕಲ್ಲಿ ನೋಡಿ ಯಾವುದೋ ಒಂದು ಟೆಕ್ನಾಲಜಿ ಒಂದು ಟೆಕ್ನಿಕ್ ಅಡಾಪ್ಟ್ ಮಾಡ್ಕೊಂಡ್ರೆ ಆನ್ಸರ್ ಸಾಲ್ವ್ ಮಾಡ್ಬೋದಿತ್ತು. ಬಟ್ ಈ ಸಲ ಪ್ಯಾಟರ್ನ್ ಫುಲ್ ಚೇಂಜ್ ಆಗಿದೆ. ಲಾಸ್ಟ್ ಇಯರ್ ಸ್ವಲ್ಪ ಚೇಂಜ್ ಮಾಡಿದ್ರು, ಬಟ್ ಈ ಸಲ ಕಂಪ್ಲೀಟಾಗಿ ಚೇಂಜ್ ಆಗಿದೆ ಪ್ಯಾಟರ್ನ್. ಸೊ ಆ ಪ್ಯಾಟರ್ನ್ ತಕ್ಕನಾಗ ರೆಡಿ ಆಗ್ತಾ ಹೋಗ್ಬೇಕು. ಸೊ ಈಗ ನನಗೆ ಕೆ ಎಸ್ ಕ್ಲಿಯರ್ ಆಗುತ್ತೆ ಪಕ್ಕ ಶೋರ್ ಇದೆ, ಬಟ್ ಯು ಪಿ ಎಸ್ ಸಿಗೆ ಎಕ್ಸಾಮ್ ಬರ್ತೀನಿ ಏನಾಗುತ್ತೆ ಗೊತ್ತಿಲ್ಲ, ಬಾರ್ಡರ್ ಇದೆ. ಯಾಕೆ? ಅವನ್ ಟೆಕ್ನಿಕ್ ಮೇಲೆ ಓದ್ತಿದ್ದೆ, ಬಟ್ ಆ ಟೆಕ್ನಿಕ್ ಚೇಂಜ್ ಆಗಿದೆ ಈಗ. ಸೊ ಡೆಪ್ತ್ ಅನಾಲಿಸಿಸ್ ಜಾಸ್ತಿ ಬೇಕು. ಸೊ ಬೇರೆ ಎಲ್ಲ ಎಕ್ಸಾಮ್ ನನ್ನ ಕೆ ಸೆಟ್ ಕ್ಲಿಯರ್ ಆಯಿತು, JRF ಕ್ಲಿಯರ್ ಆಯಿತು, KPSC ಕ್ಲಿಯರ್ ಆಯಿತು ಪ್ರಿಲಿಮ್ಸು, ಬಟ್ ಯು ಪಿ ಎಸ್ ಸಿ ಕಂಪ್ಲೀಟಾಗಿ ಪ್ಯಾಟರ್ನ್ ಚೇಂಜ್ ಮಾಡಿದೆ. ಸೊ ಆ ಪ್ಯಾಟರ್ನ್ ಈಗ ನಡೀತಿಲ್ಲ. ಅಪ್ ಟು 50 ಕ್ವಶನ್ಸ್ ನಡೆಯುತ್ತೆ, ಬಟ್ ಎಕ್ಸಾಮ್ ಕ್ಲಿಯರ್ ಆಗೋಕ್ಕೆ ಆ ಪ್ಯಾಟರ್ನ್ ಸಾಕಾಗಲ್ಲ. ಆ ಪ್ಯಾಟರ್ನ್ ನೆಸರಿ ಕಂಡೀಷನ್ ಬಟ್ ನಾಟ್ ಸಫಿಷಿಯಂಟ್ ಕಂಡೀಷನ್. ಸೊ ಪ್ಯಾಟರ್ನ್ ಬೇಕೇ ಬೇಕು, ತಿಳ್ಕೊಳ್ಳೇಬೇಕು. ಬಟ್ ಅದಿದ್ರೆ ಕ್ಲಿಯರ್ ಆಗಲ್ಲ, ಎಕ್ಸ್ಟ್ರಾ ತಿಳ್ಕೊಳ್ಳೇಬೇಕಿದ್ದು ಈಗ ಈ ವರ್ಷದಿಂದ. ಲಾಸ್ಟ್ ಇಯರ್ವರೆಗೂ ನಾನು ಬ್ಯಾಲೆನ್ಸ್ ಮಾಡ್ಬೋದಿತ್ತು, ಬಟ್ ಈ ಮುಂದೆ ಆ ಥರ ಆಗಲ್ಲ ಯು ಪಿ ಎಸ್ ಸಿ. ಸೊ ಅದಕ್ಕೋಸ್ಕರ ಡೆಪ್ತ್ ನಾಲೆಡ್ಜ್ ನೆಸಿಟಿ ಇದೆ ಈಗ, ಅಪ್ ಟು ಸಮ್ ಎಕ್ಸ್ಟೆಂಟ್ ನೆಸಿಟಿ ಇದೆ. ಇದುವರೆಗೂ ಡೆಪ್ತ್ ನಾಲೆಡ್ಜ್ ಬೇಕಿರಲಿಲ್ಲ, ಬಟ್ ಈಗ ಕಂಪ್ಲೀಟಾಗಿ ಬೇಸಿಕ್ಸ್ ಬೇಕೇ ಬೇಕು. ಸೊ ನಿಮಗೆ ಬೇಸಿಕ್ಸ್ ಎಲ್ಲಿ ಸಿಗುತ್ತೆ? NCERT. ಸೊ NCERT 6th to 12th ಓದಲೇಬೇಕು. ಎಲ್ಲದೂ ಅಷ್ಟೇ, ಎಲ್ಲ ಬುಕ್ಕ ಎಲ್ಲ ಕನ್ಫರ್ಮ್ ಕ್ಲಿಯರ್ ಆಗಬೇಕಂದ್ರೆ 6th to 12th ಓದಲೇಬೇಕು ಬೇಸಿಕ್ಸ್. ಸೊ ಈಗ ಎಕಾಲಜಿ ಬರೋಣ. ಎಕಾಲಜಿಯಲ್ಲಿ ಆನ್ ಅನ್ ಆವರೇಜ್ ಅಪ್ ಟು 20 ಕ್ವಶನ್ಸ್ ಬರುತ್ತೆ. ಯು ಪಿ ಎಸ್ ಸಿಯಲ್ಲಿ 20 ಕ್ವಶನ್ಸ್ ಬರುತ್ತೆ. ಎಷ್ಟು ಮಾರ್ಕ್ಸ್ ಆಗುತ್ತೆ? 20 ಕ್ವಶನ್ಸ್ ಅಂದರೆ 40 ಮಾರ್ಕ್ಸ್. ಕ್ಲಿಯರ್ ಆಗಬೇಕಿರೋದೆಷ್ಟು? ಲಾಸ್ಟ್ ಇಯರ್ ಕಟ್ ಆಫ್ ನೋಡಿದ್ರೆ 98, 100 ಅನ್ಕೊಳ್ಳೋಣ. 100 40 ಮಾರ್ಕ್ಸ್ ಇಲ್ಲಿ ಬಂತು ಅಂದರೆ 40% ಮಾರ್ಕ್ಸು ಒಂದು ಸಬ್ಜೆಕ್ಟಲ್ಲಿ ಬರ್ತಾ ಇದೆ. ನಿಮ್ಮದು ಪೊಲಿಟಿ, ಎಕನಾಮಿ, ಜಿಯೋಗ್ರಫಿ, ಹಿಸ್ಟ್ರಿ ಅದೆಲ್ಲ ಕಡೆ ಬಿಡಿ. ಫಸ್ಟ್ ಇದನ್ನು ನೋಡಿ, 40 ಮಾರ್ಕ್ಸ್ ನೀವು ಇಲ್ಲೇ ಸ್ಕೋರ್ ಮಾಡಿಕೊಂಡ್ರೆ 40 ಆಗಲ್ಲ, ಒಂದು 10 ಮಾರ್ಕ್ಸ್ ಹೆಚ್ಚು ಕಡಿಮೆ ಆಗುತ್ತೆ. ಸೊ ನೀವು ಕರೆಕ್ಟಾಗಿ ಓದಿದ್ರೆ ಅಪ್ ಟು 30 ಮಾರ್ಕ್ಸ್ ತೆಗಿಬೋದು, 35 ಮಾರ್ಕ್ಸ್ ತೆಗಿಬೋದು. ಒಂದು ಕ್ವಶನ್ 2 ಕ್ವಶನ್ ಅದೇನು ಮಾಡೋಕ್ಕಾಗಲ್ಲ, ಫುಲ್ ಹೈ ಲೆವೆಲ್ ಕೊಟ್ಬಿಟ್ಟಿರ್ತಾರೆ, ಅದು ಬಿಡಲೇಬೇಕಾಗುತ್ತೆ. ಸೊ ಅಪ್ ಟು 35 ಮಾರ್ಕ್ಸ್ ಇಲ್ಲಿ ಸ್ಕೋರ್ ಮಾಡ್ಕೋಬೇಕು. ನಾವು ಮಾಡಿಕೊಂಡ್ರೆ ಈಸಿ ಆಗುತ್ತೆ. ಸೊ ಸ್ಟಾರ್ಟ್ ಮಾಡೋಣ. ಸೊ ಸಿಲೆಬಸ್ ನೋಡ್ಬೋದು ಫಸ್ಟ್. ಸಿಲೆಬಸ್ ನೀವು ಏನೇ ಸ್ಟಾರ್ಟ್ ಮಾಡಿದ್ರು ಸಿಲೆಬಸ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸು ಬೇಸಿಕ್ಸ್ ಅದು ಮಂತ್ರ ಇದ್ದಾರೆ. ಸೊ ನೋಡಿ, ಪ್ರಿಲಿಮ್ಸ್ ಸಿಲೆಬಸ್ ಏನಿದೆ ನೋಡಿ, ಜನರಲ್ ಇಶ್ಯೂಸ್ ಆನ್ ಎನ್ವಿರಾನ್ಮೆಂಟಲ್ ಎಕಾಲಜಿ ಅಂತ ಇದೆ, ಸೇಮ್ ವರ್ಡ್ಸ್ ಇದೆ. ಎನ್ವಿರಾನ್ಮೆಂಟಲ್ ಎಕಾಲಜಿ, ಬಯೋಡೈವರ್ಸಿಟಿ, ಕ್ಲೈಮೇಟ್ ಚೇಂಜ್, ಇಷ್ಟು ಮೂರಷ್ಟೇ ಕೊಟ್ಟಿರೋದು ಪ್ರಿಲಿಮ್ಸ್ ಸಿಲೆಬಸ್ಸಿಗೆ. ಈ 3 ಟಾಪಿಕ್ಕು. ಬಟ್ ಕ್ವಶನ್ಸ್ ಎಷ್ಟು ಬರುತ್ತೆ? ಆವ್ರೇಜ್ 20 ಕ್ವಶನ್ಸ್ ಬರುತ್ತೆ. ಕೆಲವು ಸಲ 15 ಇದೆ, 14 ಇದೆ, 20 ಇದೆ, 18 ಇದೆ. ಸೊ ಹಿಂಗೆ ವೇರಿ ಆಗ್ತಾ ಹೋಗುತ್ತೆ, ಬಟ್ ಆವ್ರೇಜ್ ಹೇಳೋದು 20 ಬರುತ್ತೆ. ಮಿನಿಮಮ್ 12-13 ಬಂದೇ ಬರುತ್ತೆ ಅಂತ ಅಲ್ಲ, ಬಟ್ ಪ್ಯಾಟ್ರನ್ ನೋಡಿ ಹೇಳ್ತೀವಿ. ಸೊ ಅವ್ರೇನು ಯು ಪಿ ಎಸ್ ಸಿ ಗ್ಯಾರಂಟಿ ಕೊಡಲ್ಲ ಅಷ್ಟೇ ಬರುತ್ತೆ ಅಂತ. ಜಸ್ಟ್ ಬೇಸ್ಡ್ ಆನ್ ಪ್ಯಾಟ್ರನ್ ಯು ವಿಲ್ ಪ್ರೆಡಿಕ್ಟ್ ಅಷ್ಟೇ. ಸೊ ಇದು 3 ಪ್ರಿಲಿಮ್ಸ್ ಅಲ್ಲಿರೋದು. ಸೊ ಇದನ್ನು ನೆಕ್ಸ್ಟ್ ನಾವು ಸ್ಪ್ಲಿಟ್ ಅಪ್ ಮಾಡ್ತಾ ಹೋಗೋಣ. ನೆಕ್ಸ್ಟ್ ಮೈನ್ಸ್ ನೋಡಿ, ಬಯೋಡೈವರ್ಸಿಟಿ, ಎನ್ವಿರಾನ್ಮೆಂಟ್, ಕನ್ಸರ್ವೇಷನ್ ಎಕ್ಸ್ಟ್ರಾ ಬಂತು, ಮತ್ತೆ ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್ ಅಂಡ್ ಡಿಗ್ರೇಡೇಷನ್, ಮತ್ತೆ ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್. ಸೊ ಇದು ಮೈನ್ ಸಿಲೆಬಸ್. ಸೊ ಇದ್ರ ಬೇಸಿಸ್ ಮೇಲೆ ನಾವು ಏನಾದ್ರು ಆನ್ಸರ್ ರೈಟಿಂಗ್ ಮಾಡೋದಾದ್ರೆ ಈ ಟಾಪಿಕ್ಸ್ ಮೇಲೆ ಯಾವ್ದಾದ್ರು ನ್ಯೂಸ್ ಆರ್ಟಿಕಲ್ ಬಂದಿತ್ತಾ ಅದನ್ನು ತೊಗೊಂಡು ಆನ್ಸರ್ ರೈಟಿಂಗ್ ಮಾಡಬೇಕು. ಸುಮ್ಮನೆ ಯಾವುದೋ ಸಿಕ್ತು ಯಾವುದೋ ಬಂತು ಅಂತ ಮಾಡೋದಲ್ಲ. ಇದ್ರ ಟಾಪಿಕ್ಗೆ ರಿಲೇಟೆಡ್ ಬಂದರೆ ಮಾತ್ರ ನಾವು ಮೈನ್ಸಿಗೆ ಹೋಗ್ಬೇಕು. ಸೊ ಇಷ್ಟು ಸಿಲೆಬಸ್ ಆಯಿತು ಅಲ್ವಾ. ಸೊ ಈಗ ಎಲ್ಲಿಂದ ಓದ್ತೀವಿ ನಾವು? NCERT ಬೇಕೇ ಬೇಕು. ಈ ಎಸ್ಪೆಷಲಿ ಇದಕ್ಕೆ NCERT ಒಂದು ಬುಕ್ ಸಾಕು, ಯಾವುದಂತ ಹೇಳ್ತೀನಿ. ಅದ್ರ ಜೊತೆಗೆ ನೀವು ಶಂಕರ IAS ಬುಕ್ ತಗೋಬೇಕು. ಶಂಕರ IAS NCERT ಕ್ಲಾಸ್ 12 ಬಯಾಲಜಿ ಬುಕ್ ತಗೋಬೇಕು. ಅದರಲ್ಲಿ ಚಾಪ್ಟರ್ಸ್ ಯೂನಿಟ್ 10ನಲ್ಲಿ 4 ಚಾಪ್ಟರ್ಸ್ ಇದೆ, 13, 14, 15, 16 ಈ 4 ಚಾಪ್ಟರ್ಸ್ ಓದ್ಕೋಬೇಕು. ಕ್ಲಾಸ್ 12 NCERT ಬಯಾಲಜಿ.
ಅದರಲ್ಲಿ ಯೂನಿಟ್ 10. ಆ ಯೂನಿಟ್ 10 ನಲ್ಲಿ ಈ 4 ಚಾಪ್ಟರ್ಸ್ ಓದಬೇಕು. 13, 14, 15, 16. ಸೊ ನೀವು ಲಾಸ್ಟ್ ಒಂದು 10 years ಪ್ಯಾಟರ್ನ್ ನೋಡಿದ್ರೆ ಇಷ್ಟು ಚಾಪ್ಟರ್ಸ್ ಒಳಗಡೆ ಅರೌಂಡ್ 20-25 ಕ್ವಶನ್ಸ್ ಬಂದಿದೆ ಈ 4 ಚಾಪ್ಟರ್ನ ಡೈರೆಕ್ಟ್ಲಿ. ಇಷ್ಟು ಓದಿದ್ರೆ ಅದನ್ನ ಆನ್ಸರ್ ಮಾಡ್ಬೋದಿತ್ತು. ಇಷ್ಟು 4 ಚಾಪ್ಟರ್ ಅಷ್ಟೇ. ಸೊ ಶಂಕರ್ ಐಸ್ ಬುಕ್ಕಲ್ಲೂ ನ್ಯೂ ಎಡಿಷನ್ ಇದು ಕ್ಲಾಸ್ 12 ಬಯಾಲಜಿ ಬುಕ್ ನೋಡ್ಕೊಂಬಿಡಿ, ನಿಮ್ಗೆ ಸಿಗೋ ಈಸಿ ಆಗುತ್ತೆ. ಬಯಾಲಜಿಯಲ್ಲಿ 4 ಚಾಪ್ಟರ್ಸ್ ಇದೆ. ಯೂನಿಟ್ 10 ನಲ್ಲಿ 4 ಚಾಪ್ಟರ್ಸ್ ಓದ್ಕೊ. ಸೊ ಟಾಪಿಕ್ ವೈಸ್ ಟ್ರೆಂಡ್ ನೋಡ್ತಾ ಹೋದ್ರೆ UPSC ಇದು ಈ ಥರ ಇದೆ. ಸೊ ಅಲ್ಲಿ ಎಕಾಲಜಿ, ಸೊ ಫಸ್ಟ್ ಯಾವ್ದನ್ನ ಸ್ಟಾರ್ಟ್ ಮಾಡಿರೋ ಟಾಪಿಕ್ ಎಕಾಲಜಿ ಇದೆ. ಅದರಲ್ಲಿ 26 ಕ್ವಶನ್ಸ್ ಬಂದಿದೆ ಲಾಸ್ಟ್ 10 years ಅಲ್ಲಿ ಕಂಪೇರ್ ಮಾಡಿದ್ರೆ. ಸೊ ಕ್ಲೈಮೇಟ್ ಚೇಂಜ್ ಇಂದ 12 ಕ್ವಶನ್ಸ್ ಬಂದಿದೆ. ನೆಕ್ಸ್ಟ್ ಪೊಲ್ಯೂಷನ್ ರಿಲೇಟೆಡ್ ಕಾನ್ಸೆಪ್ಟ್ಸ್ ಇಂದ 14 ಕ್ವಶನ್ಸ್ ಬಂದಿದೆ. ಪ್ರೊಟೆಕ್ಟೆಡ್ ಏರಿಯಾ ಸರ್ರೇಜ್ ಲೈಕ್ ಎಲಿಫೆಂಟ್ ರಿಸರ್ವ್ಸ್, ಸೊ ಆ ಥರದ ಕ್ವಶನ್ಸ್ 14 ಬಂದಿದೆ, 11 ಬಂದಿದೆ. ರಿಸೋರ್ಸ್ ಕನ್ಸರ್ವೇಷನ್, ಸೊ ಅದ್ರ ರಿಲೇಟೆಡ್ 8 ಬಂದಿದೆ. ಆಕ್ಟ್ಸ್, ವೇರಿಯಸ್ ಆಕ್ಟ್ಸ್, ಗೌರ್ಮೆಂಟ್ ಬೇರೆ ಬೇರೆ ಆಕ್ಟ್ ತರ್ತಾ ಇರುತ್ತೆ. ಸೊ ಅದ್ರ ರಿಲೇಟೆಡ್ 12 ಕ್ವಶನ್ಸ್ ಬಂದಿದೆ. ಸೊ ಆಕ್ಟ್ಸ್ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಬಯೋಡೈವರ್ಸಿಟಿ 34, ಸೊ ಅದು ಭಾಳ ಇಂಪಾರ್ಟೆಂಟ್. ನೆಕ್ಸ್ಟ್ ಟ್ರೀಟಿ, ಬಾಡಿ ಕನ್ವೆನ್ಷನ್, ಇಂಟರ್ನ್ಯಾಷನಲ್ ಟ್ರೀಟೀಸ್ ಇರುತ್ತೆ, ವೇರಿಯಸ್ ಬಾಡೀಸ್ ಇರುತ್ತೆ. ಸೊ ಅದರ ರಿಲೇಟೆಡ್ 33 ಕ್ವಶನ್ಸ್ ಬಂದಿದೆ. ಸೊ ಇಲ್ಲಿ ನಾವು ಯಾವ್ದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡಬೇಕು, ಯಾವ್ದ್ರ ಮೇಲೆ ಮಾಡಬಾರ್ದು ಗೊತ್ತಾಗುತ್ತೆ. ಸೊ ನಿಮಗೆ ಕರೆಂಟ್ ಅಫೇರ್ಸಲ್ಲಿ ಯಾವ ಥರ ಓದಬೇಕಂತ ಹೇಳ್ತೀನಿ. ಎಕಾಲಜಿನ ಯಾವುದೇ ನ್ಯೂಸಲ್ಲಿ ಯೂಶಲಿ ಹಿಂದೂ ಪೇಪರ್ ಓದ್ತಿರಲ್ವಾ, ಸೊ ಅದರಲ್ಲಿ ಯಾವುದಾದ್ರೂ ನ್ಯಾಷನಲ್ ಪಾರ್ಕ್ ಅಥವಾ ವೈಲ್ಡ್ ಲೈಫ್ ಸ್ಯಾಂಚುರಿ ಅಥವಾ ಯಾವುದಾದ್ರೂ ಇದು ಬರುತ್ತಲ್ಲ ಟೈಗರ್ ರಿಸರ್ವ್ಸ್, ಅದು ಯಾವುದೇ ನ್ಯೂಸಲ್ಲಿ ಬಂದ್ರೂ ನೀವು ಅದನ್ನು ಒಂದು ಪೇಜಲ್ಲಿ ಬರ್ಕೊಂಡ್ಬಿಡ್ಬೋದು. ನ್ಯೂಸಲ್ಲಿ ನೋಡಿದ್ದು ಮಾತ್ರ, ನೋಡಿದ್ರೆಲ್ಲ ಬರ್ಕೋಬೇಡಿ. ನಮ್ಮ ಸ್ಟೇಟ್ ಎಲ್ಲಾದರೂ ಗೊತ್ತಿರಲಿ, ಯಾಕಂದರೆ ನೀವು ಸ್ಟೇಟ್ ಲೆವೆಲ್ ಎಕ್ಸಾಮ್ ಬರೆದ್ರೆ ಹೆಲ್ಪ್ ಆಗುತ್ತೆ. ಸ್ಟೇಟ್ ಲೆವೆಲ್ ಎಕ್ಸಾಮ್ ಬರೋದು ಹೆಲ್ಪ್ ಆಗುತ್ತೆ. ನಮ್ಮ ಸ್ಟೇಟ್ ಎಲ್ಲಾದರೂ ಗೊತ್ತಿರಲಿ, ಬೇರೆ ಸ್ಟೇಟ್ ಎಲ್ಲದು ನ್ಯೂಸಲ್ಲಿ ಯಾವ್ದು ಬರುತ್ತೆ ಅದನ್ನು ಮಾತ್ರ ನಾನು ಬಿಟ್ಬಿಡಿ. ಸೊ ಮಿಕ್ಕಿದ್ದೆಲ್ಲ ನಾನು ಮಾಡ್ತೀನಿ, ಬಟ್ ನ್ಯೂಸಲ್ಲಿ ಬಂದಿದ್ದು ನೀವು ಮಾಡ್ಕೊಳ್ಳಿ. ಗೊತ್ತಾಯ್ತಾ? ಇವತ್ತು ಯಾವ್ದಾದ್ರು ನ್ಯೂಸಲ್ಲಿ ಬಂತಾ ಅದು ಯಾವ ಸ್ಟೇಟಲ್ಲಿದೆ, ಅದೇನು ಸ್ಪೆಷಾಲಿಟಿ ಅದರದ್ದು, ಯಾವ್ದಾದ್ರು ಅನಿಮಲ್ ಅದಕ್ಕೆ ಸ್ಪೆಷಾಲಿಟಿ ಇದೆಯಾ. ಈಗ ನಾವು ಬಂಡೀಪುರಕ್ಕೆ ಹೋದರೆ ಟೈಗರ್ ರಿಸರ್ವ್, ಸೊ ಟೈಗರ್ ಇದೆ, ಸೊ ಅದಕ್ಕೆ ಸ್ಪೆಷಾಲಿಟಿ ಇದೆ ಟೈಗರ್, ಸೊ ಅದನ್ನು ಗೊತ್ತಿರಬೇಕು. ಈ ಥರ ನ್ಯೂಸಲ್ಲಿ ಏನೇ ಬಂದ್ರೂ ನೋಟ್ ಮಾಡ್ಕೊಳ್ಳಿ. ಸೊ ಇನ್ನೊಂದು ನ್ಯೂಸಲ್ಲಿ ಯಾವ್ದಾದ್ರು ಅನಿಮಲ್ಸ್ ಬರುತ್ತೆ ಸ್ಪೆಷಲ್, ಪಾಂಡ, ಎಲ್ಲೋ ಪೆಂಗ್ವಿನ್, ಮುಂಬೈಲಿ ಪೆಂಗ್ವಿನ್ ಬಂದಿತ್ತು ತಂದು ಸಾಕಿದ್ರು. ಸೊ ಆ ಥರದ್ದು ಏನಾದ್ರು ನ್ಯೂಸಲ್ಲಿ ಇರುತ್ತೆ. ಅದು ಎಲ್ಲಿದೆ ಲೊಕೇಶನ್ ತಿಳ್ಕೊಳ್ಳಿ ಫಸ್ಟು. ನ್ಯಾಷನಲ್ ಪಾರ್ಕ್ ಅಥವಾ ಯಾವ್ದಾದ್ರು ಝೂ ಇದೆಯಾ, ಝೂನು ನೋಡ್ಕೊಳ್ಳಿ, ಝೂ ಇದ್ರೆ ನ್ಯೂಸಲ್ಲಿ. ಮತ್ತೆ ಯಾವ್ದಾದ್ರು ವೈಲ್ಡ್ ಲೈಫ್ ಕನ್ಸರ್ವೇಷನ್ ಆ್ಯಕ್ಟಿಂದ ತಂದಿರ್ತಾರೆ. ಪ್ರೊಟೆಕ್ಷನ್ ಸ್ಟೇಟಸ್ ಏನಾದ್ರು ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟಲ್ಲಿ ಯಾವ ಸ್ಟೇಟಸ್, ಶೆಡ್ಯೂಲ್ 1, 2, 3, 4 ಅದು ಹೇಳಿದ್ರೆ ಮುಂದೆ. ಸೊ ಬಟ್ ಅದು ಶೆಡ್ಯೂಲ್ನ ನೀವು ನೋಡ್ಕೋಬೇಕು ನ್ಯೂಸಲ್ಲಿ ಇದ್ದಾಗ. ನ್ಯೂಸಲ್ಲಿ ಬಂದಿದ್ದು ಮಾತ್ರ, ಯಾಕಂದರೆ ಈ ಸಲ 3-4 ಕ್ವಶನ್ ಅದೇ ಥರ ಇದೆ, ಬೇಸ್ಡ್ ಆನ್ ಪ್ಲೇಸಸ್ ಎಲ್ಲ ಇದೆ ಎಕಾಲಜಿಯಲ್ಲಿ. ಅದಕ್ಕೋಸ್ಕರ ಪ್ಲೇಸಸ್ ಇಗ್ನೋರ್ ಮಾಡಲೇಬೇಡಿ. ಸೊ ಇಯರ್ ವೈಸ್ ಕ್ವಶನ್ಸ್ ನೋಡ್ತಾ ಹೋಗಿ. ಒಂದ್ಸಲ 2010 14 ಬಂದಿದೆ, 12 15 ಬಂದಿದೆ, 12 13 ಬಂದಿದೆ, 11 15 ಇದೆ, 13 17, 14 18 ಬಂದಿದೆ, 15 13 ಬಂದಿದೆ, 16 16 ಬಂದಿದೆ, 17 13 ಇದೆ, 18 ನೋಡಿ 11 ಬಂದಿದೆ, ಕಡಿಮೆ ಆಗಿದೆ. ಬಟ್ ಅದರ 19 20. ಈ ಸಲ ನೋಡಿ ಡಿಫಿಕಲ್ಟಿ ಲೆವೆಲ್ ಅದು. ಸೊ ಈ ಸಲ ಟೋಟಲ್ 18 ಬಂದಿದೆ 2020. ಸೊ ಯೂಶಲಿ ಮುಂದೆ ಎಕಾಲಜಿಗೆ ವೇಟೇಜ್ ಇದ್ದೇ ಇರುತ್ತೆ, ಯಾಕಂದರೆ ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಇದೆಯಲ್ಲ IFS, ಸೊ ಅವರು ಪ್ರಿಲಿಮ್ಸ್ ಕಾಮನ್ ಇದೆ. ಸೊ ಪ್ರಿಲಿಮ್ಸ್ ಕಾಮನ್ ಇರೋದ್ರಿಂದ ಅವ್ರ ಕ್ವಶನ್ಸು ಜಾಸ್ತಿ ಮಾಡಲೇಬೇಕು. ಅದರಿಂದ ಇದ್ದೇ ಇರೋದು ವೇಟೇಜು. ಇದು ಭಾಳ ಇಂಪಾರ್ಟೆಂಟ್ ಸಬ್ಜೆಕ್ಟ್. ಪ್ರಿಲಿಮ್ಸಿಗಂತೂ ವಿತೌಟ್ ಸ್ಟಡಿಂಗ್ ದಿ ಸಬ್ಜೆಕ್ಟ್ ಯು ಕ್ಯಾನಾಟ್ ಕ್ಲಿಯರ್. ಸೊ ನಿಮಗೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಓದಿದೆ ನೀವು ಪ್ರಿಲಿಮ್ಸ್ ಕ್ಲಿಯರ್ ಮಾಡ್ಬೋದು, ಯಾಕಂದರೆ ಅದು ಮೈನ್ ಸಿಲೆಬಸ್. ಬಟ್ ಇದು ಮಾಡೋಕ್ಕಾಗಲ್ಲ. ಸೊ 18 ಕ್ವಶನ್ಸ್ ಅಂದ್ರೂ 36 ಮಾರ್ಕ್ಸ್. ಸೊ ಅದು ಭಾಳ ಅಡ್ವಾಂಟೇಜ್ ಕೊಡ್ತೀವಿ. ನೀವು ಕ್ವಾಲಿಟಿ ಎಲ್ಲ ನೀಟಾಗಿ ಓದ್ಕೊಂಡ್ರೆ ಅದು ಆಲ್ಮೋಸ್ಟ್ ಎಲ್ಲ ಕ್ವಶನ್ಸ್ ಆನ್ಸರ್ ಮಾಡ್ಬೋದು, ಕಷ್ಟ ಏನು ಕೊಡಲ್ಲ. ಒಂದು ಅದರಲ್ಲೂ 18-20 ಕ್ವಶನ್ಸ್ ಬರುತ್ತೆ. 15 ಕ್ವಶನ್ಸ್ ಕರೆಕ್ಟ್ ಆದರೆ 30 ಮಾರ್ಕ್ಸು. ಇದರಲ್ಲಿ 30 ಮಾರ್ಕ್ಸ್ ಆದರೆ 60 ಮಾರ್ಕ್ಸು. ಇನ್ನು ಹಿಸ್ಟ್ರಿ ಕರೆಕ್ಟ್ ಮಾಡಿಕೊಂಡ್ರೆ 30 ಮಾರ್ಕ್ಸ್. ಆಲ್ಮೋಸ್ಟ್ 90 ಅವಾಗ ಕ್ರಾಸ್ ಮಾಡ್ತೀರಾ. ಇನ್ನು ಬೇರೆ ನೋಡಿಕೊಂಡ್ರೆ ಆರಾಮಾಗಿ ಈಸಿ ಕ್ಲಿಯರ್ ಆಗ್ಬೋದು. ಬಟ್ ಅದೇ ಇಗ್ನೋರ್ ಮಾಡಿದ್ರೆ ಕಷ್ಟ ಆಗುತ್ತೆ. ಸೊ ಟಾಪಿಕ್ಸ್ ನೋಡಿ, ನಾವು ಯಾವ ಥರ ಓದಕ್ಕೆ ಹೋಗ್ತೀವಿ ಟಾಪಿಕ್ಸ್ ಅಂತ. ಫಸ್ಟ್ ಎಕಾಲಜಿ ಓದೋಣ, ನೆಕ್ಸ್ಟ್ ಕ್ಲೈಮೇಟ್ ಚೇಂಜ್ ಓದೋಣ,
ಆಮೇಲೆ ಪೊಲ್ಯೂಷನ್ ರಿಲೇಟೆಡ್ ಕಾನ್ಸೆಪ್ಟ್ಸ್. ನೆಕ್ಸ್ಟ್ ರಿಸೋರ್ಸಸ್ ಕನ್ಸರ್ವೇಷನ್ ಆಕ್ಟ್ಸ್, ಬಯೋಡೈವರ್ಸಿಟಿ ಟ್ರೀಟಿ, ಬಾಡಿ ಕನ್ವೆನ್ಷನ್, ಪ್ರೊಟೆಕ್ಟೆಡ್ ಏರಿಯಾಸ್ ಲಾಸ್ಟಿಗೆ ಹೋಗೋಣ. ಓಕೆ, ಸೊ ನೀವು ಅದವರು ಪ್ರೊಟೆಕ್ಟೆಡ್ ಏರಿಯಾಸ್ ಯಾವ್ದಾದ್ರು ನ್ಯೂಸಲ್ಲಿ ಬಂದರೆ ಅದನ್ನು ನೋಟ್ ಮಾಡಿ ಇಟ್ಕೊಂಡಿರಿ, ಅದನ್ನು ಡಿಸ್ಕಸ್ ಮಾಡೋಣ ಯಾವ್ದು ಬಂದಿತ್ತು ಕ್ಲಾಸಲ್ಲಿ ಹೇಳಿ. ಓಕೆ, ಸೊ ಸ್ಟಾರ್ಟ್ ಮಾಡೋಣ ಸಿಲೆಬಸ್. ಏನೋ ಡೌಟ್ಸ್ ಇದೆಯಾ? ಎನಿ ಡೌಟ್ಸ್? ಸೊ ಇಲ್ಲಿ ಎಷ್ಟು ಜನ ಸೈನ್ಸ್ ಬ್ಯಾಕ್ಗ್ರೌಂಡ್ ಇದ್ದಾರೆ? ಆರ್ಟ್ಸ್ ಬ್ಯಾಕ್ಗ್ರೌಂಡು, ಕಾಮರ್ಸ್? ಸೊ ನಿಮಗೆ ನಾನು ಡೀಪಾಗಿ ಹೇಳ್ತಾ ಹೋಗ್ತೀನಿ, ಸೊ ಎಲ್ಲರೂ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಅವ್ರಿಗೆ ಅವ್ರ ಲೆವೆಲ್ಗೆ ಬೇಸಿಕ್ ಲೆವೆಲ್ ಅವರಿಗೆ, ಯಾಕಂದರೆ ಪಿ ಯು ಸಿ ಎಲ್ಲ ಓದಿರಲ್ಲ, 10th ಅವರು ಕಾಮನ್ ಇರ್ತಾರೆ, ಬಟ್ ಪಿ ಯು ಸಿ ಎಲ್ಲ ಓದಿರಲ್ಲ. ಸೊ ಅವ್ರ ಲೆವೆಲ್ಗೆ ಹೇಳ್ತಾ ಹೋಗ್ತೀನಿ, ನೀಟಾಗಿ ನೋಡ್ತಾ ಹೋಗಿ. ಸೊ ಡೌಟ್ ಇಲ್ಲ ತಾನೆ? ಸ್ಟಾರ್ಟ್ ಮಾಡ್ಬೋದಾ? ಸ್ಟಾರ್ಟ್. ಸೊ ಎಕಾಲಜಿ ಅಂದರೆ ಏನು ಫಸ್ಟ್ ಬೇಸಿಕಲಿ? ಎಕಾಲಜಿ, ಎಕೋ ಅಂದರೆ ಎನ್ವಿರಾನ್ಮೆಂಟಲ್. ಸೊ ಅಲ್ಲಿ ಲಾಜಿ ಅಂತ ಇದೆ. ಬಯಾಲಜಿ ಅಂದ್ರೆ ಏನು? ಸ್ಟಡಿ ಆಫ್. ಲಾಜಿ ಅಂತ ಬಂದರೆ ಸ್ಟಡಿ. ಬಯೋ ಮೀನ್ಸ್ ಲೈಫ್, ಬಯಾಲಜಿ ಸ್ಟಡಿ ಆಫ್ ಲೈಫ್. ಇದು ಅದೇ ಥರ ಎಕಾಲಜಿ ಮೀನ್ಸ್ ಸ್ಟಡಿ ಆಫ್ ಎಕೋಸಿಸ್ಟಮ್. ಸೊ ಡಿಫ್ರೆನ್ಸ್ ಇದೆ, ಎನ್ವಿರಾನ್ಮೆಂಟ್, ಎಕೋಸಿಸ್ಟಮ್ಮು ಎಲ್ಲದಕ್ಕೂ ಡಿಫ್ರೆನ್ಸ್ ಇದೆ, ಅದನ್ನು ಮುಂದೆ ನೋಡ್ತಾ ಹೋಗೋಣ. ಸೊ ಫಸ್ಟ್ ಬೇಸಿಕ್ ನೋಡಿ, ಸೈಂಟಿಫಿಕ್ ಸ್ಟಡಿ ಆಫ್ ರಿಲೇಶನ್ಶಿಪ್ ಆಫ್ ಲಿವಿಂಗ್ ಆರ್ಗಾನಿಸಮ್ಸ್ ವಿತ್ ಈಚ್ ಅದರ್ ಆ್ಯಂಡ್ ವಿತ್ ದೇರ್ ಎನ್ವಿರಾನ್ಮೆಂಟ್. ಸೊ ಇದರ ಪ್ರತಿಯೊಂದು ವರ್ಡ್ ಇಂಪಾರ್ಟೆಂಟ್ ಆಗುತ್ತೆ, ಕ್ವಶನ್ಸ್ ಬರುತ್ತೆ ಪ್ರಿಲಿಮ್ಸ್. ಸೈಂಟಿಫಿಕ್ ಸ್ಟಡಿ ಆಫ್ ರಿಲೇಶನ್ಶಿಪ್ ಆಫ್ ದ ಯಾವ್ದ್ರದ್ದು? ಸೈಂಟಿಫಿಕ್ ಸ್ಟಡಿ ಅಂದ್ರೆ ಏನು? ವಾಟ್ ಇಸ್ ಸೈನ್ಸ್? ಸಿಸ್ಟಮ್ಯಾಟಿಕ್ ಸ್ಟಡಿ ಆಫ್ ನಾಲೆಡ್ಜ್. ಸೊ ಅದು ಸಿಸ್ಟಮ್ಯಾಟಿಕ್ ಆಗಿ ಸೈಂಟಿಫಿಕಲಿ ನಾವು ಲಿವಿಂಗ್ ಆರ್ಗಾನಿಸಮ್ಸ್ನ ಸ್ಟಡಿ ಮಾಡ್ತಾ ಹೋಗ್ತೀವಿ. ಆ ಲಿವಿಂಗ್ ಆರ್ಗಾನಿಸಮ್ಸ್ದು ಇಂಟ್ರಾಕ್ಷನ್ ವಿತ್ ಈಚ್ ಅದರ್. ಟೈಗರ್ ಡೀರ್ನ ಈಟ್ ಮಾಡುತ್ತೆ ಅಲ್ವಾ? ಹುಲಿ ಜಿಂಕೆನ ತಿನ್ನುತ್ತೆ, ಹೌದಾ? ಅದ್ರ ಇಂಟ್ರಾಕ್ಷನ್ ಇದೆಯಾ? ಅಲ್ಲಿ ಒಂದು ಲಿವಿಂಗ್ ಆರ್ಗಾನಿಸಮ್ ಇನ್ನೊಂದು ಲಿವಿಂಗ್ ಆರ್ಗಾನಿಸಮ್ಗೆ ಇಂಟ್ರಾಕ್ಷನ್ ಇದೆ. ಅದೇ ಥರ ಲೆಪಾರ್ಡ್, ಚಿರತೆ, ಇದೆಲ್ಲ ಮರದ ಮೇಲೆ ಹೋಗುತ್ತೆ ಅಲ್ವಾ? ಬಂಡೆ ಮೇಲೆ ಕೂರುತ್ತೆ. ಸೊ ಅಲ್ಲೂ ಇಂಟ್ರಾಕ್ಷನ್ ಆಗ್ತಿದೆಯಾ? ಒಂದು ಲಿವಿಂಗ್ ಆರ್ಗಾನಿಸಮ್ ಮತ್ತೆ ಬಂಡೆ ಒಂದು ಎನ್ವಿರಾನ್ಮೆಂಟ್, ಕಾಡು ಅಥವಾ ಒಂದು ಫಾರೆಸ್ಟ್ ಅದು ಎನ್ವಿರಾನ್ಮೆಂಟ್. ಸೊ ಅಲ್ಲಿ ಇಂಟ್ರಾಕ್ಷನ್ ಆಗ್ತಿದೆ ಒಂದಕ್ಕೊಂದು. ಸೊ ಇಂಟ್ರಾಕ್ಷನ್ ಸ್ಟಡಿ ಮಾಡೋದಕ್ಕೆ ಏನಂತ ಅಂತೀವಿ? ಎಕಾಲಜಿ. ಸೊ ಇಂಟ್ರಾಕ್ಷನ್ನ ಸೈಂಟಿಫಿಕ್ ಸ್ಟಡಿ ಮಾಡೋದನ್ನ ಎಕಾಲಜಿ. ಸೊ ಇಂಟ್ರಾಕ್ಷನ್ ಏನಾಗ್ತಿದೆ ಇಲ್ಲಿ? ಯಾರ್ಯಾರ ಮಧ್ಯೆ ಆಗ್ತಿದೆ? ಬಿಟ್ವೀನ್ ಲಿವಿಂಗ್ ಆರ್ಗಾನಿಸಮ್ಸ್ ಕೂಡ ಆಗ್ಬೋದು, ಟೈಗರ್ ಮತ್ತೆ ಡೀರ್, ಅಥವಾ ಬಿಟ್ವೀನ್ ಲೆಪಾರ್ಡ್ ಅಂಡ್ ಫಾರೆಸ್ಟ್, ರಾಕ್, ಮೌಂಟೇನ್. ಸೊ ಮೌಂಟೇನ್ ಲಿವಿಂಗ ನಾನ್ ಲಿವಿಂಗ್. ಸೊ ಅಲ್ಲೂ ಇಂಟ್ರಾಕ್ಷನ್ ಆಗ್ತಾ ಇದೆ ಒಂದಕ್ಕೊಂದು, ಹೌದಾ? ಸೊ ಇದು ಇಂಪಾರ್ಟೆಂಟ್. ಪ್ರಿಲಿಮ್ಸಲ್ಲಿ ಕ್ವಶನ್ ಬರುತ್ತೆ, ಸ್ಟೇಟ್ಮೆಂಟ್ ಕೊಡ್ತಾರೆ ಎಕಾಲಜಿ ಯಾವುದು ಅಂತ, ಎಲ್ಲ ರಿಲೇಟೆಡ್ ಅನಿಸುತ್ತೆ. ಬಟ್ ಲಿವಿಂಗ್ ಅಂತ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ವಿತ್ ನಾನ್ ಲಿವಿಂಗ್ ಅಂತ ಕೊಡ್ತಾರೆ ಇಂಟ್ರಾಕ್ಷನ್. ಸೊ ಅದರಲ್ಲಿ ಎರಡೂ ಇರೋದನ್ನ ನಾವು ಸೆಲೆಕ್ಟ್ ಮಾಡಬೇಕು. ಗೊತ್ತಾಯ್ತಾ? ಇದು ಎಕಾಲಜಿ ಸ್ಟೇಟ್ಮೆಂಟ್ ಗೊತ್ತಾಯ್ತಾ? ಇಂಟ್ರಾಕ್ಷನ್ ಬಿಟ್ವೀನ್ ಲಿವಿಂಗ್ ಆರ್ಗಾನಿಸಮ್ ವಿತ್ ಈಚ್ ಅದರ್ ಆ್ಯಂಡ್ ವಿತ್ ಸರೌಂಡಿಂಗ್ ಎನ್ವಿರಾನ್ಮೆಂಟ್. ಸೊ ಇಲ್ಲಿ ನೋಡಿ, ಅಲ್ಲಿ ಅರ್ಥವಾಮ್ ಇದೆ, ಅಲ್ಲಿ ಪ್ಲಾಂಟ್ ಇದೆ. ಸೊ ಅರ್ಥವಾಮ್ ಕೆಲಸ ಏನು? ಡಿಕಂಪೋಸ್ ಮಾಡುತ್ತೆ ಒಂದು. ನೆಕ್ಸ್ಟ್ ಪ್ಲಾಂಟಿಗೆ ಯಾವ ಥರ ಹೆಲ್ಪ್ ಮಾಡುತ್ತೆ? ಡಿಕಂಪೋಸ್ ಮಾಡಿ ನ್ಯೂಟ್ರಿಯೆಂಟ್ಸ್ ಕೊಡುತ್ತೆ. ನೆಕ್ಸ್ಟ್ ಏರಿಯೇಷನ್. ಸೊ ಅದು ಮಣ್ಣೊಳಗಡೆ ಓಡಾಡುತ್ತೆ ಅಲ್ವಾ? ಓಡಾಡೋದ್ರಿಂದ ಫೋರ್ಸ್ ಕ್ರಿಯೇಟ್ ಆಗುತ್ತೆ. ಫೋರ್ಸ್ ಕ್ರಿಯೇಟ್ ಆದರೆ ಏನಾಗುತ್ತೆ? ಏರಿಯೇಷನ್, ಗಾಳಿ ಓಡಾಡುತ್ತೆ. ಸೊ ಗಾಳಿ ಓಡಾಡೋದ್ರಿಂದ ರೂಟಿಗೆ, ಬ್ರೀತಿಂಗಿಗೆ ಈಸಿ ಆಗುತ್ತೆ. ಸೊ ಇಲ್ಲಿ ಬರ್ಡ್ ಮರದ ಮೇಲೆ ಹೋಗುತ್ತೆ, ಹಣ್ಣು ತಿನ್ನುತ್ತೆ, ಹಣ್ಣದನ್ನು ಸೀಡ್ಸ್ನೆಲ್ಲ ಕೆಳಗೆ ಬೀಳಿಸುತ್ತೆ, ಅದು ಮತ್ತೆ ಗಿಡ ಹುಟ್ಟುತ್ತೆ. ಸೊ ಅಲ್ಲಿ ಇಂಟ್ರಾಕ್ಷನ್ ಆಗ್ತಾ ಇದೆ. ಬಟರ್ಫ್ಲೈ ಹೂವಿನ ಮೇಲೆ ಹೋಗಿ ಕೂರುತ್ತೆ, ಪಾಲಿನೇಷನ್ ಆಗುತ್ತೆ, ಹೌದಾ? ಪಾಲಿನೇಷನ್ ಆದರೆ ಮತ್ತೆ ನೆಕ್ಸ್ಟ್ ಹೂ ಹುಟ್ಟುತ್ತೆ. ಅದಕ್ಕೇನು ಸಿಕ್ತು? ಬಟರ್ಫ್ಲೈಗೆ ಹನಿ ಸಿಕ್ತು, ಅದಕ್ಕೇನು ಬೇಕು? ಫುಡ್ ಸಿಕ್ತು. ಟೈಗರ್, ಡೀರ್ ಅದನ್ನು ತಿನ್ನುತ್ತೆ. ಸೊ ಇದು ಡೆಫಿನೇಷನ್ ಆಫ್ ಎಕಾಲಜಿ. ಸೊ ಏನು ಡೆಫಿನೇಷನ್ ಏನು ಹುಡುಕ್ತೀರಾ ನೀವು ಎಕಾಲಜಿ ಕ್ವಶನ್ ಬಂದರೆ? ಸೈಕಲ್ ಅಲ್ಲ, ಇಂಟ್ರಾಕ್ಷನ್ ಬಿಟ್ವೀನ್ ಲಿವಿಂಗ್ ಆರ್ಗಾನಿಸಮ್ಸ್ ವಿತ್ ಈಚ್ ಅದರ್. ಟೈಗರ್, ಡೀರ್ ಅದು ಲಿವಿಂಗ್, ಇದು ಲಿವಿಂಗ್, ಬಟ್ ಬೇರೆ ಬೇರೆ ಅನಿಮಲ್. ಸೊ ಅಲ್ಲಿ ಇಂಟ್ರಾಕ್ಷನ್ ಆಗ್ತಿದೆ. ಪ್ಲಸ್ ಇಂಟ್ರಾಕ್ಷನ್ ಆಫ್ ಲಿವಿಂಗ್ ಆರ್ಗಾನಿಸಮ್ ವಿತ್
ಎನ್ವಿರಾನ್ಮೆಂಟ್, ನಾನ್ ಲಿವಿಂಗ್ ಅದು ಕೂಡ ಎನ್ವಿರಾನ್ಮೆಂಟ್. ಸೊ ಇದರಲ್ಲಿ ಏನು ಡೌಟ್ ಇಲ್ಲ, ಕ್ವಶನ್ ಬಂದರೆ ಆನ್ಸರ್ ಮಾಡಬೇಕು. ಸೊ ನಾನು ಇವತ್ತು ಆ್ಯಕ್ಚುಲಿ ಕ್ವಶನ್ಸ್ ಹಾಕಿಲ್ಲ, ನೆಕ್ಸ್ಟ್ ಕ್ಲಾಸಿಂದ ನಿಮಗೆ ಆ ಕ್ವಶನ್ದು ಏನೇನು ಪ್ರಾಬಬಿಲಿಟಿ ಬರುತ್ತೆ ಎಲ್ಲ ಆಗ್ತಾ ಹೋಗ್ತೀನಿ, ಸೊ ನಿಮ್ಗೆ ಈಸಿ ಆಗಲಿ ಅಂತ. ಸೊ ಹಿಸ್ಟ್ರಿ, ಎಕಾಲಜಿಗೆ ಓದ್ತಾ ಇದೆಯಲ್ವಾ, ಇದು ಹಿಸ್ಟ್ರಿ ಓದೋಕೆ ಶುರು ಮಾಡಿದ್ದು ಯಾವಾಗ, ಇದು ತಿಳ್ಕೊಳ್ಳೋಕೆ ಯಾವಾಗ ಶುರು ಮಾಡಿದ್ರು ಅದನ್ನು ನೋಡಿ. ಪ್ರಿಮಿಟಿವ್ ಸೊಸೈಟಿ ಹಿಂದಿನ ಕಾಲದಲ್ಲಿ ಇದ್ರಲ್ಲ, ಎನ್ಸೈಡ್ ಸ್ಟಾರ್ಟ್ ಮಾಡಿದಾರಲ್ಲ, ಇಂಡಸ್ಟ್ರಿಯಲ್ ಸಿವಿಲೈಸೇಷನ್. ಅದಕ್ಕೆ ಮುಂಚೆ ಆಗಿತ್ತು ಪ್ಯಾಲಿಯೋಲಿಥಿಕ್, ಮಿಸೋಲಿಥಿಕ್, ನಿಯೋಲಿಥಿಕ್ ಹೇಳಿದಾರ ಅಲ್ವಾ? ಅದಕ್ಕೆ ಮುಂಚೆ ಯಾವ ಥರ ಇದ್ರು? ನೊಮ್ಯಾಡಿಸಮ್. ಸೊ ಪ್ಯಾಲಿಯೋಲಿಥಿಕ್ ಇಂದ ಶುರು ಆಯಿತು, ಹ್ಯೂಮನ್ ಲೈಫ್ ಅಲ್ಲಿಂದ ಶುರು ಆಯಿತು. ಸೊ ಆಗ ಅವರು ಮನುಷ್ಯರು ಯಾವ ಥರ ಇದ್ರು, ಅದು ಪ್ರಿಮಿಟಿವ್ ಸೊಸೈಟಿ. ಸ್ಟೋನ್ ಏಜಸ್ ಯಾವ ಥರ ಇದ್ರು ನೋಡಿ. ಸೊ ಎವ್ರಿ ಇಂಡಿವಿಜುವಲ್ ವಾಸ್ ರಿಕ್ವೈರ್ಡ್ ಟು ಹ್ಯಾವ್ ಅನ್ ಇಂಟಿಮೇಟ್ ನಾಲೆಡ್ಜ್ ಆಫ್ ನೇಚರ್, ಎನ್ವಿರಾನ್ಮೆಂಟ್, ಫೋರ್ಸಸ್, ಪ್ಲಾಂಟ್ಸ್, ಅನಿಮಲ್ಸ್ ಫಾರ್ ದ ಸರ್ವೈವಲ್. ಸೊ ಆಗ ಸ್ಟೋನ್ ಏಜಲ್ಲಿ ಅವ್ರು ಎಲ್ಲಿ ಒಬ್ಬ ಮನುಷ್ಯ ಬದುಕಬೇಕಂದ್ರೆ ಅವ್ನಿಗೆ ಯಾವ ರೂಟ್ ತಿಂದರೆ ಹೆಲ್ತಿ, ಯಾವುದು ಪಾಯ್ಸನಸ್, ಯಾವ ಅನಿಮಲ್ನ ಹಂಟ್ ಮಾಡ್ಬೋದು, ಯಾವುದನ್ನು ಮಾಡೋಕ್ಕಾಗಲ್ಲ, ಅದನ್ನೆಲ್ಲ ತಿಳ್ಕೊಬೇಕಿತ್ತು. ಯಾವುದು ಫೋರ್ಸಸ್, ನ್ಯಾಚುರಲ್ ಫೋರ್ಸಸ್ ಏನೇನಿರುತ್ತೆ, ವಿಂಡ್ ಬರ್ಬೋದು, ರೈನ್ ಬರ್ಬೋದು. ಸೊ ಆವಾಗ ಯಾವ ಥರ ಸರ್ವೈವ್ ಆಗಬೇಕು, ಅದನ್ನು ಅವ್ನು ಬದುಕಬೇಕಂದ್ರೆ ಆ ಇರೋ ಎಕಾಲಜಿಯಲ್ಲಿ ಏನೇನು ಈ ಥರ ಚೇಂಜಸ್ ಆಗುತ್ತೆ ಎಲ್ಲ ತಿಳ್ಕೊಬೇಕು. ತಿಳ್ಕೊಂಡ್ರೆ ಅವನು ಸರ್ವೈವ್ ಆಗ್ತಿದ್ದ, ಇಲ್ಲ ಅಂದರೆ ಇಲ್ಲ. ಸೊ ಇದು ಹಿಸ್ಟಾರಿಕಲ್ ಕಾಂಟೆಕ್ಸ್ಟ್. ಪ್ರಿಮಿಟಿವ್ ಟೈಪಲ್ಲಿ ಇತ್ತು, ಪ್ರಿಮಿಟಿವ್ ಏಜಲ್ಲಿ ಈ ಥರ ಇತ್ತು. ನೇಚರ್ ಬಗ್ಗೆ ಗೊತ್ತಿರಬೇಕು, ಎನ್ವಿರಾನ್ಮೆಂಟ್ ಬಗ್ಗೆ ಗೊತ್ತಿರಬೇಕು, ಫೋರ್ಸಸ್ಸು, ಪ್ಲಾಂಟ್ಸು. ಯಾಕೆ ಬೇಕು ಅವ್ರಿಗೆ ಇದೆಲ್ಲ? ಯಾಕೆ ಗೊತ್ತಿರಬೇಕಿತ್ತು? ಫಾರ್ ಸರ್ವೈವಲ್, ಬದುಕೋಕ್ಕೋಸ್ಕರ ಅಷ್ಟೇ. ನಮ್ಮ ಥರ ಯು ಪಿ ಎಸ್ ಸಿ ಕ್ಲಿಯರ್ ಮಾಡೋಕ್ಕೇನು ಓದ್ತಿರಲ್ಲ, ಅವ್ರಾಗ ಬದುಕಬೇಕಿತ್ತು. ಅವ್ರು ಬದುಕಬೇಕಂದ್ರೆ ಇದೆಲ್ಲ ಗೊತ್ತಿರಬೇಕಿತ್ತು. ಸೊ ಅದಾದ್ಮೇಲೆ ಬಂದರೆ ಏನ್ಷಿಯಂಟ್ ಇಂಡಿಯಾ. ಸೊ ನಾವು ಓದ್ತೀವಲ್ಲ, ಈ ಥರ ಓದಬೇಕು ಆ್ಯಕ್ಚುಲಿ. ಏನ್ಷಿಯಂಟ್ ಇಂಡಿಯಾ ಓದಬೇಕಾದ್ರೆ ಈ ಥರ ಏನಾದ್ರು ಎನ್ವಿರಾನ್ಮೆಂಟ್ ಕಾಂಟೆಕ್ಸ್ಟ್ ಬರುತ್ತೆ ನೋಡಿ. ಈಗ ಚರಕ, ಸೊ ವೇದ ಸಂಹಿತಾದಲ್ಲಿ ಅರಣ್ಯಕಾಸ ಅಂತ ಬರುತ್ತೆ, ಕಾಡಲ್ಲಿ ಪ್ರಾಣಿಗಳ ಬಗ್ಗೆ ಇಂಟ್ರಾಕ್ಷನ್ ಇತ್ತು ಅಂತ ಇರುತ್ತಲ್ವ. ಸೊ ನಮ್ಗೆ ಆನ್ಸರ್ ರೈಟಿಂಗ್ ಇದರ ಟಾಪಿಕ್ಸ್ನ ಚೂಸ್ ಮಾಡಬೇಕು. ನೀವು ಹಿಸ್ಟ್ರಿ ಓದಬೇಕಾದ್ರೂ ಇದನ್ನೆಲ್ಲ ಚೂಸ್ ಮಾಡಬೇಕು. ಇದು ನಿಮ್ಗೆ ಎಸ್ಸೇಲಿ ಏನಾದರೂ ಈ ಥರ ಕಾನ್ಸೆಪ್ಟ್ ಬರುತ್ತೆ ಅಂತ ತಿಳ್ಕೊಳ್ಳಿ, ಈ ಥರ ಕ್ವಶನ್ಸ್ ಬರುತ್ತೆ. ಎನ್ವಿರಾನ್ಮೆಂಟಲ್ ಸಸ್ಟೈನಬಿಲಿಟಿ ಆ ಬಗ್ಗೆ ಬಂದರೆ ಇಂಡಿಯಾದಿಂದ ಕಾಂಟೆಕ್ಸ್ಟ್ ತಗೊಂಡು ಹೋಗ್ಬೋದು ನೀವು. ಇಂಡಿಯಾದಲ್ಲಿ, ಏನ್ಷಿಯಂಟ್ ಇಂಡಿಯಾದಲ್ಲಿ ನಮ್ಗೆ ಈ ಥರ ಅರಣ್ಯಸಲಿ, ವೇದ ಸಂಹಿತ ಎಲ್ಲದರಲ್ಲೂ ಕೂಡ ಎನ್ವಿರಾನ್ಮೆಂಟ್ ಪ್ರೊಟೆಕ್ಷನ್ ಬಗ್ಗೆ, ನೀಡ್ ಬಗ್ಗೆ ಅವರು ಸ್ಟ್ರೆಸ್ ಮಾಡಿದ್ದಾರೆ. ಸೊ ನಾವು 3000 ವರ್ಷದ ಹಿಂದೆನೇ ಇದ್ರ ಬಗ್ಗೆ ಎಲ್ಲನೂ ನೀಡ್ನ ಅರ್ಥ ಮಾಡ್ಕೊಂಡಿದ್ವಿ. ಬಟ್ ಇವತ್ತು ಏನಾಗಿದೆ, ಇವತ್ತು ಪೊಲ್ಯೂಷನ್ ಯಾಕೆ ಜಾಸ್ತಿ ಮಾಡ್ತಾ ಇದ್ದೀವಿ, ಇವತ್ತು ಎನ್ವಿರಾನ್ಮೆಂಟ್ನ ಯಾಕೆ ಹಾಳು ಮಾಡ್ತಾ ಇದ್ದೀವಿ, ಆ ಥರ ಕ್ವಶನ್ ಬರೀತಾ ಹೋಗ್ಬೋದು ನಾವು. ಆನ್ಸರ್ ರೈಟಿಂಗ್ ನಾವು ಈ ಥರ ಟಾಪಿಕ್ಸ್ ಚೂಸ್ ಮಾಡಬೇಕು. ಮತ್ತು ಇದ್ರ ಕ್ವಶನ್ ಕೂಡ ಬರ್ಬೋದು, ವಿಚ್ ಆಫ್ ದ ಫಾಲೋಯಿಂಗ್ ಫಾರ್ ದ ಏನ್ಷಿಯಂಟ್ ಕನ್ಸಿಡರೇಷನ್ ಆಫ್ ಎಕಾಲಜಿ ಅಂತ ಕೊಟ್ಬಿಟ್ಟು ವೇದ ಸಂಹಿತ ಈ ಥರ ಕೊಡ್ತಾ ಹೋಗ್ತಾರೆ. ಸೊ ಇಂಡಸ್ಟ್ರಿಯಲ್ ಸಿವಿಲೈಸೇಷನಲ್ಲಿ ಯಾವುದೋ ಒಂದು ಟೆಕ್ಸ್ಟ್ ಕೊಡ್ತಾರೆ, ಇಂಡಸ್ಟ್ರಿಯಲ್ ಗೊತ್ತಿತ್ತು ಅಂತ ಕೊಡ್ತಾರೆ. ಗೊತ್ತಿದ್ದಾಗ ಎಕಾಲಜಿಕಲ್ ಸ್ಟಡಿ ಬಗ್ಗೆ ಮೆನ್ಷನ್ ಮಾಡಿದಾರ, ಇಂಡಸ್ ವ್ಯಾಲಿಯಲ್ಲಿ ಮೆನ್ಷನ್ ಮಾಡಿದ್ದಾರೆ ಎಕಾಲಜಿಕಲ್ ಸ್ಟಡಿ ಬಗ್ಗೆ. ಸ್ಟಡಿ ಗೊತ್ತಿರ್ಬೋದು, ಪ್ರಿಮಿಟಿವ್ ಟೈಪಲ್ಲಿ ಗೊತ್ತಿರ್ಬೋದು ಅವರಿಗೆ, ಬಟ್ ಅಲ್ಲಿರೋ ಲಿಪಿಗಳು, ಲಿಟ್ರೇಚರ್ ಏನಿದೆ ಅದನ್ನು ನಾವು ಡಿಸಫರ್ ಮಾಡಿಲ್ಲ, ಅದು ನಮಗೆ ಅರ್ಥ ಆಗಿಲ್ಲ. ಸೊ ಅಲ್ಲಿ ಗೊತ್ತಿಲ್ಲ ನಮಗೆ. ಬಟ್ ವೇದಿಕೆಜಿಗೆ ಬಂದರೆ ಗೊತ್ತು, ವೇದಸಲ್ಲಿ ಮೆನ್ಷನ್ ಇದೆ, ಸಂಹಿತಾಸಲ್ಲಿ, ಬ್ರಾಹ್ಮಣಾಸ್, ಅರಣ್ಯಕಾಸ್, ಉಪನಿಷತ್ಸ್, ಆಲ್ ಆಫ್ ದೆಮ್ ಕಂಟೈನ್ ರಿಫ್ಲೆಕ್ಷನ್ ಆಫ್ ಎಕಾಲಜಿಕಲ್ ಕಾನ್ಸೆಪ್ಟ್. ಸೊ ಎಕಾಲಜಿ ಕಾನ್ಸೆಪ್ಟ್ ಬಗ್ಗೆ ಎಲ್ಲದರಲ್ಲೂ ರಿಫ್ಲೆಕ್ಷನ್ಸ್ ಇದೆ ಅದರಲ್ಲಿ. ಸೊ ಆವಾಗಲೇ ಇಂಟ್ರೊಡ್ಯೂಸ್ ಮಾಡಿ ಇಂಡಿಯಾದಲ್ಲಿ, ಅದು ಗೊತ್ತಿರಬೇಕು ನಮಗೆ. ಏನ್ಷಿಯಂಟ್ ಇಂಡಿಯಾದಲ್ಲಿ ನಮಗೆ ಎಕಾಲಜಿ ನೀಡ್ ಬಗ್ಗೆ ಸ್ಟ್ರೆಸ್ ಮಾಡಿದ್ರು ಅನ್ನೋದು ಗೊತ್ತಿರಬೇಕು. ಎಲ್ಲೇನು ಮೆನ್ಷನ್ ಆಗಿದೆ ಇಷ್ಟು ಟೆಕ್ಸ್ಟ್ ಬಗ್ಗೆ ಗೊತ್ತಿರಬೇಕು. ಸೊ ಮತ್ತೆ ಏನ್ಷಿಯಂಟ್ ಇಂಡಿಯಾದಲ್ಲಿ ಅದು ಯಾವಾಗ ಆಗ್ತಾ ಇದೆಲ್ಲ ಮಾಡಿದ್ದಾರೆ. ನಿಮ್ಗೆ ಎಲ್ಲಿದ್ದಾರೆ ಈಗ ಎನ್ಸಿಟಿ ಹಿಸ್ಟ್ರಿ ಯಾವ ರೇಂಜಲ್ಲಿ ಇದ್ದಾರೆ, ಯಾವ ಲೆವೆಲ್ ಇದ್ದಾರೆ? 6th ಇದ್ದಾರೆ, ಬರೀ ಇಂಡಸ್ಟ್ರಿಯಲ್ಲಿ ಅಷ್ಟೇ ಅಲ್ಲ. ಸೊ ಮುಂದೆ ಬರ್ತಾ ಹೋಗುತ್ತೆ, ನಿಮ್ಮದು ಮೌರ್ಯನ್ಸ್ ಅವರೆಲ್ಲ ಬರ್ತಾರೆ, ಗುಪ್ತಾಸ್ ಬರ್ತಾರೆ. ಸೊ ಗುಪ್ತಾಸಲ್ಲಿ ಇವರೆಲ್ಲ ಇತ್ತು. ಸೊ ಇವ್ರದ್ದು ಕೂಡ ಇಂಪಾರ್ಟೆಂಟ್ ಕ್ವಶನ್. ಸೊ ಏನ್ಷಿಯಂಟ್ ಟೆಕ್ಸ್ಟ್ಗಳಿದು, ಅದು ಪರ್ಟಿಕ್ಯುಲರ್ ಜನರಲ್ ಆಗಿ ಹೇಳ್ತು. ವೇದ ಸಂಹಿತ, ಬ್ರಾಹ್ಮಣ, ಅರಣ್ಯಕಾಸ ಅದೆಲ್ಲ ಜನರಲ್ ಆಗಿ ಹೇಳಿದ್ರು. ಪರ್ಟಿಕ್ಯುಲರ್ ಟೆಕ್ಸ್ಟಲ್ಲಿ ಎಲ್ಲ ಮೆನ್ಷನ್ ಆಗಿತ್ತು ಅಂದರೆ ಚರಕ ಸಂಹಿತ, ಅದು ಸರ್ಜಿಕಲ್ ಟೆಕ್ಸ್ಟ್. ಚರಕ ಅನ್ನೋ ಸರ್ಜನ್, ಡಾಕ್ಟ್ರು, ಸರ್ಜರಿ ಮಾಡೋ ಡಾಕ್ಟ್ರು. ಸೊ ಅವನ ಎಕಾಲಜಿ ಬಗ್ಗೆ ಮೆನ್ಷನ್ ಮಾಡಿದ್ದ. ಪ್ಲಸ್ ಸುಶ್ರುತ ಫಿಸಿಷಿಯನ್ ಇದ್ದ, ಸೊ ಇವನು ಮೆನ್ಷನ್ ಮಾಡಿದ್ದ. ಶೋಸ್ ದಟ್ ಏನ್ಷಿಯಂಟ್ ಟೆಕ್ಸ್ಟ್ ಟಾಕ್ ಅಬೌಟ್ ದ ಪ್ಲಾಂಟ್ ಆರ್ ಅನಿಮಲ್ ಎಕಾಲಜಿ. ಸೊ ಏನ್ಷಿಯಂಟ್ ಟೆಕ್ಸ್ಟಲ್ಲಿ
ಪ್ಲಾಂಟ್ ಅಥವಾ ಅನಿಮಲ್ ಎಕಾಲಜಿ ಬಗ್ಗೆ ಮಾತಾಡಿದ್ರು, ಅವರು ಮೆನ್ಷನ್ ಮಾಡಿದ್ರು. ಸೊ ಇಷ್ಟು ಎಕಾಲಜಿ. ಸೊ ಡಿಫ್ರೆನ್ಸ್ ಗೊತ್ತಾಯ್ತಾ ಎಕಾಲಜಿ ಅಂದ್ರೆ ಏನಂತ? ಎನ್ವಿರಾನ್ಮೆಂಟ್ ಏನು ಅಂತ. ದ ಸಮ್ ಟೋಟಲ್ ಆಫ್ ಲಿವಿಂಗ್ ನಾನ್ ಲಿವಿಂಗ್ ಕಾಂಪೊನೆಂಟ್ಸ್ ಇನ್ಫ್ಲೂಯೆನ್ಸಸ್ ಅಂಡ್ ಇವೆಂಟ್ಸ್ ಸರೌಂಡಿಂಗ್ ಆನ್ ಆರ್ಗಾನಿಸಮ್. ಸೊ ಇದೆಲ್ಲ ಇದಾವಲ್ಲ ಆರ್ಗಾನಿಸಮ್ಸು. ಸೊ ಇದು ಪ್ಲಸ್ ನಾನ್ ಲಿವಿಂಗ್. ಸೊ ನಾವು ಈಗ ಎಕಾಲಜಿಯಲ್ಲಿ ನೋಡಿದ್ವಿ, ಟೈಗರ್ ಡಿಯರ್ ಜೊತೆ ಇಂಟ್ರಾಕ್ಷನ್ ಆಗ್ತಿತ್ತು, ಟೈಗರ್ ಫಾರೆಸ್ಟ್ ಜೊತೆ ಇಂಟ್ರಾಕ್ಷನ್ ಆಗ್ತಿತ್ತು. ಬಟ್ ನಾವು ಫೋಕಸ್ ಆದ್ಮೇಲೆ ಇತ್ತು ಎಕಾಲಜಿಯಲ್ಲಿ ಬರೀ ನಾನ್ ಲಿವಿಂಗ್ ಇದ್ರೆ ಎಕಾಲಜಿ ಆಗಲ್ಲ, ಲಿವಿಂಗ್ ಇರಲೇಬೇಕು. ಬಟ್ ಇಲ್ಲಿ ಇಟ್ ಈಸ್ ಸಮ್ ಟೋಟಲ್ ಆಫ್ ಲಿವಿಂಗ್ ನಾನ್ ಲಿವಿಂಗ್ ಕಾಂಪೊನೆಂಟ್ಸ್. ಸೊ ಇಲ್ಲಿ ಟೈಗರ್ ಇರಬೇಕು, ಫಾರೆಸ್ಟ್ ಇರಬೇಕು, ಮೌಂಟೇನ್ ಇರಬೇಕು. ಸೊ ಆಗ ಇದು ಎನ್ವಿರಾನ್ಮೆಂಟ್ ಇನ್ಕ್ಲೂಡ್ ಆಗುತ್ತೆ. ಸಮ್ ಟೋಟಲ್ ಆಫ್ ಲಿವಿಂಗ್ ನಾನ್ ಲಿವಿಂಗ್ ಕಾಂಪೊನೆಂಟ್ಸ್ ವಿಚ್ ಇನ್ಫ್ಲೂಯೆನ್ಸಸ್ ಅಂಡ್ ಇವೆಂಟ್ಸ್ ಸರೌಂಡಿಂಗ್ ಇನ್ ಆರ್ಗಾನಿಸಮ್. ಸೊ ಒಂದು ಆರ್ಗಾನಿಸಮ್ ಇದೆ, ಒಂದು ಟೈಗರ್ ಇದೆ. ಟೈಗರ್ ಸುತ್ತ ಏನೇನಿದೆ ಅದು ಲಿವಿಂಗ್ ಆದರೂ ಆಗಿರ್ಬೋದು, ಡೀರ್ ಕೂಡ ಇರ್ಬೋದು, ಫಾರೆಸ್ಟ್ ಕೂಡ ಇರ್ಬೋದು. ಸೊ ಅದ್ರ ಬಗ್ಗೆ ಇನ್ಫ್ಲೂಯೆನ್ಸಸ್ ಯಾವ ಥರ ಆಗುತ್ತೆ ಅದನ್ನ ಎನ್ವಿರಾನ್ಮೆಂಟ್ ಅಂತ ಕರೀತೀವಿ. ಎಕಾಲಜಿ ಏನು? ಇಂಟ್ರಾಕ್ಷನ್. ಇದು ಅದ್ರ ಮೇಲೆ ಬರುತ್ತೆ. ಸೊ ಇದ್ರೊಳಗೆ ಅದ್ರ ಎನ್ವಿರಾನ್ಮೆಂಟ್ ಒಳಗಡೆ ಎಕಾಲಜಿ ಬರುತ್ತೆ. ಸೊ ಇದು ಕ್ವಶನ್ ಆಗಿ ಬರ್ಬೋದು ಇನ್ನೊಂದು. ಎನ್ವಿರಾನ್ಮೆಂಟ್ ಬರೀ ಫಾರೆಸ್ಟ್ ಅನ್ನೇ ಇಮ್ಯಾಜಿನ್ ಮಾಡ್ಕೊಬೇಡಿ ಎನ್ವಿರಾನ್ಮೆಂಟ್ ಅಂದ್ರೆ. ಸೊ ನಮ್ಮ ಬಾಡಿ ಕೂಡ ಒಂದು ಎನ್ವಿರಾನ್ಮೆಂಟ್, ಅದು ಇಂಟರ್ನಲ್ ಅಂಡ್ ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟ್ ಅಂತ ಕರಿತೀವಿ ನೋಡಿ. ಸೊ ಇಂಟರ್ನಲ್ ಎನ್ವಿರಾನ್ಮೆಂಟ್ ಅಂದ್ರೆ ಇನ್ಸೈಡ್ ದ ಬಾಡಿ, ಲಂಗ್ಸ್ ಒಳಗಡೆ ಕರೋನಾ ವೈರಸ್ ಒಳಗೆ ಹೋಯ್ತು. ಸೊ ಅದು ಇಂಟರ್ನಲ್ ಎನ್ವಿರಾನ್ಮೆಂಟ್. ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟ್ ಅಂದ್ರೆ ಔಟ್ಸೈಡ್ ದ ಬಾಡಿ. ಈಗ ಟೆಂಪರೇಚರ್ ಚೆಕ್ ಮಾಡ್ತಾರಲ್ಲ, ಸೊ ಅದು ನಿಮ್ಮ ಎನ್ವಿರಾನ್ಮೆಂಟ್ ಚೆಕ್ ಮಾಡ್ತಾ ಇದ್ದಾರೆ. ಟೆಂಪರೇಚರ್ ಬಾಡಿಯಲ್ಲಿ ರೇಡಿಯೇಷನ್ ಹೀಟ್ ಜನರೇಟ್ ಆಗ್ತಾ ಇರುತ್ತೆ ಯಾವಾಗಲೂ ರೆಸ್ಪಿರೇಷನ್ ಮಾಡೋದ್ರಿಂದ. ಸೊ ಅದೆಲ್ಲ ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟ್. ಸೊ ಎಕ್ಸ್ಟರ್ನಲ್ ಇಂಟರ್ನಲ್ ಕ್ವಶನ್ ಯೂಶಲಿ ಬರ್ತಾ ಇರುತ್ತೆ ಸೀರೀಸ್ಗಳಲ್ಲಿ. ಸೊ ಅದ್ರ ಬಗ್ಗೆ ಫೋಕಸ್ ಮಾಡಿ. ಸೊ ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟ್ ರೆಸ್ಪಿರೇಷನ್, ಸ್ವೆಟ್ ಎವಾಪರೇಷನ್ ಆಗುತ್ತೆ, ಬಾಡಿಯಿಂದ ರೇಡಿಯೇಷನ್ ಪ್ರೊಡ್ಯೂಸ್ ಆಗುತ್ತೆ, ವಿಂಡಿಂದ ಹೀಟ್ ಟೆಂಪರೇಚರ್ ವೇರಿ ಆಗುತ್ತೆ, ಔಟ್ಸೈಡ್ ಟೆಂಪರೇಚರ್, ಮೆಟಬಾಲಿಸಮ್ ಇಂದ ಬಾಡಿಯಲ್ಲಿ ಈಗ ಫುಡ್ ಡೈಜೆಷನ್ ಆಗೋದ್ರಿಂದ ಹೀಟ್ ರಿಲೀಸ್ ಆಗುತ್ತೆ. ಸೊ ಎಲ್ಲದರಿಂದನೂ ವೇರಿಯೇಷನ್ ಆಗ್ತಾ ಇರುತ್ತೆ. ಸೊ ಕಾಂಪೊನೆಂಟ್ಸ್ ಆಫ್ ಎನ್ವಿರಾನ್ಮೆಂಟ್. ಸೊ ಎನ್ವಿರಾನ್ಮೆಂಟ್ ಒಳಗಡೆ ಏನಿರುತ್ತೆ ಲಿವಿಂಗ್ ಕಾಂಪೊನೆಂಟ್ಸ್. ಸೊ ನೋಡಿದ್ಮೇಲೆ ಎನ್ವಿರಾನ್ಮೆಂಟ್ ಡೆಫಿನೇಷನ್ ಅಲ್ಲಿ ಸಮ್ ಟೋಟಲ್ ಆಫ್ ಲಿವಿಂಗ್ ನಾನ್ ಲಿವಿಂಗ್ ಎಲ್ಲ ಇತ್ತಲ್ವಾ. ಸೊ ಫಸ್ಟ್ ಲಿವಿಂಗ್ ನೋಡೋಣ, ಲಿವಿಂಗ್ ಯಾವ್ಯಾವ ಬರುತ್ತೆ ಅಂತ, ಮತ್ತೆ ನೆಕ್ಸ್ಟ್ ನಾನ್ ಲಿವಿಂಗ್ ನೋಡೋಣ. ಸೊ ಲಿವಿಂಗ್ ಅಲ್ಲಿ ಗ್ರೀನ್ ಪ್ಲಾಂಟ್ಸ್, ಮರ ಗಿಡಗಳು, ನಾನ್ ಗ್ರೀನ್ ಪ್ಲಾಂಟ್ಸ್ ಕೂಡ ಬರುತ್ತೆ ಲಿವಿಂಗ್ ಅಲ್ಲಿ. ನಾನ್ ಗ್ರೀನ್ ಪ್ಲಾಂಟ್ಸ್ ಅಂದ್ರೆ ಯಾವುದು? ಫಂಗಸ್ ಆಲ್ಗೆ, ಗ್ರೀನ್ ಇರಲ್ವ ಆಲ್ಗೆ? ಮಶ್ರೂಮ್ ಇಟ್ಸ್ ಅ ಕೈಂಡ್ ಆಫ್ ಫಂಗಸ್, ಒನ್ ಕೈಂಡ್ ಆಫ್ ಫಂಗಸ್. ಅದು ಬೇರೆ ಏನು ಸುಮಾರು ಇದೆ. ಡಿಕಂಪೋಸರ್ಸ್, ಪ್ಯಾರಾಸೈಟ್ಸ್, ಸಿಂಬಯೋಂಟ್ಸ್, ಅನಿಮಲ್ಸ್, ಮ್ಯಾನ್. ಪ್ಯಾರಾಸೈಟ್ಸ್ ಅಂದ್ರೆ ಯಾವುದು? ಲೀಚ್. ಓಕೆ. which lives on another organism for their food. ಸೊ ನಿಮ್ಮ ಬಾಡಿ ಒಳಗಡೆ ಈಗ ಯಾವುದೋ ಒಂದು ವಾರ್ಮ್ ಬಂತು, ಸೊ ಅದು ಒಳಗಡೆ ಇರುತ್ತೆ, ಇಂಟೆಸ್ಟೈನಲ್ಲಿ ಇರುತ್ತೆ. ಸೊ ಅದು ನೀವು ಊಟ ಮಾಡಿದ್ನೆಲ್ಲ ಅದು ನ್ಯೂಟ್ರಿಯೆಂಟ್ಸ್ನ ಅಬ್ಸರ್ವ್ ಮಾಡ್ಕೋತಾ ಇರುತ್ತೆ. ನೀವು ತಿಂದಿದ್ದು ಅದು ಫುಡ್ ಆಗ್ತಾ ಇರುತ್ತೆ. ಬಟ್ ಅದು ನಿಮಗೆ ಪ್ರಾಬ್ಲಮ್ ಆಗುತ್ತೆ, ಅದಕ್ಕೆ ಫುಡ್ ಆಗಿರುತ್ತೆ. ಹೌದು, ಅದನ್ನ ಪ್ಯಾರಾಸೈಟ್ಸ್ ಅಂತ ಕರಿತೀವಿ. ಸಿಂಬಯೋಂಟ್ಸ್ ಅಂದರೆ ಮ್ಯೂಚುವಲ್ ರಿಲೇಶನ್ಶಿಪ್ ಇರುತ್ತೆ. ಒಂದು ಆರ್ಗಾನಿಸಮ್ ಸರ್ವೈವಕ್ಕೆ ಇನ್ನೊಂದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಇದು ಅದಕ್ಕೆ ಹೆಲ್ಪ್ ಮಾಡ್ತಾರೆ. ಸೊ ಬೋತ್ ಆಫ್ ವಿನ್-ವಿನ್ ಸಿಚುವೇಶನ್ ಎರಡಕ್ಕೂ. ಸೊ ಅನಿಮಲ್ಸ್, ಮ್ಯಾನ್, ಇದೆಲ್ಲ ಬಯೋಟಿಕ್ ಕಾಂಪೊನೆಂಟ್ಸ್. ಸೊ ಅಲ್ಲಿ ಪ್ರಿಲಿಮ್ಸ್ ಕ್ವಶನ್ ಬಂದು ಇದರಲ್ಲಿ ಯಾವುದು ಬಯೋಟಿಕ್ ಅಲ್ಲ ಅಂತ ಕೇಳ್ಬೋದು. ಸೊ ನಾನ್ ಲಿವಿಂಗ್, ನಾನ್ ಗ್ರೀನ್ ಅಲ್ಲ ಅಂತ ಅನ್ಕೋಬೇಡಿ, ಅದನ್ನು ಬಯೋಟಿಕ್ ಇದೆ, ಲೈಫ್ ಇರುತ್ತೆ. ಸೊ ಎಬಯೋಟಿಕ್ ನಾನ್ ಲಿವಿಂಗ್ ಕಾಂಪೊನೆಂಟ್ಸ್ ಆಗೋದು ನೋಡಿ: ರೇಡಿಯೇಷನ್, ಟೆಂಪರೇಚರ್, ಹೀಟ್ ಫ್ಲೋ, ವಾಟರ್, ಅಟ್ಮಾಸ್ಫಿಯರ್, ಸಾಯಿಲ್, ಸಬ್ಸ್ಟ್ರೇಟಮ್. ಸಬ್ಸ್ಟ್ರೇಟಮ್ ಅಂದರೆ ಲೇಯರ್ ಬಿಲೋ ದ ಸಾಯಿಲ್ ಅಥವಾ ರಾಕ್. ಇದಿಷ್ಟು ಎಬಯೋಟಿಕ್, ಅದಷ್ಟು ಬಯೋಟಿಕ್. ಅದು ಲಿವಿಂಗ್, ಇದು ನಾನ್ ಲಿವಿಂಗ್. ಇದೆಲ್ಲ ಏನು? ಕಾಂಪೊನೆಂಟ್ಸ್ ಆಫ್ ಎಕಾಲಜಿನ ಎನ್ವಿರಾನ್ಮೆಂಟ್. ಸೊ ಬಯೋಟಿಕ್ ಯಾವ್ದು ನೋಡಿ: ಪ್ಲಾಂಟ್ಸ್, ಅನಿಮಲ್ಸ್, ಬ್ಯಾಕ್ಟೀರಿಯಾ,
ಫಂಗಸ್, ಪ್ರೋಟಿಸ್ಟ್ಸ್. ಸೊ ಒಂದು ಕ್ವಶನ್ ಬಂದಿತ್ತು UPSC ಅಲ್ಲಿ, ವೈರಸ್ ಲಿವಿಂಗ್ ಆರ್ಗಾನಿಸಮ್. ವೈರಸ್ ಲಿವಿಂಗ ನಾನ್ ಲಿವಿಂಗ? ನಾನ್ ಲಿವಿಂಗ ಲಿವಿಂಗ? ಎರಡು ಪ್ರಾಪರ್ಟೀಸ್ ಇದೆ ಅದಕ್ಕೆ ಅಲ್ವಾ? ಪೋಸ್ಟ್ ಇಲ್ಲ ಅಂದ್ರೆ ಸುಮ್ಮನೆ ಇರುತ್ತೆ, ಪ್ಯಾಸಿವ್ ಆಗಿರುತ್ತೆ. ಪೋಸ್ಟ್ ಸಿಕ್ಕಾಗ ರಿಪ್ರೊಡ್ಯೂಸ್ ಮಾಡಿ ಮಲ್ಟಿಪ್ಲೈ ಆಗ್ತಾ ಹೋಗುತ್ತೆ ಅಲ್ವಾ? ಸೊ ಅದು ಲಿವಿಂಗ್ ಏನೇ, ಬಟ್ ಅದಕ್ಕೆ ಕಾಂಟೆಕ್ಸ್ಟ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನಾನ್ ಲಿವಿಂಗ್ ವಾಟರ್, ಸಾಯಿಲ್ ಇದೆಲ್ಲ ಮಿನರಲ್ಸ್, ಏರ್. ಸೊ ಇದು NCERT ಕೊಟ್ಟಿರೋ ಬುಕ್, ಜಸ್ಟ್ ರೆಫರೆನ್ಸ್ಗೆ ಹಾಕಿದ್ದೀನಿ. ಅಲ್ಲಿ ಮ್ಯಾನ್ ಮೇಡ್, ನ್ಯಾಚುರಲ್ ಅಂತೆಲ್ಲ ಕ್ಲಾಸಿಫೈ ಮಾಡಿದ್ದಾರೆ. ಸೊ ನೆಕ್ಸ್ಟ್ ಲೆವೆಲ್ಸ್ ಆಫ್ ಆರ್ಗನೈಸೇಷನ್. ಆಕ್ಚುಲಿ ಆರ್ಗ್ಯಾನಿಸಮ್ ಅದು. ಸೊ ಇಂಡಿವಿಜುವಲ್ ಸ್ಟಾರ್ಟ್ ಆಗುತ್ತೆ. ಒಂದು ಕಪ್ಪೆ ಬಾವಿ ಒಳಗಡೆ ಇರುತ್ತೆ, ಅದು ಇಂಡಿವಿಜುವಲ್. ನೆಕ್ಸ್ಟ್ ಕಪ್ಪೆಗಳು ಕೆರೆ ಒಳಗಡೆ ಹೋದ್ರೆ, ಪಾಂಡ್ ಒಳಗಡೆ ಹೋದ್ರೆ 10 ಕಪ್ಪೆಗಳಿರುತ್ತೆ. ಬಟ್ ಅಲ್ಲಿ ಕಪ್ಪೆಗಳು ಮಾತ್ರ ಇರುತ್ತೆ, ಅದನ್ನ ಕಪ್ಪೆಗಳ ಪಾಪ್ಯುಲೇಷನ್ ಅಂತ ಕರಿತೀವಿ. ನೆಕ್ಸ್ಟ್ ಅದು ಸಮುದ್ರಕ್ಕೆ ಹೋದ್ರೆ ಅದ್ರ ಜೊತೆಗೆ ಹಾವು, ಫಿಶಸ್, ಬೇರೆ ಬೇರೆಲ್ಲ ಬರುತ್ತೆ, ಅದು ಕಮ್ಯುನಿಟಿ ಆಗುತ್ತೆ. ನೆಕ್ಸ್ಟ್ ಲೆವೆಲ್ ಇಕೋಸಿಸ್ಟಮ್. ಸೊ ಅಲ್ಲಿ ಓಷನ್ ಜೊತೆಗೆ ಬೇರೆ ಮೌಂಟೇನ್ಸ್, ಅದು ಇದು ಒಳಗಡೆ ಇದಿರುತ್ತಲ್ಲ, ಸಿ ಮೌಂಟ್ಸ್ ಎಲ್ಲ ಇರುತ್ತಲ್ಲ, ಅದು ಎಕೋಸಿಸ್ಟಮ್. ಅದ್ರ ಮೇಲೆ ಬಯೋಸ್ಫಿಯರ್. ಸೊ ಅರ್ಥ ಒಳಗಡೆ ಲಿವಿಂಗ್ ಪಾರ್ಟ್ ಏನಿದೆ ಅದು ಬಯೋಸ್ಫಿಯರ್, ಅದು ಹೈಯೆಸ್ಟ್ ಲೆವೆಲ್. ಸೊ ಇದು ಟೆಕ್ಸ್ಟ್ ಬುಕ್ ಇದು ಕೊಟ್ಟಿರೋದು. ಸೊ ಒಂದು ಇಂಡಿವಿಜುವಲ್ ಇರುತ್ತೆ ಫಸ್ಟ್, ನೆಕ್ಸ್ಟ್ ಅದು ಪಾಪ್ಯುಲೇಷನ್, ಸೇಮ್ ಕ್ಯಾಟಗರಿ ಬರೋ ಪಾಪ್ಯುಲೇಷನಲ್ಲಿ. ನೆಕ್ಸ್ಟ್ ಕಮ್ಯುನಿಟಿ, ಅದ್ರ ಜೊತೆಗೆ ಅಲ್ಲಿ ಡೀರ್ ಇದೆ, ಅದ್ರ ಜೊತೆಗೆ ಟೈಗರ್, ಲಯನ್ ಬಂದರೆ ಅದು ಕಮ್ಯುನಿಟಿ ಆಗುತ್ತೆ. ನೆಕ್ಸ್ಟ್ ಅದು ಬಿಟ್ಟು ಹೋದರೆ ನೆಕ್ಸ್ಟ್ ಲೆವೆಲ್ ಎಕೋಸಿಸ್ಟಮ್, ಅದು ನೆಕ್ಸ್ಟ್ ಲೆವೆಲ್ ಬಯೋಮ್, ನೆಕ್ಸ್ಟ್ ಬಯೋಸ್ಫಿಯರ್. ಇದು ನೆಕ್ಸ್ಟ್ ಅಕ್ವಾಟಿಕಲ್ಲಿ ಕೊಟ್ಟಿರೋದು ಫಿಶು. ನೆಕ್ಸ್ಟ್ ಅದಕ್ಕೆ ಸೇಮ್ ಫಿಶಸ್ ಬರುತ್ತೆ, ಪಾಪ್ಯುಲೇಷನ್ ಆಗುತ್ತೆ, ಡಿಫ್ರೆಂಟ್ ಫಿಶಸ್ ಬರುತ್ತೆ, ಕಮ್ಯುನಿಟಿ ಆಗುತ್ತೆ. ಸೊ ಒಂಥರ ಡೆವಲಪ್ ಆಗುತ್ತೆ. ಸೊ ಈಗ ಒಂದೊಂದೇ ನೋಡ್ತಾ ಹೋಗೋಣ. ಫಸ್ಟ್ ಇಂಡಿವಿಜುವಲ್ ಅಂದರೆ ಯಾರು ಇರ್ತಾರೆ? ಫ್ಯಾಮಿಲಿಯಲ್ಲಿ ಇಂಡಿವಿಜುವಲ್ ಅಂದರೆ ಯಾರು ಇರ್ತಾರೆ? ನೀವು ಸಿಂಗಲ್ ಪರ್ಸನ್ ಯಾರು ಇರ್ತಾರ? ಒಬ್ರು ಇರ್ತೀರ. ಸೊ ಇಲ್ಲೂ ಅದೇ ಥರ ಒಂದು ಇಂಡಿವಿಜುವಲ್ ಸ್ಪೀಷೀಸ್ ಅಂದರೆ ಮ್ಯಾನ್ ಅಂದರೆ, ಇಂಡಿವಿಜುವಲ್ ಮ್ಯಾನ್ ಅಂದರೆ ಒಬ್ಬ ಮನುಷ್ಯ ಇರ್ತಾನೆ. ಇಂಡಿವಿಜುವಲ್ ಪ್ಲಾಂಟ್ ಅಂದರೆ ಒಂದೇ ಇರುತ್ತೆ, ಇಂಡಿವಿಜುವಲ್ ಟ್ರೀ ಒಂದೇ ಇರುತ್ತೆ, ಅಥವಾ ಇಂಡಿವಿಜುವಲ್ ಮಶ್ರೂಮ್ ಅಂದರೆ ಒಂದೇ ಇರುತ್ತೆ, ಇಂಡಿವಿಜುವಲ್ ಬ್ಯಾಕ್ಟೀರಿಯಾ ಅದು ಒಂದೇ ಇರುತ್ತೆ. ಸೊ ಇಂಡಿವಿಜುವಲ್ ಅಂದರೆ ಜಸ್ಟ್ ಒನ್ ಸಿಂಗಲ್ ಕನ್ಸಿಡರೇಷನ್ ಮಾಡ್ತೀವಿ. ಸೊ ಆಲ್ ಇಂಡಿವಿಜುವಲ್ಸ್ ಹ್ಯಾವ್ ಇಂಡಿಪೆಂಡೆಂಟ್ ಲೈಫ್ ಪ್ರೋಸೆಸ್ ಅಂಡ್ ಫಂಕ್ಷನ್ಸ್. ಸೊ ನಿಮಗೆ ಇಂಡಿಪೆಂಡೆಂಟ್ ಲೈಫ್ ಪ್ರೋಸೆಸ್ ಇದೆಯಾ? ನಿಮ್ಮ ಕೆಲಸ ನೀವು ಸಪ್ರೇಟಾಗಿ ಮಾಡ್ತೀರಾ ಅಥವಾ ನಿಮ್ಮ ಪೇರೆಂಟ್ಸ್ ಮಾಡೋ ಕೆಲಸನೇ ಮಾಡ್ತೀರಾ? ಡಿಫ್ರೆಂಟ್ ಅಲ್ವಾ? ಹಾಂ. ಸೊ ನಿಮಗೆ ಸಪ್ರೇಟ್ ಲೈಫ್ ಪ್ರೋಸೆಸ್ ಇದೆಯಾ? ನಿಮ್ಮ ಪ್ರೋಸೆಸ್ಸೇ ಬೇರೆ ಇರ್ತಾರಲ್ವಾ? ಈಗ ಸ್ಟೂಡೆಂಟ್, ನೀವು ಆಸ್ಪಿರೆಂಟ್ಸು ಈಗ ಏನು ಮಾಡ್ತೀರಾ? ಕ್ಲಾಸಿಗೆ ಬರ್ತೀರಾ, ಕ್ಲಾಸ್ ಕೇಳ್ತೀರಾ, ಓದ್ತೀರಾ. ಪೇರೆಂಟ್ಸ್ ಇದೇ ಮಾಡ್ತಾರೆ ನಿಮಗೆ, ಪೇರೆಂಟ್ಸ್ ಮನೆಯಲ್ಲಿ ಅವ್ರು ಅರ್ನಿಂಗ್ಸ್ಗೆ ಹೋಗ್ತಾರಲ್ಲ, ಕೆಲಸ ಮಾಡ್ತಾರೆ, ಅವ್ರು ಬೇರೆ ಕೆಲಸ ಮಾಡ್ತಾರೆ, ನೀವು ಬೇರೆ ಕೆಲಸ ಮಾಡ್ತಾರೆ. ಸೊ ಎವ್ರಿ ಇಂಡಿವಿಜುವಲ್ ಹ್ಯಾಸ್ ಡಿಫ್ರೆಂಟ್ ಫಂಕ್ಷನ್ಸ್ ಆ್ಯಂಡ್ ಪ್ರೋಸೆಸ್ ಆಫ್ ಲೈಫ್. The body can have an internal environment made up with only one cell or multiple organ system. So ಬಾಡಿಯಲ್ಲಿ ಇದು ನೆಕ್ಸ್ಟ್ ಇಂಡಿವಿಜುವಲ್ ಅಲ್ಲಿ ಕನ್ಸಿಡರ್ ಮಾಡಿದ್ರೆ ಒಂದು ಬಾಡಿಯಲ್ಲಿ ಸಿಂಗಲ್ ಸೆಲ್ ಇರೋ ಆರ್ಗನಿಸಮ್ ಕೂಡ ಇರ್ಬೋದು, ಅಥವಾ ಮಲ್ಟಿಪಲ್ ಸೆಲ್ಸ್ ಇರೋ ಅಥವಾ ಆರ್ಗನ್ ಸಿಸ್ಟಮ್ ಕೂಡ ಅನಿಮಲ್ಸ್ ಕೂಡ ಇರ್ಬೋದು. ಸೊ ಮಲ್ಟಿಪಲ್ ಬಂದರೆ ಹ್ಯೂಮನ್ ಬೀಯಿಂಗ್ಸ್ ಆಗ್ತೀವಿ, ಸಿಂಗಲ್ ಸೆಲ್ ಬಂದರೆ ಬ್ಯಾಕ್ಟೀರಿಯಾ, ಪ್ರೋಟೋಜೋವಾ ಅದೆಲ್ಲ ಸಿಂಗಲ್ ಸೆಲ್ ಆರ್ಗನಿಸಮ್ಸ್. ಸೊ ನೆಕ್ಸ್ಟ್ ಇಂಡಿವಿಜುವಲ್ ಲೆವೆಲ್ ನೋಡಿದ್ವಿ, ಪಾಪ್ಯುಲೇಷನ್ ಲೆವೆಲ್ ಹೋಗೋಣ. ಸೊ ಪಾಪ್ಯುಲೇಷನ್ ಏನಿದೆ ಅಲ್ಲಿ ಒಂದು ಕ್ಯಾಟಗರಿ ತಗೊಂಡ್ರೆ, ಫಸ್ಟ್ ಕ್ಯಾಟಗರಿಯಲ್ಲಿ ಹ್ಯೂಮನ್ ಬೀಯಿಂಗ್ಸ್ ಮಾತ್ರ ಇದ್ದಾರಾ, ಸೆಕೆಂಡಲ್ಲಿ ಪರ್ಟಿಕ್ಯುಲರ್ ಪ್ಲಾಂಟ್ಸ್ ಮಾತ್ರ ಇದ್ದಾರಾ, ಥರ್ಡಲ್ಲಿ ಪರ್ಟಿಕ್ಯುಲರ್ ಮಶ್ರೂಮ್ ಮಾತ್ರ ಇದೆಯಾ, ನೆಕ್ಸ್ಟ್ ಪರ್ಟಿಕ್ಯುಲರ್ ಬ್ಯಾಕ್ಟೀರಿಯಾಸ್ ಮಾತ್ರ ಇದೆಯಾ. ಪಾಪ್ಯುಲೇಷನ್ ಅಂದರೆ ಏನು ನೋಡಿ? ದ ಗ್ರೂಪ್ ಆಫ್ ಆರ್ಗಾನಿಸಮ್ಸ್ ಆಫ್ ಸೇಮ್ ಸ್ಪೀಶೀಸ್ ಆಕ್ಯುಪೈಯಿಂಗ್ ಅ ಡಿಫೈನ್ಡ್ ಏರಿಯಾ ಇನ್ ಡಿಫೈನ್ಡ್ ಟೈಮ್. ಸೊ ನಾವೆಲ್ಲ ಈಗ ಈ ಕ್ಲಾಸ್ ರೂಮ್ ಒಳಗಡೆ ಇದ್ದೀವಿ, ಡಿಫೈನ್ಡ್ ಏರಿಯಾ ಅಲ್ವಾ, ಡಿಫೈನ್ಡ್ ಟೈಮ್. ಈಗ ಎಷ್ಟು 10-20ರಲ್ಲಿ ಎಲ್ಲ ಇಲ್ಲೇ ಇದ್ದೀವಿ. ಸೊ ನಾವು ಪಾಪ್ಯುಲೇಷನ್ ಆಗ್ತೀವ, ಪಾಪ್ಯುಲೇಷನ್ ಆಫ್ UPSC ಆಸ್ಪಿರೆಂಟ್ಸ್. ಅದಕ್ಕೆ ಕೆಳಗಡೆ ಹೋದರೆ ಅವ್ರು ಬೇರೆ ಪಾಪ್ಯುಲೇಷನ್ ಆಫ್ PU ಸ್ಟೂಡೆಂಟ್ಸ್. ಸೊ ನಮಗೂ ಡಿಫ್ರೆನ್ಸ್ ಇದೆಯಾ? ಸೊ ಇದು ಅದೇ ಥರ ದ ಗ್ರೂಪ್ ಆಫ್ ಆರ್ಗಾನಿಸಮ್ಸ್ ಆಫ್ ಸೇಮ್ ಸ್ಪೀಶೀಸ್. ಸೊ ನಮಗೆ UPSC ಸೇಮ್ ಸ್ಪೀಶೀಸ್ ಅಂತ ತಗೊಂಡ್ರೆ ನಾವು ಸಪ್ರೇಟ್ ಪಾಪ್ಯುಲೇಷನ್ ಆಗ್ತೀವಿ. ಇಲ್ಲಿ ಸೇಮ್ ಸ್ಪೀಶೀಸ್ ಆಕ್ಯುಪೈಯಿಂಗ್ ಡಿಫೈನ್ಡ್ ಏರಿಯಾ ಇನ್ ಡಿಫೈನ್ಡ್ ಟೈಮ್. ಆಯ್ತಾ? ಸೊ ಇದು ಕ್ವಶನ್ ಆಗ್ಬೋದು, ಪಾಪ್ಯುಲೇಷನ್ ಭಾಳ ಇಂಪಾರ್ಟೆಂಟ್. ನೆಕ್ಸ್ಟ್ ನೋಡಿ, ಸೊ ಈಗ ಆ ಕಾನ್ಸೆಪ್ಟ್ ಸೈಡಿಗೆ ಇಡಿ, ಇದನ್ನು ನೋಡಿ ಫಸ್ಟ್. ಈಗ ಫಾರ್ ಎಕ್ಸಾಂಪಲ್ ಬೆಂಗಳೂರು ತಗೊಳ್ಳಿ, ಬೆಂಗಳೂರು ಎಕ್ಸಾಂಪಲ್ ತಗೊಳ್ಳಿ. ಬೆಂಗಳೂರಲ್ಲಿ ಬರ್ತ್ ರೇಟ್ ಜಾಸ್ತಿ ಆಗ್ತಾ ಇದೆ, ಮಕ್ಕಳು ಜಾಸ್ತಿ ಹೋಗ್ತಾ ಇದ್ದಾರೆ, ಪಾಪ್ಯುಲೇಷನ್ ಏನಾಯಿತು? ಇನ್ಕ್ರೀಸ್
ಇನ್ಕ್ರೀಸ್ ಆಯ್ತಾ? ಓಕೆ. ಸೊ ಬೆಂಗಳೂರಿಗೆ ಈಗ ಪಕ್ಕ ಮಂಡ್ಯದಿಂದ ಆ ಕಡೆ, ರಾಮನಗರದಿಂದ ಆ ಕಡೆ, ತುಮಕೂರಿಂದ, ತಮಿಳ್ನಾಡಿಂದ ಎಲ್ಲ ಜನ ಬರ್ತಾ ಇದ್ದಾರೆ ಜಾಬ್ ಹುಡ್ಕೊಂಡು. ಪಾಪ್ಯುಲೇಷನ್ ಏನಾದ್ರು ಬೆಂಗಳೂರದು ಇನ್ಕ್ರೀಸ್ ಆಗುತ್ತೆ. ಸೊ ಪಾಪ್ಯುಲೇಷನ್ ಯಾವಾಗ ಇನ್ಕ್ರೀಸ್ ಆಗುತ್ತೆ? ಬರ್ತಿಂದ. ನೆಕ್ಸ್ಟ್ ಇಮಿಗ್ರೇಷನ್ ಇಂದ. ಇಮಿಗ್ರೇಷನ್ ಅಂದ್ರೆ ಕಮಿಂಗ್ ಇನ್, ಬೆಂಗಳೂರಿಗೆ ಇನ್ ಎಂಟರ್ ಆಗ್ತಾ ಇದ್ದಾರೆ. ಸೊ ಅಲ್ಲಿ ಪಾಪ್ಯುಲೇಷನ್ ಜಾಸ್ತಿ ಆಗ್ತಾ ಇದೆ. ಪಾಪ್ಯುಲೇಷನ್ ಕಡಿಮೆ ಆಗೋದಾಗ ಡೆತ್ ರೇಟ್, ಜನ ಸಾಯ್ತಾ ಇದ್ದಾರೆ ಅಂದ್ರೆ ಪಾಪ್ಯುಲೇಷನ್ ಕಡಿಮೆ ಆಗುತ್ತೆ. ಇನ್ನೊಂದು ಎಮಿಗ್ರೇಷನ್. ಈ ಕರೋನಾ ಎಲ್ಲ ಜಾಸ್ತಿ ಆಯ್ತಲ್ಲ, ಬೆಂಗಳೂರೆಲ್ಲ ವರ್ಕ್ ಎಲ್ಲ ನಿಂತೋದು, ಕೆಲಸ ನಿಂತೋದು. ಏನು ಮಾಡೋದು ಜನಗಳು? ಬೆಂಗಳೂರು ಬಿಟ್ಟು ಹೋದ್ರು. ಅದನ್ನೇನಂತ ಕರಿತೀವಿ? ಎಮಿಗ್ರೇಷನ್. ಹಿಂದೆ ಬರ್ತಾ ಇದ್ದಾರೆ, ಬೆಂಗಳೂರಿಂದ ಆಚೆ ಹೋಗ್ತಾ ಇದ್ದಾರೆ, ಅದನ್ನ ಎಮಿಗ್ರೇಷನ್ ಅಂತ ಕರಿತೀವಿ. ಬೆಂಗಳೂರಿಗೆ ಬಂದ್ರೆ ಇಮಿಗ್ರೇಷನ್. ಸೊ ಇದೇ ಕಾನ್ಸೆಪ್ಟ್ನ ನಾವು ಸೊ ಈಗ ನೋಡಿ, ಪಾಪ್ಯುಲೇಷನ್ ಗ್ರೋತ್ ಆಗೋದು ಯಾವಾಗ? ಇದೆರಡು ಡಿಫ್ರೆನ್ಸ್ ಪಾಸಿಟಿವ್ ಇದ್ರೆ ಪಾಪ್ಯುಲೇಷನ್ ಗ್ರೋತ್ ಆಗುತ್ತೆ. ಅಂದ್ರೆ ಬರ್ತ್ ಇಮಿಗ್ರೇಷನ್ ಡೆತ್ ಇಮಿಗ್ರೇಷನ್ ಗಿಂತ ಜಾಸ್ತಿ ಇರುತ್ತೆ. ಮಕ್ಕಳು ಹುಟ್ಟೋರು ಪ್ಲಸ್ ಜನ ಬರೋರು ಜಾಸ್ತಿ ಇದ್ದಾರೆ ಯಾವುದಕ್ಕಿಂತ? ಸಾಯೋರು ಮತ್ತೆ ಬಿಟ್ಟೋಗೋರ್ಗಿಂತ. ಕರೆಕ್ಟಾ? ಕರೆಕ್ಟಾ ಇದು? ಸಾಯೋರು ಮತ್ತೆ ಬಿಟ್ಟೋಗೋರ್ಗಿಂತ ಹುಟ್ಟೋರು ಮತ್ತೆ ಬರ್ತಾ ಇರೋರು ಜಾಸ್ತಿ ಇದ್ರೆ ಏನಾಯ್ತು? ಪಾಪ್ಯುಲೇಷನ್ ಗ್ರೋತ್ ಆಯ್ತು. ಕಡಿಮೆ ಆಗೋದು ಯಾವಾಗ? ಉಲ್ಟಾದಾಗ, ಡೆತ್ ಜಾಸ್ತಿ ಆಗಿ ಬಿಟ್ಟೋಗೋರು ಜಾಸ್ತಿ ಆದಾಗ ಕಡಿಮೆ ಆಗುತ್ತೆ. ಇದು ಗೊತ್ತಾಯ್ತಾ? ಇದು ಒಂದು ಕ್ವಶನ್, ಅದಕ್ಕೆ ಹೇಳ್ತಾ ಇದ್ದೀನಿ ಡೀಪಾಗಿ. ಯಾವ ಪಾಪ್ಯುಲೇಷನ್ ಜಾಸ್ತಿ ಆಗುತ್ತೆ, ಕಡಿಮೆ ಆಗುತ್ತೆ. ಸೊ ನಾವು ಈಸಿಯಾಗಿ ಅದನ್ನು ಪ್ರೆಡಿಕ್ಟ್ ಮಾಡ್ಬೋದು, ಬಟ್ ಕೆಲವರಿಗೆ ಕನ್ಫ್ಯೂಸ್ ಆಗುತ್ತೆ. ಇಮಿಗ್ರೇಷನ್ ಅದನ್ನು ತಿಳ್ಕೊಳ್ಳಿ. ಐ ಫಾರ್ ಇನ್, ಒಳಗೆ ಬರ್ತಾ ಇದ್ದಾರೆ ಇಮಿಗ್ರೇಷನ್. ಇಮಿಗ್ರೇಷನ್ ಆದಾಗ ಪಾಪ್ಯುಲೇಷನ್ ಜಾಸ್ತಿ ಆಗುತ್ತೆ. ಇ ಫಾರ್ ಔಟ್ ಎಲ್ಲ ತಿಳ್ಕೊಳ್ಳಿ, ಆಚೆ ಹೋಗ್ತಾ ಇದ್ದಾರೆ ಎಮಿಗ್ರೇಷನ್, ಪಾಪ್ಯುಲೇಷನ್ ಏನಾಗುತ್ತೆ? ಡಿಕ್ರೀಸ್ ಆಗುತ್ತೆ. ಸೊ ಇದಕ್ಕೆ ಡೌಟ್ ಇರಲ್ಲ. ಕ್ಲಿಯರ್ ಆಗಿದೆ ಕಾನ್ಸೆಪ್ಟ್? ಅದು ಆಕ್ಚುಲಿ ಎಕನಾಮಿಕ್ಸ್ ಸ್ಲೈಡ್ ನಾನು ನಿಮ್ಗೆ ಅರ್ಥ ಮಾಡ್ಸೋಕ್ಕಷ್ಟೇ ಹಾಕಿದ್ದು. ಸೊ ಪಾಪ್ಯುಲೇಷನ್ ಗ್ರೋತ್ ಯಾವಾಗ ಆಗುತ್ತೆ? ಬರ್ತ್ ಅಥವಾ ಇಮಿಗ್ರೇಷನ್ ಆದಾಗ. ಪಾಪ್ಯುಲೇಷನ್ ಡಿಕ್ಲೈನ್ ಆಗೋದು ಡೆತ್ ಅಥವಾ ಇಮಿಗ್ರೇಷನ್ ಆದಾಗ. ನೆಕ್ಸ್ಟ್ ಒಂದು ಡೆಫಿನೇಷನ್ ಇದೆ, ಪಾಪ್ಯುಲೇಷನ್ ಡೆನ್ಸಿಟಿ. ಡೆನ್ಸಿಟಿ ಅಂದ್ರೆ ಏನು? ಮಾಸ್ ಬೈ ವಾಲ್ಯೂಮ್. ಸೊ ಇಲ್ಲಿ ಇಟ್ ಈಸ್ ದ ರಿಲೇಶನ್ಶಿಪ್ ಬಿಟ್ವೀನ್ ನಂಬರ್ ಆಫ್ ಇಂಡಿವಿಜುವಲ್ಸ್ ಅಂಡ್ ಏರಿಯಾ ದೇ ಆಕ್ಯುಪೈ. ನಂಬರ್ ಆಫ್ ಇಂಡಿವಿಜುವಲ್ ಅಂಡ್ ದ ಏರಿಯಾ ದೇ ಆಕ್ಯುಪೈ ಏನಂತ ಹೇಳೋದಕ್ಕೆ? ಪಾಪ್ಯುಲೇಷನ್ ಡೆನ್ಸಿಟಿ. ಈಗ ನಾವು ಫಿಸಿಕ್ಸ್ ಡೆನ್ಸಿಟಿ ಅಂದರೆ ಮಾಸ್ ಬೈ ವಾಲ್ಯೂಮ್ ಅಂತ ಕರಿತೀವಿ. ಸೊ ಅದಕ್ಕೂ ಇದಕ್ಕೂ ಸ್ವಲ್ಪ ಡಿಫ್ರೆನ್ಸ್ ಇದೆ. ಇದು ಡಿನಾಮಿನೇಟರ್ ಏರಿಯಾ ಇದೆ, ಮೇಲೆ ನಂಬರ್ ಇದೆ. ಇಷ್ಟು ಜನ ಇಷ್ಟು ಏರಿಯಾದಲ್ಲಿ ಇದ್ದಾರೆ, ಇಷ್ಟು ಸ್ಕ್ವೇರ್ ಕಿಲೋಮೀಟರ್ ಇಷ್ಟು ಜನ ಇದ್ದಾರೆ. ಮೈಸೂರು ಪಾಪ್ಯುಲೇಷನ್ ಡೆನ್ಸಿಟಿ ಇಷ್ಟಿದೆ, ಅದು ಪಾಪ್ಯುಲೇಷನ್ ಡೆನ್ಸಿಟಿ. ಸೊ ನಾನು ಹೇಳ್ತಿರೋದು ಹ್ಯೂಮನ್ ಬೀಯಿಂಗ್ಸ್ ಕಷ್ಟ ಹೇಳ್ತಾ ಇದ್ದೀನಿ, ಬಟ್ ಇದನ್ನು ನಾವು ಇಕಾಲಜಿ ಸ್ಟಡಿ ಮಾಡಬೇಕಾದ್ರೆ ಬೇರೆ ಬೇರೆ ಅನಿಮಲ್ಸು, ಪ್ಲಾಂಟ್ಸು, ಎಲ್ಲ ಆರ್ಗಾನಿಸಮ್ಸ್ಗೂ ಅಪ್ಲೈ ಆಗುತ್ತೆ. ಸೊ ಈಗ ಟೈಗರ್ ಸರ್ವೆ ಆಯ್ತಲ್ವಾ? ಹೈಯೆಸ್ಟ್ ಟೈಗರ್ ಎಲ್ಲಿರೋದು? ಮಧ್ಯಪ್ರದೇಶ್. ಈ ಸರ್ವೆಗಿಂತ ಮುಂಚೆ ಇಲ್ಲಿತ್ತು ಹೈಯೆಸ್ಟ್ ಟೈಗರ್ಸ್ ಕರ್ನಾಟಕದಲ್ಲಿತ್ತು. ಸೊ 2 ಜಾಸ್ತಿ ಆಗಿದೆ. ಸೊ ಫಸ್ಟ್ ಪ್ಲೇಸ್ ಅವರಿಗೆ ಹೋಯ್ತು. ಅಲ್ಲಿ ಟೈಗರ್ ಡೆನ್ಸಿಟಿ ಏನಾಗಿದೆ? ಜಾಸ್ತಿ ಆಗಿದೆ. ಅಂದರೆ ಮಧ್ಯಪ್ರದೇಶ ಏರಿಯಾದಲ್ಲಿ ನಂಬರ್ ಆಫ್ ಟೈಗರ್ಸ್ ಜಾಸ್ತಿ ಆಗಿದೆ. ನಮ್ಮದು ಕಡಿಮೆ ಆಗಿರೋದು, ನಮ್ದು ಅಷ್ಟೇ ಇದೆ, ಬಟ್ ಅವ್ರದ್ದೊಂದು 2 ಜಾಸ್ತಿ ಆಗಿದೆ. ಸೊ ರಿಲೇಟಿವ್ಲಿ ಕಡಿಮೆ ಇದೆ ಅವರಿಗಿಂತ, ಬಟ್ ಕಡಿಮೆ ಆಗಿಲ್ಲ ನಮ್ಮದು. ನೆಕ್ಸ್ಟ್ ಕಮ್ಯುನಿಟಿ. ಇಂಡಿವಿಜುವಲ್ ನೋಡಿದ್ವಿ, ಪಾಪ್ಯುಲೇಷನ್ ನೋಡಿದ್ವಿ, ಈಗ ಕಮ್ಯುನಿಟಿ ನೋಡೋಣ. Individuals of one species depend on individual of other species and they can actively interact with one another in several ways. So individual ನೋಡಿದ್ವಿ, ಹ್ಯೂಮನ್ ಬೀಯಿಂಗ್ ಪ್ಲಾಂಟ್ ಮೇಲೆ ಡಿಪೆಂಡ್ ಆಗಿರ್ತೀವಿ. ಯಾಕೆ? ಫುಡ್, ಸೊಪ್ಪು, ತರಕಾರಿ ಎಲ್ಲ ತಿಂತೀವಲ್ಲ ಪ್ಲಾಂಟಿಂದ, ಅದು ಇಂಟ್ರಾಕ್ಷನ್ ಆಗ್ತಿದ್ವಿ ಒಂದಕ್ಕೊಂದಕ್ಕೆ. ಫಾರ್ಮರ್ಸ್ ಬೆಳೀತಾರೆ, ಕಿತ್ತಂದು ಕೊಡ್ತಾರೆ ನಮಗೆ, ನಾವು ತಿಂತೀವಿ. ಇಂಟ್ರಾಕ್ಷನ್ ಆಗ್ತಿದೆಯಾ ಯಾವುದಕ್ಕೆ? ಹ್ಯೂಮನ್ ಬೀಯಿಂಗ್ಸ್ ಮತ್ತು ಪ್ಲಾಂಟ್ಸ್ಗೆ ಇಂಟ್ರಾಕ್ಷನ್ ಆಗ್ತಾ ಇದೆ. ಸೊ ಇಂಟ್ರಾಕ್ಷನ್ ಇದ್ರೆ, ಸೊ ಇದು ಒಂದು ಇಂಡಿವಿಜುವಲ್, ಅದು ಒಂದು ಸ್ಪೀಶೀಸ್ದು, ಹ್ಯೂಮನ್ ಬೀಯಿಂಗ್ ಸ್ಪೀಶೀಸ್ದು ಒಂದು ಇಂಡಿವಿಜುವಲ್. ಈ ಪ್ಲಾಂಟ್ ಸ್ಪೀಶೀಸ್ದು ಇನ್ನೊಂದು ಇಂಡಿವಿಜುವಲ್ ಮೇಲೆ ಡಿಪೆಂಡ್ ಆಗಿದೆಯಾ? ಇಂಟ್ರಾಕ್ಷನ್ ಆಗ್ತಿದೆಯಾ? ಆಕ್ಟಿವ್ ಇಂಟ್ರಾಕ್ಷನ್ ಇದೆಯಾ? ಸೊ ಇದಕ್ಕೆ ನಾವು ಏನಂತ ಕರಿತೀವಿ? ಕಮ್ಯುನಿಟಿ ಅಂತ ಕರಿತೀವಿ. ಸೊ ಈಗ ಇದು ಹ್ಯೂಮನ್ ಬೀಯಿಂಗ್ಸ್ ಆಯಿತು. ಈಗ ಫಾರೆಸ್ಟಿಗೆ ಹೋದರೆ ಟೈಗರ್ ಡೀರ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಅದು ಒಂದು ಕಮ್ಯುನಿಟಿ. ಆ ಡೀರ್ ಗ್ರಾಸ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಅದು ಒಂದು ಕಮ್ಯುನಿಟಿ. ಅದೆಲ್ಲ ಸೇರಿ ಒಂದು ಕಮ್ಯುನಿಟಿ ಬರುತ್ತೆ. ಸೊ ಆಕ್ಟಿವ್ ಇಂಟ್ರಾಕ್ಷನ್ ಇರಬೇಕು ಯಾವುದ್ರ ಮಧ್ಯೆ?
ಒಂದು ಇಂಡಿವಿಜುವಲ್ ಸ್ಪೀಶೀಸ್ ಮತ್ತೆ ಇನ್ನೊಂದು ಇಂಡಿವಿಜುವಲ್ ಸ್ಪೀಶೀಸ್, ಇದಕ್ಕೆ ಏನಂತ ಕರಿತೀವಿ? ಕಮ್ಯುನಿಟಿ ಅಂತ ಕರಿತೀವಿ. ಸೊ ಕಮ್ಯುನಿಟೀಸ್ಗೆ ಇದು ಸ್ಟೇಟ್ಮೆಂಟ್ ಆಗ್ಬೋದು, ಅಂದರೆ ಇದರಿಂದ ಇಂಪ್ಲೈ ಸ್ಟೇಟ್ಮೆಂಟ್ ಡೈರೆಕ್ಟಾಗಿ ಬರೋದಿಲ್ಲ, ಇದರಿಂದ ನೀವು ಇಂಪ್ಲೈ ಮಾಡಿ ಆನ್ಸರ್ ಮಾಡಬೇಕಾಗುತ್ತೆ. ಸೊ ಕಮ್ಯುನಿಟೀಸು ಚಿಕ್ಕದಾದಿರ್ಬೋದು ದೊಡ್ಡದಾದಿರ್ಬೋದು, ಇಟ್ ಮೇ ಬಿ ಸ್ಮಾಲ್ ಆರ್ ಲಾರ್ಜ್, ರೇಂಜಿಂಗ್ ಫ್ರಮ್ ಸ್ಮಾಲ್ ಏರಿಯಾ ಟು ಲಾರ್ಜ್ ಫಾರೆಸ್ಟ್. ಸೊ ಒಂದು ಟ್ರೀ ತೊಗೊಂಡ್ರೆ ಟ್ರೀನೂ ಒಂದು ಕಮ್ಯುನಿಟಿ ಆಗುತ್ತೆ. ಯಾಕೆ? ಟ್ರೀನೂ ಒಂದು ಆರ್ಗಾನಿಸಮ್, ಒಂದು ಇಂಡಿವಿಜುವಲ್ ಸ್ಪೀಶಿನ, ಅದರಲ್ಲಿ ಬರ್ಡ್ಸ್ ಇರುತ್ತಾ, ಸುಮಾರು ಬರ್ಡ್ಸ್ ಇರುತ್ತೆ, ಬೇರೆ ಬೇರೆ ಅನಿಮಲ್ಸ್ ಬರುತ್ತೆ, ಇನ್ಸೆಕ್ಟ್ಸ್ ಬರುತ್ತೆ, ಒಂದಕ್ಕೊಂದು ಇಂಟ್ರಾಕ್ಷನ್ ಆಗ್ತಾ ಇದೆಯಾ? ಇಂಟ್ರಾಕ್ಷನ್ ಆಗ್ತಿದೆಯಾ ಇಲ್ವಾ? ಬರ್ಡ್ಸ್ ಬರುತ್ತೆ, ಫ್ರೂಟ್ ತಿನ್ನುತ್ತೆ, ಅಲ್ಲಿ ಬರ್ಡ್ಸಿಂದ ಇನ್ಸೆಕ್ಟ್ಸ್ ಬರುತ್ತೆ. ಸೊ ಒಂದಕ್ಕೊಂದು ಇಂಟ್ರಾಕ್ಷನ್ ಆಗ್ತಿದೆ, ಅದಕ್ಕೇನಂತ ಕರಿತೀವಿ? ಟ್ರೀ ಕಮ್ಯುನಿಟಿ ಅಂತ ಕರಿತೀವಿ. ಟ್ರೀಯಲ್ಲಿ ಇಂಟ್ರಾಕ್ಷನ್ ಆಗ್ತಿದೆ, ಟ್ರೀಯಲ್ಲಿ ಮೇಜರ್ ಕಾಂಪೊನೆಂಟ್, ಸೊ ಅದಕ್ಕೆ ಟ್ರೀ ನೇಮ್ ಕೊಡ್ತೀವಿ. Communities in most instances are named after the dominant life. For example, grassland. So ಜಾಸ್ತಿ ಹುಲ್ಲು ಬೆಳೆದಿರೋದಕ್ಕೆ grassland community ಅಂತ ಕರಿತೀವಿ. ಟ್ರೀ ಇದ್ರೆ ಟ್ರೀ ಕಮ್ಯುನಿಟಿ ಅಂತ ಕರಿತೀವಿ. ಸೊ ಅದು ಅಲ್ಲಿ ಡಾಮಿನೆಂಟ್ ಲೈಫ್ ಫಾರ್ಮ್ ಯಾವುದಿರುತ್ತೆ ಅದ್ರ ಬೇಸಿಸ್ ಮೇಲೆ ನಾವು ನೇಮ್ ಮಾಡ್ತೀವಿ. ಯಾವುದಕ್ಕೆ? ಅ ಕಮ್ಯುನಿಟಿ. ಕಮ್ಯುನಿಟಿ ಇಸ್ ನೇಮ್ಡ್ ಆಫ್ಟರ್ ಡಾಮಿನೆಂಟ್ ಲೈಫ್ ಫಾರ್ಮ್. A community may have small number of species to a vast number of species along with varying population density. So ಈಗ ಕೆಲವು ಕಡೆ ಒಂದು ಟೈಗರ್ ಇರುತ್ತೆ, ಒಂದು ಟೈಗರ್ ಹಂಡ್ರೆಡ್ಸ್ ಆಫ್ ಕಿಲೋಮೀಟರ್ ಬೇಕಾದ್ರೆ ಏರಿಯಾ, ಒಂದು ಟೈಗರ್ಗೆ ಹಂಡ್ರೆಡ್ಸ್ ಆಫ್ ಕಿಲೋಮೀಟರ್ಸ್ ಬೇಕು ಏರಿಯಾ, ಅದು ಇರಬೇಕಂದ್ರೆ ಬೇರೆ ಯಾವ ಟೈಗರ್ ಬಂದರೂ ಅದು ಬಿಟ್ಕೊಳ್ಳೋದು, ಟೈಗರಿಗೆ ಮಾತ್ರ. ಡೀರೆಲ್ಲ ಬರೋದು ಬಿಡುತ್ತೆ, ಬೇರೆ ಟೈಗರ್ ಬಂದರೆ ಅದು ಬಿಡಲ್ಲ. ಸೊ ಥ್ರೂ ಇಟ್ಸ್ ಯೂರಿನ್ ಅದು ಬೌಂಡ್ರಿ ಹಾಕಿರುತ್ತೆ, ಬೇರೆ ಟೈಗರ್ ಬಂದರೆ ಸ್ಮೆಲ್ ನೋಡಿ ಆಚೆ ಹೋಗುತ್ತೆ ಇಲ್ಲಿ ಬೇರೆಯವ್ರು ಇದ್ದಾರೆ ಅಂತ. ಇನ್ ಕೇಸ್ ಬಂದರೆ ಎರಡು ಫೈಟ್ ಮಾಡಬೇಕು, ಯಾವ್ದು ಗೆಲ್ಲುತ್ತೆ ಅದರದ್ದು ಏರಿಯಾ. ಸೊ ಟೈಗರ್ ಅದಾಗುತ್ತೆ, ಅಲ್ಲಿ ಒಂದೇ ಟೈಗರ್ ಇರುತ್ತೆ, ಬಟ್ ಪಾಪ್ಯುಲೇಷನ್ ಡೆನ್ಸಿಟಿ ಕಡಿಮೆ ಇದೆಯಾ ಅಲ್ಲಿ ಟೈಗರ್ ಅಂದರೆ ಒಂದೇ ಇದೆ ಅಂದರೆ ಅದು ಕೂಡ ಒಂದು ಕಮ್ಯುನಿಟಿನೇ. ಇಂಡಿಪೆಂಡೆಂಟ್ ಆಫ್ ಪಾಪ್ಯುಲೇಷನ್ ಡೆನ್ಸಿಟಿ, ಜಾಸ್ತಿ ಇದೆ ಕಡಿಮೆ ಇದೆ ಲೆಕ್ಕ ಇಲ್ಲ, ಅಲ್ಲಿ ಸ್ಪೀಶೀಸ್ ಇರಬೇಕು, ಇಂಟ್ರಾಕ್ಷನ್ ಆಗ್ತಿರ್ಬೇಕು, ಅದಕ್ಕೇನಂತ ಕರಿತೀವಿ? ಕಮ್ಯುನಿಟಿ. ಸೊ ಇದು ಸ್ಟೇಟ್ಮೆಂಟ್ ಆಗ್ಬೋದು, ಅದಕ್ಕೋಸ್ಕರ ನಾನು ಸ್ಟ್ರೆಸ್ ಮಾಡ್ತಾ ಇದ್ದೀನಿ. ನಿಮಗೆ ಪ್ರಿಲಿಮ್ಸಲ್ಲಿ ಡೈರೆಕ್ಟ್ ಕ್ವಶನ್ಸ್ ಬರಲ್ಲ, ವಿಚ್ ಆಫ್ ದ ಫಾಲೋಯಿಂಗ್ ಕಮ್ಯುನಿಟೀಸ್ ಅಂತ ಕೊಡಲ್ಲ, ಈ ಥರ ಕೊಟ್ಬಿಟ್ಟು ಕಮ್ಯುನಿಟಿ ವಿಲ್ ಹ್ಯಾವ್ ಓನ್ಲಿ ಲಾರ್ಜ್ ನಂಬರ್ ಆಫ್ ಸ್ಪೀಶೀಸ್ ಅಂತ ಕೊಡ್ತಾರೆ ಸ್ಟೇಟ್ಮೆಂಟ್ ಆಗಿ. ಸೊ ಅದು ಸರಿಯಾಗಿದೆ ಸ್ಟೇಟ್ಮೆಂಟು? ರಾಂಗ್ ಸ್ಟೇಟ್ಮೆಂಟ್. ಸೊ ಅದನ್ನು ರಾಂಗ್ ಅಂತ ಡಿಸೈಡ್ ಮಾಡಿದ್ದೀವಿ, ಆನ್ಸರ್ ಸೆಲೆಕ್ಟ್ ಮಾಡಬೇಕು. ಅದಕ್ಕೋಸ್ಕರ ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದೀನಿ. ಸ್ಮಾಲ್ ಇರ್ಬೋದು, ಲಾರ್ಜ್ ಇರ್ಬೋದು, ಇದು ಮ್ಯಾಟ್ರ್ ಆಗಲ್ಲ. ಅದರಲ್ಲಿ ಅನಿಮಲ್ಸು ಆರ್ಗಾನಿಸಮ್ಸು ಇಂಡಿಪೆಂಡೆಂಟ್ ರಿಯಾಕ್ಟ್ ಮಾಡ್ತಾರೆ. ನೆಕ್ಸ್ಟ್ ಲೆವೆಲ್ ಎಕೋಸಿಸ್ಟಮ್. ಸೊ ಒಂದು ಕಮ್ಯುನಿಟಿ ಇನ್ನೊಂದು ಕಮ್ಯುನಿಟಿ ಮಧ್ಯೆ ಇಂಟ್ರಾಕ್ಷನ್ ಆಗ್ತಾರೆ. ಈ ಗ್ರಾಸ್ ಲ್ಯಾಂಡ್ ಟ್ರೀ ಎರಡರ ಮಧ್ಯೆ ಇಂಟ್ರಾಕ್ಷನ್ ಆಗ್ತಾರೆ, ಅದರಿಂದ ಬರೋ ಬರ್ಡ್ಸು ಅಥವಾ ಅನಿಮಲ್ಸ್ ಇಲ್ಲಿಂದ ಅಲ್ಲಿ ಮೂವ್ ಆಗ್ತಾರೆ. ಸೊ ನಿಮ್ಗೆ ಎಕ್ಸಾಂಪಲ್ ಕೊಡಬೇಕಾಗಿರೋದು ಎಕೋಸಿಸ್ಟಮ್ ಅಲ್ಲಿ ಏನೇನು ಬರುತ್ತೆ, ಲಿವಿಂಗ್ ನಾನ್ ಲಿವಿಂಗ್ ಎಲ್ಲ ಬರ್ತದೆ ಥರನೇ, ಮತ್ತೆ ಇಂಟ್ರಾಕ್ಷನ್ ಆಗ್ತದೆ. ಇಲ್ಲ ನೋಡಿ, ಪಾಂಡ್ ಒಂದು ಕಮ್ಯುನಿಟಿನ, ನೀರಲ್ಲಿ ಕೆರೆ ಒಂದು ಕಮ್ಯುನಿಟಿನ, ಪಕ್ಕ ಟ್ರೀ ಇದೆ, ಟ್ರೀದು ಕಮ್ಯುನಿಟಿನ, ಆ ಕಡೆ ಗ್ರಾಸ್ ಲ್ಯಾಂಡ್ ಇದೆ ಅದೊಂದು ಕಮ್ಯುನಿಟಿನ. ಸೊ ಈ ಕಮ್ಯುನಿಟೀಸ್ ಮಧ್ಯೆ ಇಂಟ್ರಾಕ್ಷನ್ ಆಗುತ್ತೆ. ಈಗ ರ್ಯಾಬಿಟ್ ಅಲ್ಲ, ರ್ಯಾಬಿಟ್ ಗ್ರಾಸ್ ಲ್ಯಾಂಡಲ್ಲಿ ಗ್ರಾಸ್ ತಿನ್ನುತ್ತೆ, ತಿಂದು ನೀರು ಕುಡಿಯೋಕೆ ಎಲ್ಲಿ ಬರುತ್ತೆ? ಪಾಂಡಿಗೆ ಬರುತ್ತೆ. ಪಾಂಡಲ್ಲಿ ಕ್ರೊಕೊಡೈಲ್ ಇರುತ್ತೆ, ಕ್ರೊಕೊಡೈಲು ರ್ಯಾಬಿಟ್ನ ತಿನ್ನುತ್ತೆ. ಸೊ ಇಲ್ಲಿ ಅದಕ್ಕೂ ಇದಕ್ಕೂ ಇಂಟ್ರಾಕ್ಷನ್ ಆಗ್ತಿದೆಯಾ? ಯಾವುದಕ್ಕೆ? ಗ್ರಾಸ್ ಲ್ಯಾಂಡ್ ಕಮ್ಯುನಿಟಿಗೂ ಪಾಂಡ್ ಕಮ್ಯುನಿಟಿಗೂ ಇಂಟ್ರಾಕ್ಷನ್ ಆಗ್ತಾ ಇದೆಯಾ? ಇದಕ್ಕೆ ಏನಂತ ಕರಿತೀವಿ? ಎಕೋಸಿಸ್ಟಮ್. ಇಂಟ್ರಾಕ್ಷನ್ ಬಿಟ್ವೀನ್ ಡಿಫ್ರೆಂಟ್ ಕಮ್ಯುನಿಟೀಸ್, ಅದು ಎಕೋಸಿಸ್ಟಮ್ ಅಂತ ಕರಿತೀವಿ. ಸೊ ಇದೆಲ್ಲ NCERT ತೆಗೆದು ಹಾಕಿದ್ದೀನಿ ಅಷ್ಟೇ, ನಿಮಗೆ ಅದು ಗೊತ್ತಾಗಲಿ ಅಂತ. ಯೂಶಲಿ UPSC ಅವರು ಏನೇ ಮಾಡಿದ್ರು ನೀವು NCERT ಇಂದ ಬಿಟ್ಟು ಆಚೆ ಕ್ವಶನ್ ಕೇಳಲ್ಲ. ಬಟ್ NCERT ಡೈರೆಕ್ಟ್ ಆಗಿರೋದಿಲ್ಲ, ಇಂಪ್ಲೈಡ್ ಆಗಿರುತ್ತೆ. ಎಲ್ಲೋ ಒಂದು ಕಡೆ ಬೇಸಿಕ್ಸ್ ಕೊಟ್ಟಿರ್ತಾರೆ, ಅದನ್ನ ಅಪ್ಲೈ ಮಾಡಿ ನಾವು ಆನ್ಸರ್ ಹುಡುಕಬೇಕು, ಆ ಥರ ಕೊಟ್ಟಿರ್ತಾರೆ ಕ್ವಶನ್ಸ್. ಸೊ ಎಕೋಸಿಸ್ಟಮ್ದು ಡೆಫಿನೇಷನ್ ನೋಡಿ, ಡೆಫಿನೇಷನ್ ಆಯಿತು, ಅದರದ್ದು ಫಂಕ್ಷನ್ಸ್ ನೋಡಿ. ಸೊ ಎಕೋಸಿಸ್ಟಮ್ ಇಸ್ ಸ್ಟ್ರಕ್ಚರಲ್ ಆ್ಯಂಡ್ ಫಂಕ್ಷನ್ ಯೂನಿಟ್ ಆಫ್ ಬಯೋಸ್ಪಿಯರ್. ಸೊ ಬಯೋಸ್ಪಿಯರಲ್ಲಿ ಬಹುಮತ ತೋರಿಸಿದ ಲಾಸ್ಟಿಗೆ ಇರುತ್ತೆ ಅಂತ, ಅದರದ್ದು ಇದು ಸ್ಟ್ರಕ್ಚರಲ್ ಆ್ಯಂಡ್ ಫಂಕ್ಷನಲ್ ಯೂನಿಟ್. ವಾಟ್ ಈಸ್ ಸೆಲ್? Cell is the
ಸ್ಟ್ರಕ್ಚರ್ ಅಂಡ್ ಫಂಕ್ಷನ್ ಯೂನಿಟ್ ಆಫ್ ಲಿವಿಂಗ್ ಆರ್ಗಾನಿಸಮ್ ಅಲ್ವಾ. ಲಿವಿಂಗ್ ಆರ್ಗಾನಿಸಮ್ ಇರಬೇಕಂದ್ರೆ ಸೆಲ್ ಇರಬೇಕು. ಸೆಲ್ ಅದು ಲಿವಿಂಗ್ ಆರ್ಗಾನಿಸಮ್ದು ಬೇಸಿಕ್ ಸ್ಟ್ರಕ್ಚರ್ ಮತ್ತು ಫಂಕ್ಷನ್ ಯೂನಿಟ್. ಅದೇ ಥರ ಇದು ಕೂಡ ಯಾವುದು ಎಕೋಸಿಸ್ಟಮ್ಮು ಬಯೋಸ್ಪಿಯರ್ಗೆ ಒಂದು ಸ್ಟ್ರಕ್ಚರ್ ಆ್ಯಂಡ್ ಫಂಕ್ಷನ್ ಯೂನಿಟ್ ಆಗಿರುತ್ತೆ. ಇಟ್ ವೇರೀಸ್ ಆನ್ ಸೈಜ್ ಆ್ಯಂಡ್ ಎಲಿಮೆಂಟ್ಸ್. ಎಕ್ಸಾಂಪಲ್ ಸಿಂಗಲ್ ಟ್ರೀ ಟು ಎಂಟೈರ್ ಫಾರೆಸ್ಟ್. ಎವ್ರಿಥಿಂಗ್ ಇನ್ ಇಟ್ ಈಸ್ ಡಿಪೆಂಡೆಂಟ್ ಆನ್ ಈಚ್ ಅದರ್. ಅಲ್ಲಿ ತೋರಿಸಿದ ಎಕ್ಸಾಂಪಲ್ ರ್ಯಾಬಿಟ್ ಸತ್ತೋದ್ರೆ ರ್ಯಾಬಿಟ್ ಪಾಪ್ಯುಲೇಷನ್ ಡಿಕ್ಲೈನ್ ಆಯಿತು, ಆಗ ಕ್ರೊಕೊಡೈಲ್ ಹುಡುಕ್ ಏನು ಮಾಡುತ್ತೆ? ಡೀರ್ ಇತ್ತು ಇಟ್ಕೊಳ್ಳಿ, ರ್ಯಾಬಿಟ್ ಜೊತೆಗೆ ಡೀರು ಸತ್ತೋಯ್ತು, ಗ್ರಾಸ್ ಲ್ಯಾಂಡ್ ಹೋಯ್ತು. ಫಸ್ಟ್ ಗ್ರಾಸ್ ಲ್ಯಾಂಡ್ ತಗೊಳ್ಳಿ, ಅಲ್ಲಿ ಏನೋ ಫಾರೆಸ್ಟ್ ಫೈರ್ ಆಯಿತು, ಎಲ್ಲ ಸುಟ್ಟೋಯ್ತು. ಸೊ ರ್ಯಾಬಿಟಿಗೆ ಊಟ ಇಲ್ಲ, ಡೀರ್ಗೆ ಊಟ ಇಲ್ಲ, ಎಲ್ಲ ಸತ್ತೋಗುತ್ತೆ. ನೆಕ್ಸ್ಟ್ ಕ್ರೊಕೊಡೈಲ್ ಏನು ಮಾಡಬೇಕು? ಅದಕ್ಕೂ ಊಟ ಇಲ್ಲ. ಕ್ರೊಕೊಡೈಲ್ ಇನ್ನೊಂದು ಡಿಪೆಂಡ್ ಆಗಿರುತ್ತೆ ಬೇರೆ ಆರ್ಗಾನಿಸಮ್, ಅದಕ್ಕೂ ಊಟ ಇಲ್ಲ. ಸೊ ಈ ಥರ ಒಂದಕ್ಕೊಂದು ಡಿಪೆಂಡ್ ಆಗಿರುತ್ತೆ. ಒಂದು ಹೋದರೆ ಒಂದೇನಾದ್ರು ಎಫೆಕ್ಟ್ ಆದರೆ ಅದು ಬೇರೆದಕ್ಕೂ ನೆಗೆಟಿವ್ ಎಫೆಕ್ಟ್ ಇದ್ದೇ ಇರುತ್ತೆ. So if one part is damaged or disappears, it impacts everything else. It maintains equilibrium between various dynamic components. For example, ಈಗ ನಮ್ಮದು ಇದಿದೆಯಲ್ಲ ಬಂಡೀಪುರದಲ್ಲಿ ಪ್ರತಿ ವರ್ಷ ಫಾರೆಸ್ಟ್ ಫೈರ್ ಬರ್ತಾ ಇರುತ್ತಲ್ವ. ಯಾಕೆ ಬರ್ತಾ ಇರುತ್ತಲ್ಲ ಫಾರೆಸ್ಟ್ ಫೈರ್? ಡ್ರೈ ಡೆಸಿಡಿಯಸ್ ಫಾರೆಸ್ಟ್ ಅದು ಅಲ್ವಾ. ಸೊ ಬೇಸಿಗೆಯಲ್ಲಿ ಒಣಗಿಬಿಡುತ್ತೆ. ಒಣಗಿದ್ದು ಫೈರ್ ಬೆಂಕಿ ಹಚ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಬಟ್ ಅದು ಬೆಂಕಿ ಹಚ್ಕೊಳ್ಳೋದು ನ್ಯಾಚುರಲ್ ಪ್ರೋಸೆಸ್. ಯಾಕೆ? ಬೆಂಕಿಯನ್ನೆಲ್ಲ ಸುಟ್ಟರೆ ಬೇರೆ ಸ್ಪೀಶೀಸ್ ಎಲ್ಲ, ಈಗ ಇನ್ವೇಸಿವ್ ಸ್ಪೀಶೀಸ್ ಹೊರಗಡೆಯಿಂದ ಬಂದಿರುತ್ತೆ, ಅದೆಲ್ಲ ಸತ್ತೋಗುತ್ತೆ. ಸೊ ನೆಕ್ಸ್ಟ್ ಅದು ಸೀಡ್ಸು ಬೇರೆ ಕಡೆಯಿಂದ ಬಂದು ಬಿದ್ದು ಹಕ್ಕಿಗಳು ತಂದು ಬೀಳಿಸಿ ಬೆಳೆಯೋದು ನ್ಯಾಚುರಲಿ ಆಗ್ತಿರುತ್ತೆ. ಬಟ್ ಅದು ಕಂಟ್ರೋಲ್ ಆಗಲಿಲ್ಲ, ನಾವೇನಾದರೂ ಇಂಪ್ಯಾಕ್ಟ್ ಮಾಡಿರ್ತೀವಿ, ಮನುಷ್ಯರೆಲ್ಲ ಹೋಗಿ ಅದನ್ನೇನಾದರೂ ತಡೆದಿರ್ತಾರೆ, ಅಥವಾ ಇವಾಗ ಹೋಗಿ ಫಾರೆಸ್ಟನ್ನು ಕ್ಲಿಯರ್ ಮಾಡಿ ಅಗ್ರಿಕಲ್ಚರ್ ಲ್ಯಾಂಡ್ ಮಾಡ್ಕೊಂಡಿರ್ತಾರೆ. ಅದರಿಂದ ಅದು ಎಫೆಕ್ಟ್ ಚೇಂಜ್ ಆಗುತ್ತೆ. ನ್ಯಾಚುರಲ್ ಆಗಿ ಏನಾಗಬೇಕಿತ್ತು ಅದನ್ನು ಇಂಪೇರ್ ಮಾಡಿದಾಗ ಅದು ಜಾಸ್ತಿ ಆಗುತ್ತೆ ಫೈರ್ಸ್. ಸೊ ಅದನ್ನೆಲ್ಲ ತಡಿಬೇಕಂದ್ರೆ ನ್ಯಾಚುರಲ್ ಆಗಿದ್ದಾಗ ಅದು ಈಕ್ವಿಲಿಬ್ರಿಯಂ ಮೇಂಟೈನ್ ಮಾಡುತ್ತೆ. ಸೊ ಇನ್ವೇಸಿವ್ ಸ್ಪೀಶೀಸ್ ಕೇಳಿದ್ರಲ್ವ, ಇನ್ವೇಸಿವ್ ಸ್ಪೀಶೀಸ್ ಪಾರ್ಥೇನಿಯಂ ಫಂಗಸ್ ಗಿಡ ಕೇಳಿದ್ದೀರಾ? ನೋಡಿದ್ದೀರಾ? ಮುಟ್ಟಿದ್ದೀರಾ? ಅಲರ್ಜಿ ಅಗಸ್ಕೊಂಡಿದ್ದೀರಾ? ಮುಟ್ಟಿ ಅದನ್ನು ಪಾರ್ಥೇನಿಯಂ ಮುಟ್ಟಿಲ್ವಾ? ಯಾರನ್ನು ಮುಟ್ಟಿದ್ದೀರಾ? ಅದನ್ನು ಮುಟ್ಟಿದ್ರೆ ಏನಾಗುತ್ತೆ? ಅಲರ್ಜಿ ಆಗುತ್ತಾ? ಯೂಶಲಿ ಆಗುತ್ತೆ, ಕೆಲವರಿಗೆ ಆಗಲ್ಲ, ಯೂಶಲಿ ಆಗುತ್ತೆ. ಯಾಕೆ? ಪಾರ್ಥೇನಿಯಂ ಇಂಡಿಯಾದಲ್ಲಿ ಇತ್ತ ಮುಂಚೆ. ಯಾವಾಗ ಬಂತು? 1960s ಬಂತು. ಅವಾಗ ಫುಡ್ ಶಾರ್ಟೇಜ್ ಇತ್ತು ನಮಗೆ, ಅಮೆರಿಕದಿಂದ ವೀಟ್ ತರಿಸ್ಕೊಂಡ್ವಿ. ಸೊ ಆ ವೀಟ್ ಜೊತೆ ಸೀಡ್ ಅದಾಗಿ ಇನ್ವೇಸಿವ್ ಸ್ಪೀಶೀಸ್ ಆಗಿ ಬಂತು. ಅದೇನು ಮಾಡುತ್ತೆ? ಪಾರ್ಥೇನಿಯಂ ಮತ್ತು ನೀವು ರಾಗಿನ ಹಾಕಿ ತೋಟಕ್ಕೆ ರಾಗಿ ಹಾಕಿ, ಅಂದರೆ ಹೊಲದಲ್ಲಿ ರಾಗಿ ಹಾಕಿದ್ರೆ ಪಾರ್ಥೇನಿಯಂ ಯಾಕೆ ಬೆಳೆಯುತ್ತೆ? ರಾಗಿ ಯಾಕೆ ಚೆನ್ನಾಗಿ ಬೆಳೆಯಲ್ಲ ಪಾರ್ಥೇನಿಯಂ ಥರ? ಅದು ಇನ್ವೇಸಿವ್ ಸ್ಪೀಶೀಸ್ ಅಂತ ಅದಕ್ಕೆ ಕರೆಯೋದು. ಇನ್ವೈಟ್ ಮಾಡ್ತಾ ಹೋಗುತ್ತೆ ಬೇರೆ ಎಲ್ಲ. ಅದು ನ್ಯೂಟ್ರಿಯೆಂಟ್ಸ್ನೆಲ್ಲ ಈ ಪಾರ್ಥೇನಿಯಂ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ, ಬೇಗ ಅಬ್ಸರ್ವ್ ಮಾಡ್ಕೊಳ್ಳೋದು. ಅದಕ್ಕಿಂತ ಚೆನ್ನಾಗಿ ಇದೆ ಅಬ್ಸರ್ವ್ ಮಾಡಿಕೊಂಡು ನ್ಯೂಟ್ರಿಯೆಂಟ್ಸ್ ಎಲ್ಲ ತಗೊಂಡ್ಬಿಡುತ್ತೆ. ಅದಕ್ಕೆ ಈಗ ಶಾರ್ಟೇಜ್ ಆಗುತ್ತೆ. ಅದೇ ಥರ ಇದನ್ನ ಇನ್ವೇಸಿವ್ ಸ್ಪೀಶೀಸ್ ಅಲ್ಲಿ ಬಂದರೆ ಆಟೋಮೆಟಿಕ್ಕಾಗಿ ಅಲ್ಲಿ ಫಾರೆಸ್ಟ್ ಫೈರ್ ಆಗಿ ಅದನ್ನೆಲ್ಲ ಸುಟ್ಟಾಗ್ತಾ ಇತ್ತು ಮುಂಚೆ. ಬಟ್ ಈಗ ನಾವು ಅಗ್ರಿಕಲ್ಚರ್ ಮಾಡಲು ಹೋಗಿ ಹಾಳು ಮಾಡಿರೋದ್ರಿಂದ ನ್ಯಾಚುರಲ್ ಪ್ರೋಸೆಸ್ಗೆ ಹಿಂಡ್ರೆನ್ಸ್ ಆಗ್ತಾ ಇದೆ. ಅದರಿಂದ ಅದು ಫೈರ್ ಆಗುತ್ತೆ. ಬಟ್ ನ್ಯಾಚುರಲ್ ಆಗೋದು ಈ ಥರ ಬರೋ ಇನ್ವೇಸಿವ್ ಸ್ಪೀಶೀಸ್ನ ತಡೆಯೋದಕ್ಕೋಸ್ಕರ ಈಕ್ವಿಲಿಬ್ರಿಯಂ ಮೇಂಟೈನ್ ಮಾಡುತ್ತೆ. ನ್ಯಾಚುರಲ್ ಫೈರ್ ಅಂತ ಹೇಳಿದ್ನಲ್ಲ, ಅದಾಗೋದು ಯಾಕೆ? ಈಕ್ವಿಲಿಬ್ರಿಯಂ ಮೇಂಟೈನ್ ಮಾಡೋದಕ್ಕೆ. ಬ್ರೇಕ್ ಏನಾದರೂ ಬೇಕಾ? ಕೇಳಿಸ್ಕೊತಾ ಇದ್ದೀರಾ? ಸೊ ಈಗ ನಮ್ಮದು ಫಾರೆಸ್ಟ್, ಬಂಡೀಪುರ ಫಾರೆಸ್ಟ್ ಎಕ್ಸಾಂಪಲ್ ತೊಗೊಳ್ಳಿ. ಅಲ್ಲಿ ಯಾವುದೋ ಮುಂಚೆ ಯಾವ ಥರ ಇತ್ತು ಫಾರೆಸ್ಟು, ಪ್ರತಿ ವರ್ಷ ಒಣಗೋಗೋದು. ಯಾವಾಗ? ಬೇಸಿಗೆಯಲ್ಲಿ. ರೆಡ್ ಡೆಸಿಡಿಯಸ್ ಫಾರೆಸ್ಟು ಬೇಸಿಗೆಯಲ್ಲಿ ಒಣಗಿ ಅದು ರೆಗ್ಯುಲೇಟೆಡ್ ಫೈರ್ಸ್, ಅಂದರೆ ಕಡಿಮೆ ಅಮೌಂಟಲ್ಲಿ ಬೆಂಕಿ ಹಚ್ಕೊಳ್ಳೋದು. ಯಾಕೆ ಹಚ್ಕೊಳ್ಳೋದು ಅಂದರೆ ಈ ಥರ ಹೊರಗಡೆಯಿಂದ ಸ್ಪೀಶೀಸ್ ಬಂದರೆ ಅದು ಸುಟ್ಟು ಹೋಗ್ತಿತ್ತು. ಮತ್ತು ಅದು ನ್ಯಾಚುರಲಿ ಮಳೆಗಾಲ ಬಂದಾಗ ರೆಗ್ಯುಲರ್ ಏನು ಬೆಳಿಬೇಕು ಅದು ಬೆಳೀತಾ ಇತ್ತು. ಸೊ ಅದನ್ನ ಏನಂತ ಕರಿತೀವಿ? ಈಕ್ವಿಲಿಬ್ರಿಯಂ ಅಂತ ಕರಿತೀವಿ. ಸೊ ಈಗ ಪಾರ್ಥೇನಿಯಂ ಮೇಲೆ ಹೋಗಿ ಬೆಳೆದ್ರೆ ಇಂಬ್ಯಾಲೆನ್ಸ್ ಆಗುತ್ತಲ್ವಾ? ಆ ಇಂಬ್ಯಾಲೆನ್ಸ್ ತಡಿಬೇಕಂದ್ರೆ ಏನು ಮಾಡಬೇಕು? ಈಕ್ವಿಲಿಬ್ರಿಯಂ ಮೇಂಟೈನ್ ಮಾಡಬೇಕು. ಯಾವ ಥರ ಮೇಂಟೈನ್ ಮಾಡ್ತೀವಿ? ನಾವು ಮಾಡಲ್ಲ, ನೇಚರೇ ಮಾಡುತ್ತೆ. ಯಾವ ಥರ ಮಾಡುತ್ತೆ? ಥ್ರೂ ಕಂಟ್ರೋಲ್ ಫಾರೆಸ್ಟ್ ಫೈರ್ಸ್. ನೇಚರ್ ಮಾಡೋದು. ನಾವಲ್ಲ ಅಗ್ರಿಕಲ್ಚರ್ ಮಾಡಿ ಅದನ್ನೆಲ್ಲ ಕಡ್ದಾಕಿದ್ರೆ ಮರಗಿಡಗಳನ್ನೆಲ್ಲ ಅನ್ಕಂಟ್ರೋಲ್ಡ್ ಆಗುತ್ತೆ, ಜಾಸ್ತಿ ಉರಿದು. ಸೊ ನ್ಯಾಚುರಲ್ ಆಗಿ ಬಿಟ್ಟರೆ ಅದ್ರ ಪರ್ಟಿಕ್ಯುಲರ್ ವೇಯಲ್ಲಿ ಅದು ಹೋಗುತ್ತೆ. A healthy ecosystem can self-regulate itself and can recover from minor losses. So ಹೇಳಿದ್ನಲ್ಲ, a healthy ecosystem is a regulated forest fire ಇಂದ ಅದು ರಿಕವರ್ ಆಗ್ತಾ ಇತ್ತು.
ಬಟ್ ನಮ್ಮದು ಹ್ಯೂಮನ್ ಇಂಟರಾಕ್ಷನ್ ಜಾಸ್ತಿ ಆಗಿರೋದ್ರಿಂದ ರಿಕವರ್ ಆಗ್ತಾ ಇಲ್ಲ ಈಗ. ನೆಕ್ಸ್ಟ್ ಕಾಂಪೊನೆಂಟ್ಸ್ ಆಫ್ ಎಕೋಸಿಸ್ಟಮ್. ಬಯೋಟಿಕ್ ಎಬಯೋಟಿಕ್ ನೋಡಿದ್ವಿ ಅಲ್ವಾ ಆಗಲೇ, ನೋಡಿದ್ವಾ? ಅದ್ಯಾವುದು ಎನ್ವಿರಾನ್ಮೆಂಟ್ ನೋಡಿದ್ವಿ, ಬಟ್ ಎಕೋಸಿಸ್ಟಮ್ ನೋಡಿ. ಇಂಡಿವಿಜುವಲ್ ಲೆವೆಲ್ ಹೋಗ್ತೀವಿ, ಅಲ್ಲಿ ಜನರಲ್ ಲೆವೆಲ್ ನೋಡ್ತೀವಿ. ಯಾವ್ದಾದ್ರು ಸುಮ್ಮನೆ ಜನರಲ್ ಆಗಿ ಸನ್ಲೈಟ್ ಅದು ಇದು ಅಬಯೋಟಿಕ್ ಅಂತ ಹೇಳ್ತೀವಿ, ಪ್ಲಾಂಟ್ಸ್ ಅನಿಮಲ್ಸ್ ಇದೆಲ್ಲ ಬಯೋಟಿಕ್ ಅಂತ ಹೇಳ್ತೀವಿ. ಇಲ್ಲಿ ನೋಡ್ತಾ ಹೋಗಿ ಎಕೋಸಿಸ್ಟಮ್ ಅಲ್ಲಿ ಬಯೋಟಿಕ್ ಎಬಯೋಟಿಕ್ ಕ್ಲಾಸಿಫಿಕೇಶನ್. ನೆಕ್ಸ್ಟ್ ಕ್ಲೈಮೆಟಿಕ್ ಫ್ಯಾಕ್ಟರ್ಸ್, ಎಡಾಫಿಕ್ ಫ್ಯಾಕ್ಟರ್ಸ್. ಕ್ಲೈಮೆಟಿಕ್ ಅಂದರೆ ರೈನ್, ಲೈಟ್, ವಿಂಡ್, ಟೆಂಪ್ರೇಚರ್. ಸೊ ಲಾಂಗ್ ಟರ್ಮ್ ವೇರಿಯೇಷನ್ ಇಂದ ವೆದರಲ್ಲಿ ಅದೆಲ್ಲ ಆಗುತ್ತೆ. ಈಗ ಮಳೆ ಯಾವಾಗ ಬರುತ್ತೆ? ರೈನಿ ಸೀಸನಲ್ಲಿ ಬರುತ್ತೆ. ಲೈಟ್ ಬೆಳಗ್ಗೆ ಡೇ ಟೈಮಲ್ಲಿ ಇರುತ್ತೆ. ಇದೆಲ್ಲ ಕ್ಲೈಮೆಟಿಕ್ ಫ್ಯಾಕ್ಟರ್ಸ್. ಟೆಂಪ್ರೇಚರ್ ಜಾಸ್ತಿ ಆಗೋದೆಲ್ಲ ಕ್ಲೈಮೆಟಿಕ್ ಫ್ಯಾಕ್ಟರ್ಸ್. ಎಡಾಫಿಕ್ ಫ್ಯಾಕ್ಟರ್ಸ್ ಅಂದರೆ ಸಾಯಿಲ್, pH, ಮಿನರಲ್ಸ್, ಟೋಪೋಗ್ರಫಿ, ಇದೆಲ್ಲ ನಾನ್ ಕ್ಲೈಮೆಟಿಕ್ ಫ್ಯಾಕ್ಟರ್ಸ್. ಕ್ಲೈಮೇಟ್ ಇಂದ ಆಗಲ್ಲ, ಇದು ಡೈರೆಕ್ಟ್ ಆಗಿ ಇಂಡೈರೆಕ್ಟ್ ಆಗಿ ಆಗ್ಬೋದು, ಬಟ್ ಡೈರೆಕ್ಟ್ ಕ್ಲೈಮೇಟ್ ಇಂದ ಆಗಲ್ಲ. ಬೇಸ್ಡ್ ಆನ್ ಜಿಯೋಗ್ರಫಿಕಲ್ ಲೊಕೇಶನ್ಸ್ ಇದೆಲ್ಲ ಆಗುತ್ತೆ. ಸೊ ಸಾಯಿಲ್ ಗೊತ್ತು, pH ಅಂದ್ರೆ ಏನು? ಅಸಿಡಿಟಿ, ಬೇಸಿಡಿಟಿ. ಆಸಿಡ್ pH ಏನಿರುತ್ತೆ? ಕಡಿಮೆ ಇರುತ್ತೆ, ಲೆಸ್ ದೆನ್ 7 ಇರುತ್ತೆ. ಗ್ರೇಟರ್ ದೆನ್ 7 ಇದ್ರೆ ಬೇಸ್. ಸೊ ಆರ್ಟ್ಸ್ ಕಾಮರ್ಸ್ ಅವ್ರದ್ದು ನೀಟಾಗಿ ಕೇಳ್ಕೊಳ್ಳಿ. pH ಯಾವ್ದು ಮೆಜರ್ ಮಾಡ್ತೀವಿ? pH ಮೆಜರ್ ಮಾಡೋದು ಯಾಕೆ? acidity, basicity. ಸೊ ಆಸಿಡ್ ಕಂಟೆಂಟ್ ಜಾಸ್ತಿ ಇದೆಯಾ ಅಥವಾ ಬೇಸ್ ಕಂಟೆಂಟ್ ಜಾಸ್ತಿ ಇದೆಯಾ ಅನ್ನೋದನ್ನ pH ಹೇಳುತ್ತೆ. pH ಮೀಟರ್ ಅಂತ ಒಂದು ಮೆಜರ್ಮೆಂಟ್ ಡಿವೈಸ್ ಇದೆ, ಅದರಿಂದ ಮೆಜರ್ ಮಾಡ್ತಾರೆ. ಸೊ ಮಿನರಲ್ಸ್, ಟೋಪೋಗ್ರಫಿ, ಅದೆಲ್ಲ ಜಿಯೋಗ್ರಫಿದು. ನೆಕ್ಸ್ಟ್ ಬಯೋಟಿಕ್ ಕಾಂಪೊನೆಂಟ್ಸ್ ಬರೋಣ. ಬಯೋಟಿಕ್ ಏನು ಬರುತ್ತೆ? ಮುಂಚೆ ಏನು ನೋಡಿದ್ವಿ ನಾವು? ಪ್ಲಾಂಟ್ಸ್, ಅನಿಮಲ್ಸ್ ಅಂತ ಜನರಲ್ ಆಗಿ ಹೇಳ್ತಾ ಹೋದ್ವಿ. ಇಲ್ಲಿ ಎನ್ವಿರಾನ್ಮೆಂಟಲ್ ಕಾಂಪೊನೆಂಟ್ಸ್, ಬಟ್ ಇಲ್ಲಿ ಬಂದಿರೋದು ಎಕಲಾಜಿ ಬಂದಿದ್ದೀವಿ. ಸೊ ಅದಕ್ಕೆ ಡೆಪ್ತ್ ಆಗಿ ಹೋಗಬೇಕು. ಆಟೋಟ್ರೋಪ್ಸ್, ಪ್ರೊಡ್ಯೂಸರ್ಸ್, ಕನ್ಸ್ಯೂಮರ್ಸ್. ನೆಕ್ಸ್ಟ್ ಹೆಟೋಟ್ರೋಪ್ಸ್, ಅದು ಕನ್ಸ್ಯೂಮರ್ಸ್, ಡಿಕಂಪೋಸರ್ಸ್. 3 ಬರುತ್ತೆ ಬಯೋಟಿಕಲ್ ಕ್ಲಾಸಿಫಿಕೇಶನ್. ಫಸ್ಟ್ ಆಟೋಟ್ರೋಪ್ಸ್ ಅಂದರೆ ಆರ್ಗಾನಿಸಮ್ಸ್ ವಿಚ್ ಪ್ರೊಡ್ಯೂಸ್ ದರ್ ಓನ್ ಫುಡ್. ಯಾವುದು? ಪ್ಲಾಂಟ್ಸ್, ಅದು ಆಟೋಟ್ರೋಪ್ಸ್. ಹೆಟೋಟ್ರೋಪ್ಸ್ ಅಂದರೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಅದು ನೋಡಿ, ಹೆಟೋಟ್ರೋಪ್ಸ್ ಯಾವ್ದು ಬರುತ್ತೆ? ಪ್ರೈಮರಿ ಕನ್ಸ್ಯೂಮರ್ಸ್, ಡೀರ್. ಆಟೋಟ್ರೋಪ್ಸ್ ಯಾವ್ದು ಬರುತ್ತೆ? ಗ್ರಾಸ್ ತಗೊಳ್ಳಿ. ಡೀರ್ ಗ್ರಾಸ್ ತಿನ್ನುತ್ತಾ? ಡೀರ್ನ ಉಲ್ಫ್, ತೋಳ, ಡಾಗ್ ಇದೆಲ್ಲ ತಿನ್ನುತ್ತಾ? ಟರ್ಷಿಯರಿ ಲಯನ್, ಟೈಗರ್. ಸೊ ಟರ್ಷಿಯರಿ ಪ್ರೈಮರಿ ತಿನ್ನುತ್ತೆ, ಸೆಕೆಂಡರಿ ತಿನ್ನುತ್ತೆ. ನೆಕ್ಸ್ಟ್ ಕ್ವಾಟರ್ನರಿ. ಟೈಗರ್ ನಾವು ತಿನ್ನುತ್ತೆ? ನಾವೇ ತಿನ್ನಬೇಕು. ಆಫ್ರಿಕಾ ನೋಡಿದ್ರೆ, ಆಫ್ರಿಕಾದಲ್ಲಿ ಗೇಮ್ ರಿಸರ್ವ್ಸ್ ಅಂತ ಇರುತ್ತೆ. ಆಫ್ರಿಕಾದಲ್ಲಿ ಗೇಮ್ ರಿಸರ್ವ್ಸ್, ಅಲ್ಲಿ ಗನ್ ಕೊಡ್ತಾರೆ, ರೈಫಲ್ ಕೊಡ್ತಾರೆ. ಲಯನ್ ಹಂಟ್ ಮಾಡಿ ಸಂಜೆ ತಗೊಂಡು ಕುಕ್ ಮಾಡಿ. ಗೊತ್ತಿಲ್ವಾ ಇದು? ಗೇಮ್ ರಿಸರ್ವ್ಸ್ ಕೇಳಿಲ್ವಾ? ನೋಡಿ, ಇಂಡಿಯಾ ಆಗಿರೋದಕ್ಕೆ ಕೇಳಿಲ್ಲ. ಈಗ ನೀವು ಯುರೋಪ್ಗೆಲ್ಲ ಹೋದರೆ ಅವ್ರ ಕಂಟ್ರಿಯಲ್ಲಿ ಎಲ್ಲ ಪ್ಲಾಂಟ್ಸ್ ಅನಿಮಲ್ಸ್ ಎಲ್ಲ ಪ್ರೊಟೆಕ್ಟ್ ಮಾಡ್ತಾರೆ. ಬಟ್ ಅವ್ರು ಮೋಜು ಮಸ್ತಿ ಮಾಡೋಕ್ಕೆ ಆಫ್ರಿಕಾಗೆ ಹೋಗ್ತಾರೆ, ಪಾಕಿಸ್ತಾನ್ಗೆ ಹೋಗ್ತಾರೆ, ನೇಪಾಳ್ಗೆ ಹೋಗ್ತಾರೆ. ಅಲ್ಲಿ ದುಡ್ಡು ಕೊಟ್ಟರೆ ಹಂಟ್ ಮಾಡೋಕ್ಕೆ ಬಿಡ್ತಾರೆ. ಬಟ್ ಇಂಡಿಯಾದಲ್ಲಿ ಬಿಡಲ್ಲ. ಯಾಕೆ? ಯಾಕೆ? ಹಾಂ, ಸಲ್ಮಾನ್ ಖಾನ್ ಯಾಕೆ ಹೇಳ್ಬೋದಾ? ಬ್ಲ್ಯಾಕ್ ಪರ್ಕ್ ಅಲ್ವಾ? ಬಿಡ್ಬೋದಲ್ಲ, ನೀನು ಫಿಲ್ಮ್ ಸ್ಟಾರ್ ಏನೋ ಒಂದು ಶೂಟ್ ಮಾಡ್ಬಿಟ್ಟ, ಬಿಡ್ಬೋದು. ಕಂಪ್ಲೇಂಟ್ ಕೊಟ್ಟಿದ್ದು ಯಾರು ಮೇಲೆ? ಹಾಂ, ಕಂಪ್ಲೇಂಟ್ ಕೊಟ್ಟಿದ್ದು ಯಾರು? ಗೌರ್ಮೆಂಟ್ ಸೋಮೋಟ ಕಂಪ್ಲೇಂಟ್ ತಗೊಂಡಿದ್ರ ಹಂಟ್ ಮಾಡಿದ್ದಾರೆ ಅಂತ? ಅಲ್ಲಿ ಲೋಕಲ್ ಟ್ರೈಬಲ್ ಕಮ್ಯುನಿಟಿ ಆ್ಯಕ್ಚುಲಿ ಈಗ ಕ್ರಿಶ್ಚಿಯನ್ ಮಿಷನರೀಸ್ ಅವ್ರನ್ನ ಕನ್ವರ್ಟ್ ಮಾಡಿದ್ದಾರೆ. ಸೊ ಹಿಂದೂಯಿಸಮ್ ಇಂದ ಕ್ರಿಶ್ಚಿಯಾನಿಟಿ ಕನ್ವರ್ಟ್ ಆಗಿದ್ದಾರೆ. ಬಟ್ ಅದು ಅವ್ರ ಕಲ್ಚರ್ ಏನು? ಅಲ್ಲಿರೋ ಅನಿಮಲ್ಸ್ನ, ಪ್ಲಾಂಟ್ಸ್ನ ದೇವ್ರ ಥರ ಟ್ರೀಟ್ ಮಾಡ್ತಾರೆ. ಅವ್ರದ್ದು ಕಲ್ಚರ್, ರಿಲಿಜನ್ ಚೇಂಜ್ ಆಗಿದೆ, ಬಟ್ ಕಲ್ಚರ್ ಚೇಂಜ್ ಆಗಿಲ್ಲ. ಸೊ ಅನಿಮಲ್ನ ಪ್ರೊಟೆಕ್ಟ್ ಮಾಡೋಕ್ಕೋಸ್ಕರ ಇವ್ರು ಹಂಟ್ ಮಾಡಿದ್ರಂತ ಕಂಪ್ಲೇಂಟ್ ಕೊಟ್ಟಿದ್ದು. ಟ್ರೈಬಲ್ ಪವರ್ ಹತ್ರ ಏನೂ ಇಲ್ಲ. ಅವ್ರದ್ದೇನೋ ಅವತ್ತಿನ ಅರ್ನಿಂಗ್ಸ್ ಏನಿದೆ ಅದನ್ನ ನೋಡ್ಕೋತಾರೆ, ಪ್ರಾಣಿಗಳ ಜೊತೆ ಅವ್ರನ್ನ ದೇವ್ರ ಥರ ಟ್ರೀಟ್ ಮಾಡ್ಕೊಂಡು ಬದುಕ್ತಾರೆ. ಸೊ ಅವ್ರು ಕಂಪ್ಲೇಂಟ್ ಕೊಟ್ಟು ಇವ್ರನ್ನ ಕೇಸ್ ಹಾಕ್ತಿದ್ರು ಇವ್ರ ಮೇಲೆ. ಸೊ ಅದು ಇಂಡಿಯಾದಲ್ಲಿ ಏನದು ಕಲ್ಚರ್. ನೀವು ಆನ್ಸರ್ ರೈಟಿಂಗ್ ಬರೆಯೋಕೆ ಹೋದರೆ ಈ ಥರ ಪಾಯಿಂಟ್ಸ್ನ ತಗೋಬೇಕು. ಇಂಡಿಯನ್ ಕಲ್ಚರ್ ಏನಿದೆ, ಅನಿಮಲ್ಸ್ನು ಕೂಡ ಅವ್ರಿಗೂ ಲೈಫ್ ಇದೆ ಅಂತ ರೆಕಗ್ನೈಸ್ ಮಾಡ್ತೀವಿ ನಾವು. ಸುಮ್ಮನೆ ಹೆಂಗೆ ಬೇಕಾಗಿ ಯೂಸ್ ಮಾಡೋದು. ಹೌದಾ? ಎಕ್ಸಾಂಪಲ್. ಸೊ ಕೊಟ್ಟನಲ್ಲಿ ಗೊತ್ತಾಯ್ತಾ?
ಕಾಂಪೊನೆಂಟ್ಸ್ ಆಫ್ ಎಕೋಸಿಸ್ಟಮ್ ನೋಡಿ, ಅದು ಕೂಡ ಏನೇನು ಬರುತ್ತೆ ಅಂತ ಜಸ್ಟ್ ಥಿಯರಿ ಇದು. ನೋಡಿ ಬೋತ್ ದ ಕಾಂಪೊನೆಂಟ್ಸ್ ಆಫ್ ಎಕೋಸಿಸ್ಟಮ್ ಅಂಡ್ ಎನ್ವಿರಾನ್ಮೆಂಟ್ ಆರ್ ಸೇಮ್, ಎರಡೂ ಸೇಮ್. ಬಟ್ ಇಲ್ಲಿ ಕ್ಲಾಸಿಫಿಕೇಶನ್ ನಾವು ಸ್ಟ್ರಿಕ್ಟ್ ಆಗಿ ಮಾಡ್ತಾ ಹೋಗ್ತೀವಿ, ಅದು ಜನರಲ್ ಆಗಿ ಹೇಳ್ತಾ ಹೋಗ್ತೀವಿ, ಪ್ಲಾಂಟ್ಸ್, ಅನಿಮಲ್ಸ್, ನಾನ್ ಗ್ರೀನ್ ಪ್ಲಾಂಟ್ಸ್ ಅಂತ ಹೇಳ್ತಾ ಹೋಗ್ತೀವಲ್ವಾ. ಬಟ್ ಇಲ್ಲಿ ಆಟೋಟ್ರೋಪ್ಸ್, ಹೆಟರೋಟ್ರೋಪ್ಸ್ ಯಾವ್ದು ಅಂತ ಇಂಡಿವಿಜುವಲ್ ಆಗಿ ಕ್ಲಾಸಿಫೈ ಮಾಡಿದ್ದೀವಿ ಅಷ್ಟೇ. ಸೊ ನೆಕ್ಸ್ಟ್ ಇನ್ನೊಂದು ಕಾನ್ಸೆಪ್ಟ್ ಹೇಳ್ತೀನಿ, ಲಿಮಿಟಿಂಗ್ ಫ್ಯಾಕ್ಟರ್ಸ್ ಅಂತ ಬರುತ್ತೆ. ಲಿಮಿಟಿಂಗ್ ಫ್ಯಾಕ್ಟರ್ಸ್ ನೋಡಿ, ಸೊ abiotic components are inorganic and non-living parts which acts as major limiting factors. ಸೊ ಈಗ ನಾವು ಬಯೋಟಿಕ್ ನೋಡಿದ್ವಿ ಯಾವ್ದಿತ್ತು ಅಂತ, ಅದು ಮತ್ತೆ abiotic ಬಂದಾಗ ಅದು ಪ್ಲಾಂಟ್ ಯಾವುದು ಲೈಟ್ ವಾಟರ್ ಅಂತ ನೋಡಿದ್ವಲ್ಲ, ಆ ಲೈಟ್ ವಾಟರ್ ಅಲ್ಲಿ ಒಂದು ಕಾನ್ಸೆಪ್ಟ್ ಇದೆ ಲಿಮಿಟಿಂಗ್ ಫ್ಯಾಕ್ಟರ್ ಅನ್ನೋದು. ಇದು ಇಂಪಾರ್ಟೆಂಟ್ ಫ್ಯಾಕ್ಟರ್ ನೋಡ್ಕೊಳ್ಳಿ. A lot of factors determine the survival of an organism. ಸೊ ಒಂದು ಆರ್ಗಾನಿಸಮ್ ಒಂದು ಜಾಗದಲ್ಲಿ ಇರಬೇಕಂದ್ರೆ ಲಾಟ್ ಆಫ್ ಫ್ಯಾಕ್ಟರ್ಸ್ ಡಿಟರ್ಮಿನ್ ಮಾಡುತ್ತೆ. ಅಲ್ಲಿ ಕ್ಲೈಮೇಟ್ ಇರ್ಬೋದು, ಟೆಂಪರೇಚರ್ ಇರ್ಬೋದು, ಹ್ಯೂಮಿಡಿಟಿ ಇರ್ಬೋದು, ವಾಟರ್ ಅವೈಲಬಿಲಿಟಿ ಇರ್ಬೋದು. ಸೊ ಇದೆಲ್ಲದನ್ನು ಅದನ್ನು ಡಿಟರ್ಮೈನ್ ಮಾಡುತ್ತೆ. ಒನ್ ಸಿಂಗಲ್ ಫ್ಯಾಕ್ಟರ್ ಕ್ಯಾನ್ ಲಿಮಿಟ್ ದ ರೇಂಜ್ ಆಫ್ ಎನ್ ಆರ್ಗಾನಿಸಮ್. ಸೊ ಈಗ ಎಲಿಫೆಂಟ್ ತಿಳ್ಕೊಳ್ಳಿ ಎಕ್ಸಾಂಪಲ್. ಎಲಿಫೆಂಟ್ ಯಾವುದೋ ಒಂದು ಫಾರೆಸ್ಟಲ್ಲಿ ಇದೆ, ಫಾರೆಸ್ಟಲ್ಲಿ ನೀರೆಲ್ಲ ಖಾಲಿ ಆಗೋಯ್ತು, ನೀರೆಲ್ಲ ಫುಲ್ ಖಾಲಿ ಆಗೋಯ್ತು. ಆ ಎಲಿಫೆಂಟ್ ಏನಾಗುತ್ತೆ, ಮೈಗ್ರೇಟ್ ಆಗಿ ಹೋಗ್ಲೇಬೇಕಾ, ನೀರಿಲ್ಲದೆ ಇರೋಕ್ಕಾಗುತ್ತೆ ಅದ್ರ ಕೈಲಿ. ಹಿಪ್ಪೋಪೊಟಮಸ್ ತಗೊಳ್ಳಿ, ಇನ್ನೂ ಎಕ್ಸಾಂಪಲ್ ಕೊಡ್ತೀನಿ. ಹಿಪ್ಪೋ, ರೈನೋ ಅದೆಲ್ಲ ನೀರಿಲ್ಲದೆ ಏನು ಮಾಡುತ್ತೆ, ಮೈಗ್ರೇಟ್ ಆದರೆ ಬದುಕೊಳ್ಳುತ್ತೆ, ಇಲ್ಲ ಸತ್ತು ಹೋಗುತ್ತೆ. ಆ ನೀರಿಗೇನಲ್ಲಿ ನೀರು ಯಾವ ಕೆಲಸ ಮಾಡ್ತಾ ಇದೆ, ಲಿಮಿಟಿಂಗ್ ಫ್ಯಾಕ್ಟರ್ ಕೆಲಸ ಮಾಡ್ತಾ ಇದೆ. ಸೊ ನೀರಿಲ್ಲ ಅಂದ್ರೆ ಅದು ಇಲ್ಲವೇ ಇಲ್ಲ. ಸೊ ವಾಟರ್ ಇಸ್ ಅ ಲಿಮಿಟಿಂಗ್ ಫ್ಯಾಕ್ಟರ್ ಈ ಕೇಸಲ್ಲಿ. ದಿಸ್ ಸಿಂಗಲ್ ಫ್ಯಾಕ್ಟರ್ ಈಸ್ ಕಾಲ್ಡ್ ಲಿಮಿಟಿಂಗ್ ಫ್ಯಾಕ್ಟರ್. ಈಗ ಬೇರೆ ಎಕ್ಸಾಂಪಲ್ ತಗೊಂಡ್ರೆ ನೀವು ಇದು ಬರುತ್ತಲ್ಲ ಸ್ನೋ ಬಿಯರ್, ಹಿಮಕರಡಿ, ಹತ್ತಂದಿದ್ದು ಬಿಟ್ಟು ಬದುಕುತ್ತಾ? ಯಾಕೆ? ಸ್ನೋ ಬೇಕು ಅದಕ್ಕೆ. ಸ್ನೋ ಇಸ್ ದ ಲಿಮಿಟಿಂಗ್ ಫ್ಯಾಕ್ಟರ್ ಫಾರ್ ಇಟ್ಸ್ ಸರ್ವೈವಲ್. ಆ ಥರ ಇಲ್ಲಿ ಹಿಪ್ಪೋಗೆ ವಾಟರ್. ಫಾರ್ ಎಕ್ಸಾಂಪಲ್, ಸೀಡ್ಸ್ ಡೋಂಟ್ ಜರ್ಮಿನೇಟ್ ಕ್ವಿಕ್ಲಿ ಇನ್ evergreen forest in spite of good rains and vegetations as surface soil is heavily leached. Here poor soil is the limiting factor. So ಈಗ evergreen forest ಗೊತ್ತಲ್ವಾ, ಎಲ್ಲಿದೆ? ಸೊ ನಿಮ್ಗೆ ಇನ್ನೂ ಕ್ಲಾಸ್ ಸ್ಟಾರ್ಟ್ ಮಾಡಿಲ್ಲ, ಬಟ್ ನಿಮ್ಗೆ ಹಿಂದೆ ಹೋದ್ರೆ ಕಾನ್ಸೆಪ್ಟ್ ಮೇಲೆ ಹೇಳಿ. ಅಮೆಝಾನ್ ಫಾರೆಸ್ಟ್ ಈಕ್ವೆಡಾರ್ ಹತ್ರ ಎಲ್ಲ ಬರುತ್ತಾ? ಈಕ್ವೆಡಾರ್ ಹತ್ರ ಬರುತ್ತಾ? ವೆಸ್ಟರ್ನ್ ಘಾಟ್ಸ್, ನಾರ್ತ್ ಈಸ್ಟಲ್ಲಿ ಮೋಸಂಗ್ರಾಮ್, ಮಿಜೋರಾಂ ಹತ್ರ, ಮೇಘಾಲಯ ಹತ್ರ ಮಳೆಯಲ್ಲಿ ಜಾಸ್ತಿ ಇದೆ, ಅಲ್ಲಿ ಎವರ್ಗ್ರೀನ್ ಫಾರೆಸ್ಟ್ ಇರುತ್ತೆ. ಟೆಂಪ್ರೇಚರ್ಲಿ ಜಾಸ್ತಿ ಇರಬೇಕು ಮತ್ತು ರೈನ್ಫಾಲ್ ಕೂಡ ಜಾಸ್ತಿ ಇರಬೇಕು, ಅಲ್ಲಿ ಎವರ್ಗ್ರೀನ್ ಫಾರೆಸ್ಟ್ ಇರುತ್ತೆ. ಸೊ ಜಾಸ್ತಿ ಮಳೆ ಬರ್ತಿದೆ ಅಂದರೆ ಏನಾಗುತ್ತೆ, ಸಾಯಿಲ್ ನ್ಯೂಟ್ರಿಯೆಂಟ್ಸ್ ಎಲ್ಲ ವಾಶ್ ಔಟ್ ಆಗಿರುತ್ತೆ. ನ್ಯೂಟ್ರಿಯೆಂಟ್ಸ್ ಎಲ್ಲ ಹೋಯ್ತಂದ್ರೆ ಅದು ಪ್ರೊಸೆಸ್ ಏನಂತ ಕರಿತೀವಿ, ಲೀಚಿಂಗ್ ಅಂತ ಕರಿತೀವಿ. ಲೀಚ್ ಔಟ್ ಅಂದರೆ ನ್ಯೂಟ್ರಿಯೆಂಟ್ಸ್ ಇಸ್ ಗೆಟಿಂಗ್ ವಾಶ್ಡ್ ಔಟ್. ಸೊ ಅಂಥ ಜಾಗದಲ್ಲಿ ನೀವು ತಗೊಂಡಾಗ ಒಂದು ಸೀಡ್ ಹಾಕಿದ್ರೆ ಬೆಳೆಯುತ್ತಾ? ಬೆಳೆಯುತ್ತಾ? ನ್ಯೂಟ್ರಿಯೆಂಟ್ಸ್ ಇಲ್ಲದೆ ಇರೋ ಮಣ್ಣಲ್ಲಿ ಸೀಡ್ ಬೆಳೆಯುತ್ತಾ? ಸೊ ಆ ನ್ಯೂಟ್ರಿಯೆಂಟ್ಲೆಸ್ ಸಾಯಿಲ್ ಇಲ್ಲಿ ಲಿಮಿಟಿಂಗ್ ಫ್ಯಾಕ್ಟರ್ ಕೆಲಸ ಮಾಡ್ತಾ ಇದೆ. ಅದೇನಾ? ಸೊ ಲಿಮಿಟಿಂಗ್ ಫ್ಯಾಕ್ಟರ್ ಯಾವ್ದಾಗ್ಬೋದು? ಫಸ್ಟ್ ಬೇಸಿಕ್ ಅದಕ್ಕೆ abiotic ಕಾಂಪೊನೆಂಟ್ ಆಗಿರುತ್ತೆ, ವಾಟರ್, ಲೈಟ್. ಸೊ ಈ ಥರ abiotic ಕಾಂಪೊನೆಂಟು ಲಿಮಿಟಿಂಗ್ ಫ್ಯಾಕ್ಟರ್ ಆಗುತ್ತೆ. ಸೊ ಫಸ್ಟ್ ಎಕ್ಸಾಂಪಲ್ ಯಾವುದಿತ್ತು? ಹಿಪ್ಪೋ ಅಲ್ಲಿ ವಾಟರ್, ಸ್ನೋ ಬಿಯರ್ಗೆ ಸ್ನೋ ಇತ್ತು, ಇದಕ್ಕೆ ಇಂಥದ್ದು ಸೀಡ್ ಜರ್ಮಿನೇಷನ್ಗೆ ಸಾಯಿಲ್, ನ್ಯೂಟ್ರಿಯೆಂಟ್ಲೆಸ್ ಸಾಯಿಲ್. ಸೊ ಅದೇ ಥರ ಅಲ್ಲಿ ಮತ್ತೇನಾದರೂ ಇನ್ನೊಂದು ಎಕ್ಸಾಂಪಲ್ ತಗೊಂಡು ಜರ್ಮಿನೇಷನ್ ಆಗಿದೆ ಅಂತ ತಿಳ್ಕೊಳ್ಳಿ. ಅಂದರೆ ಸೀಡ್ ಹಾಕಿದ್ದೀವಿ, ಏನೋ ಮಿಸ್ ಆಗಿಲ್ಲ, ಒಂದು ಕಡೆ ನ್ಯೂಟ್ರಿಯೆಂಟ್ ಇತ್ತು, ಎವರ್ಗ್ರೀನ್ ಫಾರೆಸ್ಟಲ್ಲಿ ಹುಟ್ಕೊಂಡ್ಬಿಡ್ತು. ಬಟ್ ಹುಟ್ಟಿದ್ರು ಕೂಡ ಸನ್ಲೈಟ್ ಸಿಗಲ್ಲ. ಯಾಕೆ? ಕೆನಾಪಿ ಇರುತ್ತೆ, ಹೈ ಡೆನ್ಸಿಟಿ ಇರುತ್ತೆ, ಗ್ರೀನ್ ಪ್ಲಾಂಟ್ಸ್ ಜಾಸ್ತಿ ಇರುತ್ತೆ. ಇಲ್ಲಿ ಎವರ್ಗ್ರೀನ್ ಫಾರೆಸ್ಟಲ್ಲಿ ಮಳೆ ಚೆನ್ನಾಗಿರುತ್ತೆ, ಬಿಸಿಲು ಚೆನ್ನಾಗಿರುತ್ತೆ, ಫೋಟೋಸಿಂಥಸಿಸ್ ಚೆನ್ನಾಗಿ ಆಗ್ತಿರುತ್ತೆ, ಚೆನ್ನಾಗಿ ಬೆಳೆದ್ಬಿಡುತ್ತೆ ಮರಗಳು, ರೂಟ್ ಕೆಳಗೆ ಹೋಗಿರುತ್ತೆ, ಸೊ ಚೆನ್ನಾಗಿ ಬೆಳೆದಿರುತ್ತೆ. ಅಲ್ಲಿ ಸನ್ಲೈಟ್ ಕಡಿಮೆ ಕೆಳಗಡೆ ಪ್ಲಾಂಟ್ಸ್ಗೆ, ಸೊ ಆಗ ಅದು ಬೆಳೆಯೋದಿಲ್ಲ. ಸೊ ಆಗ ಏನಾಗುತ್ತೆ, ಸನ್ಲೈಟು
ಲಿಮಿಟಿಂಗ್ ಫ್ಯಾಕ್ಟರ್ ಆಗುತ್ತೆ. ಸೊ ನೆಕ್ಸ್ಟ್ ಲೈಟ್ ತಗೊಂಡ್ರೆ ದ ಸ್ಪೆಕ್ಟ್ರಲ್ ಕ್ವಾಲಿಟಿ ಆಫ್ ಸೋಲಾರ್ ರೇಡಿಯೇಷನ್ ಇಸ್ ಇಂಪಾರ್ಟೆಂಟ್ ಫಾರ್ ಲೈಫ್. ಸೊ ಸೋಲಾರ್ ರೇಡಿಯೇಷನ್ ಅಲ್ಲಿ ಯಾವುದು ಸ್ಪೆಕ್ಟ್ರಮ್ ನಮಗೆ ಲೈಟ್ ಬರ್ತಾ ಇದೆ ಅದು ಕೂಡ ಇಂಪಾರ್ಟೆಂಟ್. ನೋಡಿ, ದ ಯು ವಿ ಕಾಂಪೊನೆಂಟ್ ಆಫ್ ಸ್ಪೆಕ್ಟ್ರಮ್ ಇಸ್ ಹಾರ್ಮ್ಫುಲ್ ಟು ಮೆನಿ ಆರ್ಗಾನಿಸಮ್ಸ್. ಸೊ ನಮಗೆ ಸನ್ಲೈಟ್ ಬಂದ್ಬಿಟ್ರೆ ಸಾಕಾಗಲ್ಲ, ಅದರಲ್ಲಿ ಪರ್ಟಿಕ್ಯುಲರ್ ಯಾವುದೋ ಒಂದು ವೇವ್ ಲೆಂತ್ ಮಾತ್ರ ಸ್ಪೆಕ್ಟ್ರಲ್ ಕಾಂಪೊನೆಂಟ್ ಬೇಕು. ಈ ಯು ವಿ ಲೈಟ್ ತಗೊಂಡು ಪ್ಲಾಂಟಿಗೆ ಬಿಟ್ರೆ ಕುಡಿಯುತ್ತಾ ಪ್ಲಾಂಟ್ಸ್, ಮನುಷ್ಯ ಸ್ಕಿನ್ ಡ್ಯಾಮೇಜ್ ಆಗುತ್ತೆ. ಯು ವಿ ಬಿಟ್ಟರೆ ಪ್ಲಾಂಟ್ ಕೂಡ ಡ್ಯಾಮೇಜ್ ಆಗುತ್ತೆ. ಸೊ ಇಲ್ಲಿ ಯಾವುದು ಲಿಮಿಟಿಂಗ್ ಫ್ಯಾಕ್ಟರು? ಸನ್ಲೈಟಲ್ಲಿ ಪರ್ಟಿಕ್ಯುಲರ್ ಕಾಂಪೊನೆಂಟ್ಸ್. ಸೊ ಇನ್ನೊಂದು ತಿಳ್ಕೊಳ್ಳಿ, ಈ ಯು ವಿ ಅಲ್ಲಿ ಡಿಫ್ರೆಂಟ್ ಕಾಂಪೊನೆಂಟ್ಸ್ ಬರುತ್ತೆ, ಯು ವಿ ಎ, ಯು ವಿ ಬಿ, ಯು ವಿ ಸಿ. ಅದರಲ್ಲಿ ಮೋಸ್ಟ್ ಡೇಂಜರಸ್ ಯಾವುದು? ಯು ವಿ ಬಿ. ಎ ಸಿಗಿಂತ ಜಾಸ್ತಿ ಡೇಂಜರಸ್ ಯು ವಿ ಬಿ, ಅದು ಗೊತ್ತಿರುತ್ತೆ. ಸೊ ರೈನ್ಫಾಲ್ ಕೂಡ ಲಿಮಿಟಿಂಗ್ ಫ್ಯಾಕ್ಟರ್ ಆಗ್ಬೋದಾ? ಪ್ರತಿ ವರ್ಷ ಮಳೆ ಬರ್ತಿರುತ್ತೆ, ಮರಗಳು ಚೆನ್ನಾಗಿ ಬಂದಿರುತ್ತೆ. ಮಳೆ ಬಂದಿಲ್ಲ ಅಂದರೆ ಎಲೆ ಎಲ್ಲ ಒಣಗೋಗುತ್ತೆ. ನೆಕ್ಸ್ಟ್ ಇಯರ್ ಮತ್ತೆ ಮಳೆ ಬಂದಿಲ್ಲ ಅಂದರೆ ಕೊಂಬೆಗಳೆಲ್ಲ ಒಣಗೋಗುತ್ತೆ, ಬ್ರಾಂಚಸ್ ಎಲ್ಲ ಡ್ರೈ ಆಗೋಗುತ್ತೆ, ಫುಲ್ ಹ್ಯೂಮಿಡಿಟಿ ಎಲ್ಲ ಅಬ್ಸರ್ವ್ ಆಗುತ್ತೆ. ಮೂರನೇ ವರ್ಷ ಬಂದಿಲ್ಲ ಅಂದರೆ ವಾಟರ್ ಸ್ಕೆಸಿಟಿಯಿಂದ ಡೆತ್ ಆಗುತ್ತೆ ಮರ. ಸೊ ಇಲ್ಲಿ ವಾಟರ್ ಏನು ಕೆಲಸ ಮಾಡ್ತಾ ಇದೆ? ಲಿಮಿಟಿಂಗ್ ಫ್ಯಾಕ್ಟರ್. ಅದು ಒಂದು ಎಕ್ಸಾಂಪಲ್. ಇನ್ನೊಂದು ಕೆಮಿಕಲ್ ರಿಯಾಕ್ಷನ್ ಕೊಟ್ಟಿದ್ದಾರೆ ಎಕ್ಸಾಂಪಲ್. ಮೆನಿ ಬಯೋಕೆಮಿಕಲ್ ರಿಯಾಕ್ಷನ್ಸ್ ಟೇಕ್ ಪ್ಲೇಸ್ ಇನ್ ಏಕ್ವೇಸ್ ಮೀಡಿಯಂ. ಏಕ್ವೇಸ್ ಮೀಡಿಯಂ ಅಂದ್ರೆ ಏನು? ಸೊಲ್ಯೂಷನ್ ಸಾಲ್ವೆಂಟ್ ಗೊತ್ತಾ? ಸೊಲ್ಯೂಷನ್ ಸಾಲ್ವೆಂಟ್ ಕೆಮಿಸ್ಟ್ರಿ ಬರುತ್ತಲ್ಲ, ಸೊಲ್ಯೂಟ್, ಸಾಲ್ವೆಂಟ್, ಸೊಲ್ಯೂಷನ್. ಸೊ ಅದರಲ್ಲಿ ಸೊಲ್ಯೂಷನ್ ಯಾವುದು? ಉಪ್ಪು ತಗೊಂಡೆ, ಒಂದು ಲೋಟ ವಾಟರ್, ನೀರಿತ್ತು, ಉಪ್ಪು ಹಾಕಿ ಕರಗಿಸಿದ್ದೀನಿ. ಸೊ ಇದರ ಸೊಲ್ಯೂಟ್ ಯಾವುದು? ಸಾಲ್ಟ್. ಸಾಲ್ವೆಂಟ್ ಯಾವುದು? ಸೊ ವಾಟರ್ ಸಾಲ್ವೆಂಟ್ ಆಗಿರುತ್ತೆ. ಮೋಸ್ಟ್ ಆಫ್ ದಿ ಮೀಡಿಯಂ ಅಲ್ಲಿ ವಾಟರ್ ಸಾಲ್ವೆಂಟ್ ಆಗಿರುತ್ತೆ, ಅದನ್ನ ಏಕ್ವೇಸ್ ಮೀಡಿಯಂ ಅಂತ ಕರಿತೀವಿ. ಸೊ ಕೆಮಿಕಲ್ ರಿಯಾಕ್ಷನ್ಗೆ ವಾಟರ್ ಪ್ಲೇಸ್ ಮೇಜರ್ ರೋಲ್, ಅದಕ್ಕೆ ಏಕ್ವೇಸ್ ಮೀಡಿಯಂ ಅಂತ ಕರಿತೀವಿ. ಮಳೆ ಬಂದರೆ ಕೆಮಿಕಲ್ ರಿಯಾಕ್ಷನ್ ಜಾಸ್ತಿ ಇರುತ್ತೆ ಫಾರೆಸ್ಟ್. ಈಗ ಮಳೆ ಬಂದರೆ ಡಿಕಂಪೋಸಿಷನ್ ಜಾಸ್ತಿ ಇರುತ್ತಾ? ಬರ್ದಿದ್ರೆ ಜಾಸ್ತಿ ಇರುತ್ತಾ? ಮಳೆ ಬರಬೇಕಲ್ವ, ಬಂದರೆ ಅಲ್ಲಿರೋ ಬಿದ್ದಿರೋ ಎಲೆಗಳೆಲ್ಲ ಸ್ಮೂತ್ ಆಗುತ್ತೆ. ಸ್ಮೂತ್ ಆದರೆ ಅಥವಂಸಿಗೆ ತಿನ್ನೋದಕ್ಕೆ ಈಸಿ ಆಗುತ್ತೆ. ಸೊ ಡಿಕಂಪೋಸಿಷನ್ ಈಸಿ ಆಗುತ್ತೆ. ಅದು ಏನು? ರೈನ್ಫಾಲ್ ಲಿಮಿಟಿಂಗ್ ಫ್ಯಾಕ್ಟರ್ ಆಗಿ ಥ್ರೂ ಕೆಮಿಕಲ್ ರಿಯಾಕ್ಷನ್ ಆ್ಯಕ್ಟ್ ಮಾಡ್ತಾ ಇದೆ. ಇನ್ನೊಂದು ವಾಟರ್ ಆಗಿ ಆ್ಯಕ್ಟ್ ಮಾಡ್ತಾ, ಯಾವಾಗ ಡ್ರಾಟ್ ಬಂದಾಗ. ಇಲ್ಲಿ ಕೆಮಿಕಲ್ ರಿಯಾಕ್ಷನ್ ಆಗಿ ಆ್ಯಕ್ಟ್ ಮಾಡ್ತಾ ಇದೆ. ನೆಕ್ಸ್ಟ್ ಟೆಂಪರೇಚರ್. A few organisms can tolerate and thrive in wide range of temperature. So ಇದು ಇಂಪಾರ್ಟೆಂಟ್ ಕಾನ್ಸೆಪ್ಟು. ಸೊ ಕೆಲವು ಆರ್ಗಾನಿಸಮ್ಸು ವೈಡ್ ರೇಂಜ್ ಆಫ್ ಟೆಂಪರೇಚರ್, ಈಗ 10 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ಗೂ ಇರುತ್ತೆ, 30 ಡಿಗ್ರಿ, 40 ಡಿಗ್ರಿಯಲ್ಲೂ, 50 ಡಿಗ್ರಿಯಲ್ಲೂ ಇರುತ್ತೆ. ಸರ್ವೈವ್ ಕೆಪಾಬಿಲಿಟಿ ರೇಂಜ್ ಆಫ್ ಟೆಂಪರೇಚರ್ ಜಾಸ್ತಿ ಇದೆ. ಅದಕ್ಕೆ ಏನಂತ ಕರಿತೀವಿ? ಯೂರಿ ಥರ್ಮಲ್. ಯೂರಿ ಥರ್ಮಲ್ ಅಂದರೆ ಏನು? ಟೆಂಪರೇಚರ್ ರೇಂಜ್ ಜಾಸ್ತಿ ಇದೆ ಸರ್ವೈವಬಿಲಿಟಿ. ನೆಕ್ಸ್ಟ್, ವಾಸ್ಟ್ ಮೆಜಾರಿಟಿ ಆಫ್ ದೆಮ್ ಆರ್ ರೆಸ್ಟ್ರಿಕ್ಟೆಡ್ ಟು ಅ ನ್ಯಾರೋ ರೇಂಜ್ ಆಫ್ ಟೆಂಪರೇಚರ್. ದೇ ಆರ್ ಕಾಲ್ಡ್ ಸ್ಟೀನೋಥರ್ಮಲ್. ಸೊ ಟೆಂಪರೇಚರ್ ರೇಂಜ್ ಜಾಸ್ತಿ ಇದೆ ಅಂದರೆ ಯೂರಿ ಥರ್ಮಲ್, ಕಡಿಮೆ ಇದೆ ಅಂದರೆ ಸ್ಟೀನೋಥರ್ಮಲ್. ಎಕ್ಸಾಂಪಲ್ ಕೊಡಲ? ಸೊ ಈಗ ಟೈಗರ್ ತಗೊಳ್ಳಿ ಅಥವಾ ಲೆಪಾರ್ಡ್ ತಗೊಳ್ಳಿ. ಲೆಪಾರ್ಡ್ ಅದು ಡ್ರೈ ಡೆಸ್ಟೇಸ್ ಫಾರೆಸ್ಟಲ್ಲಿ ಇರುತ್ತಾ? ಲೆಪಾರ್ಡ್ ಚಿರತೆ ಇರುತ್ತಾ ಇರಲ್ವ? ಬನ್ನರಘಟ್ಟ, ಬಂಡೀಪುರ ಅಕ್ಕಪಕ್ಕದವರಿಂದ ಒಂದು ಕುರಿ ತಗೊಂಡೋಯ್ತು, ದನ ತಗೊಂಡೋಯ್ತು ಅಂತ ನೀವು ಸಲ ಓದ್ತಾ ಇರ್ತೀವ. ಇಲ್ಲೂ ಇರುತ್ತೆ. ಉತ್ತರಾಖಂಡಿಗೆ ಹೋದರೆ ಸ್ನೋ ಲೆಪಾರ್ಡ್ ಕೇಳಿದ್ರ? ಸಿಕ್ಕಿಂ ಸ್ಟೇಟ್ ಅನಿಮಲ್, ಸಿಕ್ಕಿಂ. ಸೊ ಅಲ್ಲಿ ಉತ್ತರಾಖಂಡ್ ಮೋಸ್ಟ್ಲಿ ಚೆಕ್ ಮಾಡಿ ಸ್ಟೇಟ್ ಅನಿಮಲ್ ಯಾವುದಕ್ಕೆ ಅಂತ. ಸ್ನೋ ಲೆಪಾರ್ಡ್ ಉತ್ತರಾಖಂಡ್ ಅಥವಾ ಸಿಕ್ಕಿಂ ಎರಡರಲ್ಲಿ ಒಂದಕ್ಕೆ. ಸೊ ಅಲ್ಲೂ ಕೂಡ ಇರುತ್ತೆ ಲೆಪಾರ್ಡ್. ಅದು ಟೆಂಪರೇಚರ್ ರೇಂಜ್ ಏನಿದೆ ಅಂದರೆ 0 ಡಿಗ್ರಿವರೆಗೂ ಇದೆಯಾ, ಅಲ್ಲಿ ಇಲ್ಲಿ 30-40ವರೆಗೂ ಇದೆಯಾ, ಅಲ್ಲಿ ಅಡಾಪ್ಟ್ ಆಗಿದೆ ಅದು. ಸೊ ಬಟ್ ಇಲ್ಲಿ ರೇಂಜ್ ಜಾಸ್ತಿ ಇದೆ. ಅದೇ ನೀವು ತಗೊಂಡ್ರೆ ಸ್ನೋ ಬಿಯರ್ ತಗೊಂಡ್ರೆ, ಸ್ನೋ ಬಿಯರ್ ಟೆಂಪರೇಚರ್ ರೇಂಜ್ ಎಷ್ಟು ಇರ್ತದೆ? -2 ಎಲ್ಲ ಇರುತ್ತೆ. ಮ್ಯಾಕ್ಸಿಮಮ್ 5 ಡಿಗ್ರಿ 10 ಡಿಗ್ರಿ ಅಬವ್ ಬಂದರೆ ಸತ್ತೋಗುತ್ತೆ. ಸೊ ಅದೇನು? ಸ್ಟೀನೋ ಥರ್ಮಲ್. ಯೂರಿ ಥರ್ಮಲ್ ಯಾವ್ದು ಎಕ್ಸಾಂಪಲು? ಲೆಪಾರ್ಡ್. ಲೆಪಾರ್ಡ್. ಸೊ ಅಲ್ಲಿ ಟೆಂಪರೇಚರ್ ಏನು ಕೆಲಸ ಮಾಡ್ತಾ ಇದೆ? ಲಿಮಿಟಿಂಗ್ ಫ್ಯಾಕ್ಟರ್.
ಅಟ್ಮಾಸ್ಫಿಯರ್ ನೋಡಿ, ಅಟ್ಮಾಸ್ಫಿಯರ್ಲಿ ಹೈಯೆಸ್ಟ್ ಇರೋ ಆಕ್ಸಿಜನ್ ಇದು ಯಾವುದು ಗ್ಯಾಸ್, ಹೈಯೆಸ್ಟ್ ಗ್ಯಾಸ್ ಯಾವುದಿದೆ ನೈಟ್ರೋಜನ್. ಬಟ್ ಅದನ್ನು ನಾವು ಬ್ರೀತ್ ಮಾಡ್ತಿರೋದು ಆಕ್ಸಿಜನ್. 100% ಆಕ್ಸಿಜನ್ ಅಂದರೆ ಏನಾಗುತ್ತೆ, ಬೆಂಕಿ ಹಚ್ಕೊಳ್ಳುತ್ತೆ. ಅದಕ್ಕೇನೆ ನೈಟ್ರೋಜನ್ ಇಲ್ಲಿ ಲಿಮಿಟಿಂಗ್ ಫ್ಯಾಕ್ಟರ್ ಕೆಲಸ ಮಾಡ್ತಾ ಇದೆ. 21% ಆಕ್ಸಿಜನ್ ಹೆಲ್ಪ್ಸ್ ಇನ್ ಸರ್ವೈವಲ್ ಆಫ್ ಮೆನಿ ಆರ್ಗಾನಿಸಮ್ಸ್. 78% nitrogen prevents spontaneous combustion and 0.038 carbon dioxide helps primary producers in synthesis of carbohydrates. So in limiting factor ಯಾವುದು, ಮೂರು ಲಿಮಿಟಿಂಗ್ ಫ್ಯಾಕ್ಟರ್. ಆಕ್ಸಿಜನ್ ಕಡಿಮೆ ಆದರೆ ನಾವು ಇರ್ತೀವ, ವೆಂಟಿಲೇಟರ್ ಹಾಕಬೇಕಾಗುತ್ತೆ. ಸೊ ಆಕ್ಸಿಜನ್ ಕೂಡ ಲಿಮಿಟಿಂಗ್ ಫ್ಯಾಕ್ಟರ್. ನೈಟ್ರೋಜನ್ ಕಡಿಮೆ ಆದರೆ ಬೆಂಕಿ ಹಚ್ಕೊಳ್ಳುತ್ತೆ, ಬೆಂಕಿ ಬರ್ತಿರುತ್ತೆ. ಸೊ ಅದಕ್ಕೆ ಅದು ಜಾಸ್ತಿ ಇದೆ, ಅದೊಂದು ಲಿಮಿಟಿಂಗ್ ಫ್ಯಾಕ್ಟರ್. ಕಾರ್ಬನ್ ಡೈಆಕ್ಸೈಡ್ 0.038% ಇದ್ದೆ, ಸ್ವಲ್ಪ 0.0839 0.040 ಆದರೆ ಗ್ಲೋಬಲ್ ವಾರ್ಮಿಂಗ್ ಆಗುತ್ತೆ, ಟೆಂಪ್ರೇಚರ್ ಜಾಸ್ತಿ ಹೋಗುತ್ತೆ. ಅದೇ ಇಲ್ವೇ ಇಲ್ಲ ಅಂದರೆ ಕಾರ್ಬನ್ ಡೈಆಕ್ಸೈಡ್ ಪ್ಲಾಂಟ್ ಇರಲಿ ನಾವು ಇರೋಕ್ಕಾಗಲ್ಲ, ಫುಲ್ ಕೋಲ್ಡ್ ಆಗೋಗುತ್ತೆ ಅರ್ಥ. ಸೊ ಈಗ ಏನು ಟೆಂಪ್ರೇಚರ್ ಮೇಂಟೈನ್ ಮಾಡೋಕ್ಕೆ ಕಾರ್ಬನ್ ಡೈಆಕ್ಸೈಡ್ ಬೇಕು. ಅದಕ್ಕಿಂತ ಎಕ್ಸೀಡ್ ಆದರೆ ಗ್ಲೋಬಲ್ ವಾರ್ಮಿಂಗ್ ಆಗುತ್ತೆ. ಸೊ ಈಗ ಕ್ಲೈಮೇಟ್ ಚೇಂಜ್ ಆಗ್ತಿದೆಯಲ್ವಾ, ಗ್ಲೋಬಲ್ ವಾರ್ಮಿಂಗ್ ಆಗ್ತಿದೆಯಲ್ವಾ. ಈ ಕಾರ್ಬನ್ ಡೈಆಕ್ಸೈಡ್ ಎಕ್ಸಾಂಪಲ್ ಯಾವುದು ಕೊಟ್ಟಿದ್ದಾರೆ, ಯಾವ್ದು ಬೇಕಂತ ಕೊಟ್ಟಿದ್ದಾರೆ ಲಿಮಿಟಿಂಗ್ ಫ್ಯಾಕ್ಟರ್ ಆಗಿ ಪ್ಲಾಂಟ್ಸ್ ಯಾವ್ದಕ್ಕೆ ಬೇಕು, ಫೋಟೋಸಿಂಥಸಿಸ್ ಬೇಕು. ಕ್ಲೈಮೇಟ್ ಚೇಂಜ್ ಇಂದ ಗ್ಲೋಬಲ್ ವಾರ್ಮಿಂಗ್ ಆಗ್ತಿದೆ, ಗ್ಲೋಬಲ್ ವಾರ್ಮಿಂಗ್ ಇಂದ ಕ್ಲೈಮೇಟ್ ಚೇಂಜ್ ಒಂದಕ್ಕೆ ಇಂಟರ್ರಿಲೇಟೆಡ್ ಜಾಸ್ತಿ ಆಗ್ತಾ ಇದೆ. ಸೊ ಇದರ ಟೆಂಪರೇಚರ್ ಜಾಸ್ತಿ ಆದರೆ, ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಆದರೆ ಪ್ಲಾಂಟ್ ಮೇಲೆ ಯಾವ ಥರ ಇಂಪ್ಯಾಕ್ಟ್ ಆಗುತ್ತೆ, ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಆದರೆ ಪ್ಲಾಂಟ್ ಮೇಲೆ ಯಾವ ಥರ ಇಂಪ್ಯಾಕ್ಟ್ ಆಗುತ್ತೆ. ಕಾರ್ಬನ್ ಡೈಆಕ್ಸೈಡ್ ಯಾಕೆ ಬೇಕು ಪ್ಲಾಂಟಿಗೆ, ಫೋಟೋಸಿಂಥಸಿಸ್ ಜಾಸ್ತಿ ಆಗುತ್ತೆ. ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಆದರೆ ಫೋಟೋಸಿಂಥಸಿಸ್ ಜಾಸ್ತಿ ಆಗುತ್ತೆ. ಆಗಲ್ಲ ಅಂತ ಅನ್ಕೋತೀವಲ್ಲ, ಡಿಲೆಮಾ ಬಂತ, ಆಗುತ್ತೆ ಆಗಲ್ಲ ಅಂತ ಬಂತ ಬರಲಿಲ್ವಾ, ಎಷ್ಟು ಜನಕ್ಕೆ ಬಂತು ಡಿಲೆಮಾ ಕರೆಕ್ಟಾಗಿ ಹೇಳಿ. ಅಲ್ಲ ಇದು ಇಂಪಾರ್ಟೆಂಟ್, ಅದಕ್ಕೆ ಕೇಳ್ತಾ ಇದ್ದೀನಿ. ಎಷ್ಟು ಜನಕ್ಕೆ ಕನ್ಫ್ಯೂಷನ್ ಬಂತು, ಆಗುತ್ತಾ ಆಗಲ್ಲ ಅಂತ. ಆಗಲ್ಲ ಅಂತ ಎಷ್ಟು ಜನ ಅನ್ಕೊಂಡ್ರಿ, ಆಗುತ್ತೆ ಅಂತ ಎಷ್ಟು ಜನ ಅನ್ಕೊಂಡ್ರಿ, ಎಷ್ಟು ಜನಕ್ಕೆ ಏನು ಗೊತ್ತಾಗ್ತಾನೆ ಇಲ್ಲ ಹೇಳ್ತಿರೋದು, ಏನೇನು ಗೊತ್ತಾಗ್ತಿದ್ಯಾ. ಈಗ ಅಟ್ಮಾಸ್ಫಿಯರಲ್ಲಿ ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಆಯಿತು. ಆ್ಯಕ್ಚುಲಿ ಬೇಸಿಕಲಿ ಕಾರ್ಬನ್ ಡೈಆಕ್ಸೈಡ್ ಇದ್ರೆ ಏನಾಗುತ್ತೆ, ಫೋಟೋಸಿಂಥಸಿಸ್ಗೆ ಹೆಲ್ಪ್ ಆಗುತ್ತೆ. ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಆದರೆ ಏನಾಗುತ್ತೆ, ಫೋಟೋಸಿಂಥಸಿಸ್ ಜಾಸ್ತಿ ಆಗುತ್ತೆ. ಆಗಲ್ಲ ಅಂತ ಅಂದ್ಕೊಂಡ್ರೆ ಅದು ಅನ್ಕೋತೀವಿ, ಇಲ್ಲಿ ಆಗಲ್ಲ ಅಂತ ಈಸಿಯಾಗಿ ಹೇಳ್ತೀವಿ. ಬಟ್ ಎಕ್ಸಾಮಲ್ಲಿ ಕನ್ಫ್ಯೂಷನ್ ಬರುತ್ತೆ, ಆಗುತ್ತೆ ಆಗಲ್ಲ, ಆಗುತ್ತೆ ಆಗಲ್ಲ. ಇದು ಕ್ವಶನ್ನು ಆಗಲ್ಲ ಅಂತ ಎಷ್ಟು ಜನ ಹಾಕ್ಕೊಂಡಿದ್ರು, ಬಟ್ ಆನ್ಸರ್ ಕೀಯಲ್ಲಿ ನೋಡಿದಾಗ ಆಗುತ್ತೆ ಅಂತ ಇತ್ತು. UPSC ಕ್ವಶನ್. ಫೋಟೋಸಿಂಥಸಿಸ್ ಜಾಸ್ತಿ ಆಗಬೇಕಂದ್ರೆ ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಆಗಿದ್ರೆ ಆಗುತ್ತೆ. ಸೊ ಲಿಮಿಟಿಂಗ್ ಫ್ಯಾಕ್ಟರ್ಸ್ ಯಾವ್ದು, ಫಸ್ಟ್ ಕೇಸಲ್ಲಿ ಆಕ್ಸಿಜನ್, ಸೆಕೆಂಡ್ ಕೇಸಲ್ಲಿ ನೈಟ್ರೋಜನ್, ಥರ್ಡ್ ಕೇಸಲ್ಲಿ ಕಾರ್ಬನ್ ಡೈಆಕ್ಸೈಡ್. ಸೊ ಕಾರ್ಬನ್ ಡೈಆಕ್ಸೈಡ್ ಕಡಿಮೆ ಅಂದರೆ ಫೋಟೋಸಿಂಥಸಿಸ್ಗೆ ಎಫೆಕ್ಟ್ ಆಗುತ್ತೆ. ಸೊ ಆರ್ಗ್ಯಾನಿಕ್ ಇನ್ಆರ್ಗ್ಯಾನಿಕ್ ಡಿಫ್ರೆನ್ಸ್ ಏನು, ಕಾರ್ಬನ್ ಇಲ್ಲದೆ ಇದ್ರೆ ಇನ್ಆರ್ಗ್ಯಾನಿಕ್. ಸೊ ಅದು ಗೊತ್ತಿರಲಿ, ಆರ್ಟ್ಸ್ ಕಾಮರ್ಸ್ ಅವ್ರಿಗೆ ಅದು ಗೊತ್ತಿರಲಿ. ಕಾರ್ಬನ್ ಇದ್ದರೆ ಆರ್ಗ್ಯಾನಿಕ್, ಇಲ್ಲ ಅಂದರೆ ಬೇರೆ ಮಿನರಲ್ಸ್ ಮೆಟಲ್ಸ್ ಎಲ್ಲ ಇರುತ್ತಲ್ಲ ಅದು ಇನ್ಆರ್ಗ್ಯಾನಿಕ್. ಪ್ರೋಟೀನ್ಸ್, ಕಾರ್ಬೋಹೈಡ್ರೇಟ್ಸ್, ಲಿಪಿಡ್ಸ್ ಎಕ್ಸೆಟ್ರಾ ಆರ್ ಎಸೆನ್ಷಿಯಲ್ ಫಾರ್ ಎನರ್ಜಿ ಟ್ರಾನ್ಸ್ಫರ್ ಇನ್ ಲಿವಿಂಗ್ ವರ್ಲ್ಡ್. ಸೊ ಇದು ಕೂಡ ಆರ್ಗ್ಯಾನಿಕ್ ಕಾಂಪೌಂಡ್ಸು ಲಿಮಿಟಿಂಗ್ ಫ್ಯಾಕ್ಟರ್ ಆಗಿ ಕೆಲಸ ಮಾಡುತ್ತೆ. ಪ್ರೋಟೀನ್ ಇಲ್ಲ, ಕಾರ್ಬೋಹೈಡ್ರೇಟ್ಸ್ ಇಲ್ಲ, ಲಿಪಿಡ್ಸ್ ಇಲ್ಲ ಅಂದರೆ ಸರ್ವೈವಲ್ ಇನ್ ಹ್ಯೂಮನ್ ಬೀಯಿಂಗ್ಸ್ದು ಕಷ್ಟ ಆಗುತ್ತಲ್ವ, ಅದು ಲಿಮಿಟಿಂಗ್ ಫ್ಯಾಕ್ಟರ್ ಆಗುತ್ತೆ. ಸೊ ಇನ್ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಯಾವ್ದು ನೋಡಿ, ಸೊ ಕಾರ್ಬನ್, ಕಾರ್ಬನ್ ಡೈಆಕ್ಸೈಡ್, ವಾಟರ್, ಕಾರ್ಬನ್, ಕಾರ್ಬನ್ ಡೈಆಕ್ಸೈಡ್ ಇದಕ್ಕೆ ಬರುತ್ತಾ ಕನ್ಸಂಪ್ಷನ್ ಲೆವೆಲ್ ನೋಡ್ತೀವಿ ನಾವು. ಕಾರ್ಬನ್ ಡೈರೆಕ್ಟಾಗಿ ತಿಂತೀವ ನಾವು, ಗ್ಲೂಕೋಸ್ C6H12O6 ತಿಂತೀವಲ್ವ. ಸೊ ಕನ್ಸಂಪ್ಷನ್ ಲೆವೆಲ್ ಕೂಡ ನೋಡಿ ಕ್ಲಾಸಿಫೈ ಮಾಡಿದ್ದಾರೆ. ಸಲ್ಫರ್, ನೈಟ್ರೇಟ್ಸು, ಫಾಸ್ಫೇಟ್ಸು, ಅಯಾನ್ಸ್ ಆಫ್ ವೇರಿಯಸ್ ಮೆಟಲ್ಸು, ಏನದು ಅದೆಲ್ಲ ಇನ್ಆರ್ಗ್ಯಾನಿಕ್ಕು, ಬಟ್ ದೇ ಆರ್ ಎಸೆನ್ಷಿಯಲ್ ಫಾರ್ ಲಿವಿಂಗ್ ಆರ್ಗಾನಿಸಮ್ಸ್. ಅದಿಲ್ಲ ಅಂದರೆ ಸರ್ವೈವಲ್ ಕಷ್ಟ ಆಗುತ್ತೆ. ಸೊ ದೇ ಪ್ಲೇ ದ ರೋಲ್ ಆಫ್ ಲಿಮಿಟಿಂಗ್ ಕಾಂಪೊನೆಂಟ್.
ನೆಕ್ಸ್ಟ್ ವರ್ಟಿಕಲ್ ಝೋನೇಷನ್. ವರ್ಟಿಕಲ್ ಅಂದ್ರೆ ಏನು, ಹಾರಿಜಾಂಟಲ್ ಅಂದ್ರೆ ಏನು? ಇದು ಯಾವುದು? ಇದೇನು? ಕನ್ಫ್ಯೂಷನ್ ಇದ್ದವ್ರು ಕ್ಲಿಯರ್ ಮಾಡ್ಕೊಂಬಿಡಿ. ಕನ್ಫ್ಯೂಷನ್ ಇದ್ದವರು ಹೇಳಕ್ ಹೋಗಲ್ಲ, ಒಳಗಡೆ ಇರುತ್ತೆ ಅದು. ಕ್ಲಿಯರ್ ಮಾಡ್ಕೊಂಬಿಡಿ. ಇದು ಅಡ್ಡ ಬಂದ್ರೆ ಹಾರಿಜಾಂಟಲ್, ಉದ್ದ ಬಂದ್ರೆ ವರ್ಟಿಕಲ್. ಸೊ ವರ್ಟಿಕಲ್ ಝೋನೇಷನ್ ಆಫ್ ವೆಜಿಟೇಷನ್ ಇಸ್ ಕಾಸ್ಡ್ ಡ್ಯೂ ಟು ಆಲ್ಟಿಟ್ಯೂಡ್. ಸೊ ಒಂದು ಬೆಟ್ಟ ಇದೆ, ಬೆಟ್ಟದಲ್ಲಿ ಮೇಲಿಂದ ಕೆಳಗಡೆ ನೋಡ್ತಾ ಬಂದ್ರೆ ಎಲ್ಲ ಪ್ಲಾಂಟ್ಸ್ ಒಂದೇ ತರ ಇರುತ್ತಾ? ಆ ಹೈಟಿಗೆ ತಕ್ಕನಾಗಿ ಟೆಂಪರೇಚರ್ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಟೆಂಪರೇಚರ್ ತಕ್ಕನಾಗಿ ಪ್ಲಾಂಟ್ಸ್ ಕೂಡ ವೆರೈಟಿ ಚೇಂಜ್ ಆಗ್ತಾ ಹೋಗುತ್ತೆ. ಚೇಂಜ್ ಇನ್ ಟೆಂಪರೇಚರ್ ವಿತ್ ಆಲ್ಟಿಟ್ಯೂಡ್ ಇಸ್ ಅ ಲಿಮಿಟಿಂಗ್ ಫ್ಯಾಕ್ಟರ್. ಈಗ ಇಲ್ಲಿ ಟೆಂಪರೇಚರ್ ಚೇಂಜ್ ಆಗುತ್ತಲ್ಲ ಮೇಲಿಂದ ಕೆಳಗಡೆ, ಅದು ಲಿಮಿಟಿಂಗ್ ಫ್ಯಾಕ್ಟರ್ ಪ್ಲೇ ಮಾಡ್ತಾ ಇದೆ. ಸೊ ಇದಕ್ಕೆ ಇನ್ನೊಂದು ಹೇಳ್ಬೇಕಂದ್ರೆ, ಮಂಗಳೂರಲ್ಲಿ ಬೆಳೆಯೋ ಪ್ಲಾಂಟ್ಸ್ ಇಲ್ಲಿ ಬೆಳೆಯೋ ಪ್ಲಾಂಟ್ಸ್ ಸೇಮ್ ಇದೆಯಾ? ಸಕಲೇಶ್ಪುರದಲ್ಲಿರೋ ಪ್ಲಾಂಟ್ಸ್ ಇಲ್ಲಿರೋ ಪ್ಲಾಂಟ್ಸ್ ಸೇಮ್ ಇದೆಯಾ? ಯಾಕೆ? ಹೈಟ್ ಸಿಗಲಿಂದ ಆಲ್ಟಿಟ್ಯೂಡ್ ವೇರಿಯೇಷನ್ ಇದೆ. ಆಲ್ಟಿಟ್ಯೂಡ್ ಜೊತೆ ಏನು ವೇರಿಯೇಷನ್ ಆಯಿತು? ಟೆಂಪರೇಚರ್ ವೇರಿಯೇಷನ್ ಆಯಿತು. ಟೆಂಪರೇಚರ್ ಲಿಮಿಟಿಂಗ್ ಫ್ಯಾಕ್ಟರ್ ರೋಲ್ನ ಪ್ಲೇ ಮಾಡ್ತಾ ಇದೆ. ಸೊ ಬಫರಿಂಗ್ ಕೆಪಾಸಿಟಿ ಅಂದ್ರೆ ನೆಕ್ಸ್ಟ್ ನೋಡಿ. ಬಫರಿಂಗ್ ಅಂದ್ರೆ ಏನು ಹೇಳಿದೆ? ಅಲ್ಲ, ಈಕ್ವಿಲಿಬ್ರಿಯಂ ಅಂದ್ರೆ ಏನು ಹೇಳಿದೆ? ತಕ್ಕಡಿ ತಗೊಳ್ಳಿ, ಈ ಕಡೆ ಹಾಕಿದ್ರೆ ಇಂಬ್ಯಾಲೆನ್ಸ್ ಆಗಿದೆ. ಸೊ ಈ ಕಡೆ ನೀವು ಹಾಕ್ತೀವಿ. ಈಗ ಏನಾದರೂ ತಗೋತಿರ್ತಾರೆ ಅಂಗಡಿಯಲ್ಲಿ, ಸಕ್ಕರೆ ತಗೋತಿರ್ತೀರ, ಈ ಕಡೆ ವೇಟ್ ಇಟ್ಟಿರ್ತಾರೆ ಅವರು. ಸೊ ಸಕ್ಕರೆ ಏನಾಯ್ತು? ಸಕ್ಕರೆ ಜಾಸ್ತಿ ಹಾಕಿದ್ರೆ ಸಕ್ಕರೆ ಕೆಳಗಡೆ ಹೋಗುತ್ತೆ. ಈ ಕಡೆ ವೇಟ್ ಜಾಸ್ತಿ ಇತ್ತು 1 kg. ಸೊ 1 kg ಬ್ಯಾಲೆನ್ಸ್ ಮಾಡ್ಬೇಕಂದ್ರೆ ಸಕ್ಕರೆ ತೆಗಿಬೇಕು. ಸೊ ಎರಡು ಬ್ಯಾಲೆನ್ಸ್ ಆಗುತ್ತೆ ಅಲ್ವಾ? ಅದನ್ನ ಆ ಸ್ಟೇಟಿಗೆ ಏನಂತ ಕರಿತೀವಿ? ಕರೆಕ್ಟಾಗಿ ನಿಂತ್ಕೊಂಡ್ರೆ ಸ್ಟೇಟ್ ಆಫ್ ಈಕ್ವಿಲಿಬ್ರಿಯಂ. ಸೊ ಅದನ್ನ ನೋಡಿ, a neutral pH is maintained in soil and water bodies due to the buffering capacity of earth. So ಇದು ಬಫರಿಂಗ್ ಕೆಪಾಸಿಟಿ. ಜಾಸ್ತಿ ಆದರೆ ಕಡಿಮೆ ಮಾಡ್ತಾ ಇರುತ್ತೆ, ಕಡಿಮೆ ಆದರೆ ಜಾಸ್ತಿ ಮಾಡುತ್ತೆ. ಯಾರು ಎಲೆಕ್ಟ್ರಾನಿಕ್ಸ್ ಓದಿರೋರು ಇದ್ದೀರಾ? ಎಲೆಕ್ಟ್ರಾನಿಕ್ಸ್ ಓದಿಲ್ಲ ಯಾರು? ಫಿಸಿಕ್ಸ್ ಓದಿದ್ದೀರಾ? ಸೊ ಅಲ್ಲಿ ಎಲೆಕ್ಟ್ರಾನ್ಸ್ ಬಗ್ಗೆ ಓದಿದ್ವಿ ಅಲ್ಲ. ಎಲೆಕ್ಟ್ರಾನ್ಸ್ ಏನು ಅಂದರೆ ಕಂಡಕ್ಟಿಂಗ್ ಕೆಪಾಸಿಟಿ. ಕರೆಂಟ್ ಫ್ಲೋ ಆಗ್ತಿದ್ರೆ ಏನು ಅರ್ಥ? ಎಲೆಕ್ಟ್ರಾನ್ಸ್ ಫ್ಲೋ ಆಗ್ತಿದೆ. ಸೊ ಎಲೆಕ್ಟ್ರಾನ್ಸ್ ಹೈಯೆಸ್ಟ್ ಎಲ್ಲಿದೆ? ಲೀಸ್ಟ್ ಎಲ್ಲಿದೆ? ಅರ್ಥಲ್ಲಿ. ಸೊ ನಿಮ್ಗೆ ಎಲೆಕ್ಟ್ರಾನ್ಸ್ ಬೇಕಂದ್ರೆ ಅರ್ತಿಂದ ಎಷ್ಟು ಬೇಕಾದ್ರೂ ತಗೋಬಹುದು, ಜಾಸ್ತಿಯಿಂದ ಅರ್ತಿಗೆ ಎಷ್ಟು ಬೇಕಾದ್ರೂ ಕೊಡ್ಬೋದು. ಅರ್ತ್ ಬಟ್ ನ್ಯೂಟ್ರಲ್ ಆಗಿರುತ್ತೆ. ಅದೇ ಥರ ಇದನ್ನು ಅರ್ತಿಲಿ ಏನು ಕೆಲಸ ಮಾಡ್ತಾ ಇದೆ? ಬಫರಿಂಗ್ ಈಕ್ವಿಲಿಬ್ರಿಯಂ ಮೇಂಟೈನ್ ಮಾಡೋ ಕೆಲಸ ಮಾಡ್ತಾ ಇದೆ. ದ ನ್ಯೂಟ್ರಲ್ pH is conducive for survival and sustenance of living organism. ಸೊ ಒಂದು ಲಿವಿಂಗ್ ಆರ್ಗಾನಿಸಮ್ ಸರ್ವೈವ್ ಆಗಬೇಕಂದ್ರೆ, ಸಸ್ಟೈನ್ ಆಗಬೇಕಂದ್ರೆ ನ್ಯೂಟ್ರಲ್ pH ಫೇವರಬಲ್ ಕಂಡೀಷನ್. ಸೊ pH ಕಡಿಮೆ ಆಗ್ತಾ ಹೋದ್ರೆ ಸರ್ವೈವಲ್ ಕಷ್ಟ ಆಗುತ್ತೆ. ಅಸಿಡಿಟಿ ಜಾಸ್ತಿ ಆಗುತ್ತೆ, ಸರ್ವೈವಲ್ ಕಷ್ಟ ಆಗುತ್ತೆ. ಜಾಸ್ತಿ ಆದರೆ ಬೇಸಿಸಿಟಿ ಜಾಸ್ತಿ ಆಗುತ್ತೆ, ಸರ್ವೈವಲ್ ಕಷ್ಟ ಆಗುತ್ತೆ. ನೆಕ್ಸ್ಟ್ salinity ನೋಡಿ. ಸಮ್ ಆರ್ಗಾನಿಸಮ್ಸ್ ಆರ್ ಟಾಲರೆಂಟ್ ಟು ಅ ವೈಡ್ ರೇಂಜ್ ಆಫ್ ಸ್ಯಾಲಿನಿಟೀಸ್. ಅದಕ್ಕೆ ಏನಂತ ಕರಿತೀವಿ? ವೈಡ್ ರೇಂಜ್ ಇದರಲ್ಲಿ ಏನಂತೀವಿ? ಟೆಂಪರೇಚರಲ್ಲಿ ಯೂರಿಕ್ ಥರ್ಮಲ್ ಅಂತ ಹೇಳಿದ್ವಿ ಅಲ್ವಾ? ಲೆಪಾರ್ಡ್ ಅಲ್ಲೂ ಇರುತ್ತೆ, ಇಲ್ಲೂ ಇರುತ್ತೆ, ಸ್ನೋ ಅಲ್ಲಿ ಇರುತ್ತೆ, ಇಲ್ಲೂ ಇರುತ್ತೆ ಅಂತ. ಅದೇನಂತ ಹೇಳಿದ್ವಿ? ಯೂರಿಕ್ ಥರ್ಮಲ್. ಬಟ್ ಇಲ್ಲಿ ಸಾಲ್ಟ್ ಬಂದರೆ ಯೂರಿಕ್ ಹೆಲೈನ್. ಸೊ ಈಗ ಸೆಲಿನಿಟಿ ಇರುತ್ತಲ್ಲ ವಾಟರಲ್ಲಿ, ಅದು ಕಡಿಮೆನೂ ಇರುತ್ತೆ, ಜಾಸ್ತಿನೂ ಇರುತ್ತೆ. ಕೆಲವು ಕಡೆ ಕಡಿಮೆ ಇರುತ್ತೆ, ಕೆಲವು ಕಡೆ ಜಾಸ್ತಿನೂ ಇರುತ್ತೆ. ಎರಡೂ ಕಡೆ ಸರ್ವೈವ್ ಆರ್ಗಾನಿಸಮ್ಗೆ ಯೂರಿಕ್ ಹೆಲೈನ್ ಅಂತ ಕರಿತೀವಿ. ಅದರ್ಸ್ ಆರ್ ರೆಸ್ಟ್ರಿಕ್ಟೆಡ್ ಟು ನ್ಯಾರೋ ರೇಂಜ್ ಆಫ್ ಸ್ಯಾಲಿನಿಟೀಸ್. ಸೊ ಪರ್ಟಿಕ್ಯುಲರ್ ಸ್ಯಾಲಿನಿಟಿ ರೇಂಜಲ್ಲಿ ಕೆಲವು ಇರುತ್ತೆ, ಅದು ಜಾಸ್ತಿ ತಡ್ಕೊಳ್ಳೋದು, ಕಡಿಮೆ ತಡ್ಕೊಳ್ಳೋದು. ಅದಕ್ಕೆ ಏನಂತ ಕರಿತೀವಿ? ಸ್ಟೀನೋ ಹ್ಯಾಲೈನ್ಸ್. ಯೂರಿನ್ ಏನು? ಜಾಸ್ತಿ ರೇಂಜ್ ಜಾಸ್ತಿ ರೇಂಜಲ್ಲಿ ಇರೋದಕ್ಕೆ ಯೂರಿನ್ ಅಂತೀವಿ. ಕಡಿಮೆ ರೇಂಜಲ್ಲಿ ಇದ್ದರೆ ಸ್ಟೀನೋ ಅಂತ ಕರಿತೀವಿ. ಥರ್ಮಲ್ ಹ್ಯಾಲೈನ್ ಡಿಪೆಂಡ್ಸ್ ಆನ್ ಕಾಂಟೆಕ್ಸ್ಟ್. ಟೆಂಪರೇಚರ್ ತಗೊಂಡ್ರೆ ಯೂರಿಕ್ ಥರ್ಮಲ್ ಆಗುತ್ತೆ. ಇದಕ್ಕೆ ಬಂದರೆ ಸ್ಯಾಲಿನಿಟಿ ಬಂದರೆ ಯೂರಿಕ್ ಹ್ಯಾಲೈನ್ ಆಗುತ್ತೆ. ಆಯ್ತಲ್ಲ. ಸೊ ಪ್ರೊಡ್ಯೂಸರ್ಸ್ ನೋಡ್ತಾ ಇದೆಯಲ್ಲ, ಪ್ರೈಮರಿ ಪ್ರೊಡ್ಯೂಸರ್ಸ್ ನೋಡಿದ್ವಿ ಫಸ್ಟು. ಯಾವುದಾದ್ರು ಪ್ರೈಮರಿ ಪ್ರೊಡ್ಯೂಸರ್ಸು ಟೆರೆಸ್ಟ್ರಿಯಲ್ ಕೂಡ ಬರ್ತದೆ ಕ್ಲಾಸಿಫಿಕೇಶನ್ ಪ್ರೈಮರಿಯಲ್ಲಿ. ಸೊ ನಾವು ಏನು ಓದ್ತಿದ್ವಿ ಈಗ? ಎನ್ವೈರನ್ಮೆಂಟ್ ಮುಗಿಸಿದ್ವಿ. ಎಕಾಲಜಿಯಲ್ಲಿ ಎಕೋಸಿಸ್ಟಮಲ್ಲಿ ಕ್ಲಾಸಿಫಿಕೇಶನ್ ನೋಡ್ತಾ ಇದ್ವಿ. ಅದರಲ್ಲಿ ಬಯೋಟಿಕ್ ನೋಡಿದ್ವಿ. ಸೊ ಬಯೋಟಿಕ್ ಒಳಗಡೆ ಪ್ರೈಮರಿ ನೋಡ್ತಾ ಇದ್ವಿ, ಪ್ರೈಮರಿ ಸೆಕೆಂಡರಿ ಟರ್ಷಿಯರಿ ನೋಡ್ತಾ ಇದ್ವಿ. ಸೊ ಈಗ ಪ್ರೈಮರಿ ಪ್ರೊಡ್ಯೂಸರ್ಸಿಗೆ ಬಂದಿದ್ದೀವಿ. ಆಟೋಟ್ರೋಪ್ಸ್ ಒಳಗಡೆ ಆಟೋಟ್ರೋಪ್ಸ್ ಪ್ರೊಡ್ಯೂಸರ್ಸ್ ಅದರೊಳಗಡೆ ಪ್ರೈಮರಿ ನೋಡ್ತಾ ಇದ್ವಿ. ಟೆರೆಸ್ಟ್ರಿಯಲ್ ಕ್ಲಾಸಿಫಿಕೇಶನಲ್ಲಿ ಏನು ಬರುತ್ತೆ? ಮರ ಗಿಡಗಳು, ಭೂಮಿ ಮೇಲೆ ಏನಿದೆ ಎಲ್ಲ ಟೆರೆಸ್ಟ್ರಿಯಲ್ ಬರುತ್ತೆ. ನೀರೊಳಗಡೆ ಇರೋದು
ಅಕ್ವಾಟಿಕ್. ಸೊ ಎಕ್ಸಾಂಪಲ್ ನೋಡ್ಕೊಳ್ಳಿ, ನೀರೊಳಗಡೆ ಯಾವ್ದು ಬರುತ್ತೆ? ಫೈಟೋಪ್ಲಾಂಕ್ಟನ್, ಆಲ್ಗೆ, ಪಾಚಿ ಕಟ್ಟುತ್ತಲ್ಲ ನೀರಲ್ಲಿ, ಅದು ಆಲ್ಗೆ. ಬ್ಲೂ ಗ್ರೀನ್ ಆಲ್ಗೆ, ಬ್ಯಾಕ್ಟೀರಿಯಾ ಫೌಂಡ್ ಇನ್ ಬೋತ್ ಎಕೋಸಿಸ್ಟಮ್. ಬ್ಲೂ ಗ್ರೀನ್ ಆಲ್ಗೆ ಎರಡು ಕಡೆ ಇರುತ್ತೆ, ನೀರಲ್ಲೂ ಇರುತ್ತೆ, ಮಾಯಿಶ್ಚರ್ ಜಾಸ್ತಿ ಇರೋ ಕೂಡ ಲ್ಯಾಂಡಲ್ಲೂ ಇರುತ್ತೆ. ಟೆರೆಸ್ಟ್ರಿಯಲ್ ಟ್ರೀ, ವುಡಿ ಪ್ಲಾಂಟ್ಸ್, ಟ್ರೀಸ್, ಹರ್ಬ್ಸ್, ಗ್ರಾಸಸ್ ಇದೆಲ್ಲ ಟೆರೆಸ್ಟ್ರಿಯಲ್. ಸೊ ಜಸ್ಟ್ ಕ್ಲಾಸಿಫಿಕೇಶನ್ ನೋಡಿದ್ವಿ, ಈಗ ಅದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ನೋಡಿ ಒಂದೊಂದನ್ನೇ. ಎಬಯೋಟಿಕ್ ಮುಗೀತು, ಲಿಮಿಟಿಂಗ್ ಫ್ಯಾಕ್ಟರ್ಸ್ ನೋಡಿದ್ವಿ ಅಲ್ವಾ? ಲಿಮಿಟಿಂಗ್ ಫ್ಯಾಕ್ಟರ್ಸ್ ಎಲ್ಲ ಎಬಯೋಟಿಕ್ ಕಾಂಪೋನೆಂಟ್ಸ್. ಈಗ ಬಯೋಟಿಕ್ಗೆ ಬಂದಿದ್ದೀವಿ. ಪ್ರೈಮರಿ ಪ್ರೊಡ್ಯೂಸರ್ಸ್ ಆರ್ ಆಟೋಟ್ರೋಪ್ಸ್, ದೇ ಆರ್ ಸೆಲ್ಫ್ ನರಿಶಿಂಗ್. ಸೆಲ್ಫ್ ನರಿಶಿಂಗ್ ಅಂದರೆ ಫುಡ್ಡನ್ನು ತಾನು ಪ್ರೊಡ್ಯೂಸ್ ಮಾಡ್ಕೊಂಡು ಕನ್ಸ್ಯೂಮ್ ಮಾಡೋದು. ಪ್ರೈಮರಿ ಪ್ರೊಡ್ಯೂಸರ್ಸ್ ಆರ್ green plants. Green plants, certain bacteria and algae that carry out photosynthesis. So green plants ಇರುತ್ತೆ, certain bacteria ಇರುತ್ತೆ, algae ಇರುತ್ತೆ, ಅದೇನು ಕೆಲಸ ಮಾಡುತ್ತೆ? ಫೋಟೋಸಿಂಥಸಿಸ್. ಫೋಟೋಸಿಂಥಸಿಸ್ ಏನೇನು ಬೇಕು? ಸನ್ಲೈಟ್ ಬೇಕು, ಕಾರ್ಬನ್ ಡೈಆಕ್ಸೈಡ್ ಬೇಕು. ಇದು ಬೈ ಪ್ರಾಡಕ್ಟ್ ಏನು? ಆಕ್ಸಿಜನ್. ಸೊ ಅದರಿಂದನೇ ಹ್ಯೂಮನ್ ಬೀಯಿಂಗ್ಸ್ ಸರ್ವೈವ್ ಆಗಿರೋದು. ಸೊ ಇದಕ್ಕೆ ಅಮೆಝಾನ್ ಫಾರೆಸ್ಟ್ ಫೈರ್ಸ್ ಆಯ್ತಲ್ಲ, ಅದಕ್ಕೆ ಏನಂತ ಕರೀತಾರೆ? ಅಮೆಝಾನ್ ಫಾರೆಸ್ಟ್ ಫೈರ್ಗೆ ಲಂಗ್ಸ್ ಆಫ್ ಅರ್ತ್ ಅಂತ ಕರೀತಾರೆ. ಯಾಕೆ? ಅಷ್ಟು ಆಕ್ಸಿಜನ್ ಕೊಡುತ್ತದೆ ಅಮೆಝಾನ್ ಫಾರೆಸ್ಟ್. ಸೊ ಲಂಗ್ಸಿಗೆ ತೊಂದರೆ ಆಗ್ತಾ ಇದೆ, ಫಾರೆಸ್ಟ್ ಕಂಟ್ರೋಲ್ ಮಾಡಿ ಅಂತ ಹೇಳಿದ್ರು, ಅದಕ್ಕೋಸ್ಕರ ಹೇಳಿದೆ. ಇನ್ ದ aquatic ecosystem, microscopic algae, plankton are primary producers. So ನೀರಲ್ಲಿ ಯಾವುದು ಪ್ರೈಮರಿ ಪ್ರೊಡ್ಯೂಸರ್? ಪ್ಲಾಂಕ್ಟನ್, ಮೈಕ್ರೋಸ್ಕೋಪಿಕ್ ಆಲ್ಗೆ. ಈಗ ಪ್ರೊಡ್ಯೂಸರ್ಸ್ ನೋಡಿದ್ವಿ, ನೆಕ್ಸ್ಟ್ ಕನ್ಸ್ಯೂಮರ್ಸ್ ನೋಡೋಣ. ಕನ್ಸ್ಯೂಮರ್ಸ್ ಆರ್ ಇನ್ಕೇಪಬಲ್ ಆಫ್ ಪ್ರೊಡ್ಯೂಸಿಂಗ್ ದೇರ್ ಓನ್ ಫುಡ್. ಟೈಗರ್ ಏನಾದ್ರು ಫುಡ್ ಪ್ರೊಡ್ಯೂಸ್ ಮಾಡುತ್ತಾ? ಅಲ್ಲಿರೋ ಡೀರ್ನ ಹೋಗಿ ತಿನ್ನುತ್ತೆ. ಡೀರ್ ಏನಾದ್ರು ಫುಡ್ ಪ್ರೊಡ್ಯೂಸ್ ಮಾಡುತ್ತಾ? ಇಲ್ಲ, ಅಲ್ಲಿರೋ ಗ್ರಾಸ್ನ ಹೋಗಿ ತಿನ್ನುತ್ತೆ. They depend on organic food delivered from plants, animals or both. Tiger animal ಮೇಲೆ ಡಿಪೆಂಡ್ ಆಗಿದೆ, ಡೀರ್ ಮೇಲೆ. ಡೀರ್ ಪ್ಲಾಂಟ್ ಮೇಲೆ ಡಿಪೆಂಡ್ ಆಗಿದೆ, ಗ್ರಾಸ್ ಮೇಲೆ. ಬಿಯರ್, ಕರಡಿ ಏನು ಮಾಡುತ್ತೆ? ಫ್ರೂಟ್ಸ್ ಬಿಡುತ್ತಾ? ಫ್ರೂಟ್ ಇನ್ ವೆಜ್ ನಾನ್ ವೆಜ್? ವೆಜ್. ಸೊ ವೆಜ್ ಅನ್ನೋದು ಎರಡನ್ನೂ ತಿನ್ನುತ್ತೆ, ವೆಜ್ ಕೂಡ ನಾನ್ ವೆಜ್ ಕೂಡ. ಯಾವುದು? ಬಿಯರ್. ಅದಕ್ಕೆ ಏನಂತ ಕರಿತೀವಿ? ಆಮ್ನಿವೋರ್ಸ್. Consumers can be divided into two broad groups, namely micro and macro consumers. Micro and macro consumers. So macro consumers ಯಾವ್ದು ನೋಡಿ? Herbivores are primary consumers which feed mainly on plants. ಅಲ್ವಾ? ಡೀರ್, ಶೀಪ್ ಎಲ್ಲ ಏನು ಮಾಡುತ್ತೆ? ಡೈರೆಕ್ಟ್ ಪ್ಲಾಂಟ್ಸ್ ತಿನ್ನುತ್ತೆ, ಅದು ಪ್ರೈಮರಿ ಕನ್ಸ್ಯೂಮರ್ಸ್. Secondary consumers feed on primary consumers. Example, wolves, dogs, snake. ಹೌದಾ? ಪ್ರೈಮರಿ ಕನ್ಸ್ಯೂಮರ್ ಏನಿತ್ತು ಅದನ್ನು ಸೆಕೆಂಡರಿ ಕನ್ಸ್ಯೂಮರ್ಸ್ ತಿನ್ನುತ್ತೆ. ಕಾರ್ನಿವೋರ್ಸ್ ವಿಚ್ ಫೀಡ್ ಆನ್ ಬೋತ್ ಪ್ರೈಮರಿ ಅಂಡ್ ಸೆಕೆಂಡರಿ ಕನ್ಸ್ಯೂಮರ್ಸ್ ಆರ್ ಕಾಲ್ಡ್ ಟರ್ಷಿಯರಿ ಕನ್ಸ್ಯೂಮರ್ಸ್. ಲಯನ್ ವೂಲ್ಫ್ನ ಕೂಡ ತಿನ್ನುತ್ತೆ, ಡೀರ್ನ ಕೂಡ ತಿನ್ನುತ್ತೆ. ಸೊ ಆಮ್ನಿವೋರ್ಸ್ ಆರ್ ಆರ್ಗಾನಿಸಮ್ಸ್ ವಿಚ್ ಕನ್ಸ್ಯೂಮ್ ಬೋತ್ ಪ್ಲಾಂಟ್ಸ್ ಅಂಡ್ ಅನಿಮಲ್ಸ್. ಎಕ್ಸಾಂಪಲ್, ಮ್ಯಾನ್, ಬಿಯರ್, ಪಿಗ್. ಸೊ ಇದೆಲ್ಲ ಎರಡೂ ತಿನ್ನುತ್ತೆ, ವೆಜ್ ನಾನ್ ವೆಜ್ ಎರಡೂ ತಿನ್ನುತ್ತೆ, ಅದಕ್ಕೋಸ್ಕರ ಆಮ್ನಿವೋರ್ಸ್ ಅಂತ ಕರೀತಾರೆ. ಸೊ ಮೈಕ್ರೋ ಕನ್ಸ್ಯೂಮರ್ಸ್ ನೋಡಿ, ಮ್ಯಾಕ್ರೋ ನೋಡಿ. ಅಂದರೆ ಮ್ಯಾಕ್ರೋ ಮೀನ್ಸ್ ಬಿಗ್, ಲಾರ್ಜ್ ಲೆವೆಲ್ ತಿಂತಾ ಇದೆ, ಒಂದು ಅನಿಮಲ್ನ ಹೋಗಿ ತಿಂತಾ ಇದೆ. ಬಟ್ ಇಲ್ಲಿ ಮೈಕ್ರೋ ಲೆವೆಲ್ ನೋಡಿ, ದೇ ಆರ್ ಬ್ಯಾಕ್ಟೀರಿಯಾ, ಫಂಗೈ ವಿಚ್ ಒಬ್ಟೈನ್ ಎನರ್ಜಿ ಅಂಡ್ ನ್ಯೂಟ್ರಿಯೆಂಟ್ಸ್ ಫ್ರಮ್ ಡೆಡ್ ಆರ್ಗಾನಿಕ್ ಸಬ್ಸ್ಟೆನ್ಸಸ್. ಸೊ ಈಗ ಒಂದು ಡೀರ್ ಸತ್ತೋಯ್ತು, ಕಾಡೋದು, ಅಲ್ಲಿ ಯಾವ ಟೈಗರ್ ಏನಿಲ್ಲ ತಿನ್ನೋದಕ್ಕೆ. ಸೊ ಅದನ್ನ ಏನು ಮಾಡುತ್ತೆ? ಯಾವ ತಿನ್ನುತ್ತೆ? ಈ ಬ್ಯಾಕ್ಟೀರಿಯಾ, ಫಂಗೈ ಹೋಗಿ ತಿನ್ನುತ್ತೆ. ಸೊ ಇದನ್ನ ಏನಂತ ಕರಿತೀವಿ? ಮೈಕ್ರೋ ಕನ್ಸ್ಯೂಮರ್ಸ್. ಈಗ ಒಂದು ಡೀರ್ನ ಲಯನ್ ಬಂದು ತಿಂದರೆ ಏನಾಯ್ತದು? ಮ್ಯಾಕ್ರೋ. ಸೊ ಫುಲ್ ಡೀರ್ನ ತಿಂತಾ ಇದೆ, ಅದು ದೊಡ್ಡ ಲೆವೆಲ್ ತಿಂತಾ ಇದೆ. ಒಂದು ಲಯನ್ಗೆ ಒಂದು ಡೀರ್ ಬೇಕು, ಸೊ ಅದನ್ನು ಮ್ಯಾಕ್ರೋ ಕನ್ಸ್ಯೂಮರ್ ಅಂತ ಕರೀತೀವಿ. ಸೊ ಅದು ಇದಾದರೆ ಬ್ಯಾಕ್ಟೀರಿಯಾ ಫಂಗೈ ಎಲ್ಲ ಆದರೆ ಬಿಲಿಯನ್ಸ್ ಆಫ್ ಬ್ಯಾಕ್ಟೀರಿಯಾ, ಟ್ರಿಲಿಯನ್ಸ್ ಆಫ್ ಬ್ಯಾಕ್ಟೀರಿಯಾಸ್ ಒಂದು ಡೀರ್ನ ಕನ್ಸ್ಯೂಮ್ ಮಾಡಬೇಕು ಅಲ್ವಾ? ಅದನ್ನು ಡಿಗ್ರೇಡ್ ಮಾಡಬೇಕು. ಅವೆಲ್ಲ ಸ್ವಲ್ಪ ತಿನ್ನೋದು, ಫುಲ್ ಎಲ್ಲ ಒಂದೇ ದಿನ ಅಲ್ಲ,
ಮಲ್ಟಿಪಲ್ಸ್ ಆಫ್ ಆರ್ಗಾನಿಸಮ್ ಸೇರಿ ಅದನ್ನು ತಿನ್ನುತ್ತೆ. ಅದಕ್ಕೆ ಏನಂತ ಕರಿತೀವಿ? ಮೈಕ್ರೋ ಕನ್ಸ್ಯೂಮರ್ಸ್. Earthworm and certain soil organisms are detritus feeders and help in decomposition of organic matter and are called detrivores. Detrivores ಅಂದ್ರೆ ಏನು? ಬ್ರೇಕ್ ಮಾಡೋದು, ಸಣ್ಣ ಸಣ್ಣ ಪೀಸ್ ಆಗಿ ಬ್ರೇಕ್ ಮಾಡೋದು. ಸೊ ಫಾರ್ ಎಕ್ಸಾಂಪಲ್ ಈಗ ಲೀವ್ಸ್ ಇರುತ್ತಲ್ವಾ, ಲೀವ್ಸ್ ಎಲ್ಲ ಹೆಂಗೆ ಇದಾಗುತ್ತೆ, ಫರ್ಟಿಲೈಸರ್ ಆಗುತ್ತಲ್ವಾ ಕರಗಿದ ಮೇಲೆ, ಎಲೆಗಳೆಲ್ಲ ಕರಗಿದ ಮೇಲೆ ಗೊಬ್ಬರ ಆಗುತ್ತೆ. ಯಾವ ಥರ ಆಗುತ್ತೆ? ಯಾವ ಥರ ಆಗುತ್ತೆ? ಈ ಅರ್ಥವಾಂಶ ಇರುತ್ತಲ್ವ, ಅದೆಲ್ಲದನ್ನು ಪೀಸ್ ಪೀಸ್ ಮಾಡ್ತಾ ಹೋಗುತ್ತೆ, ತಿನ್ನುತ್ತೆ, ಅದು ಎಕ್ಸ್ಕ್ರೀಷನ್ ಮಾಡುತ್ತೆ, ಅದು ತಿಂದ್ಬಿಟ್ಟು. ಸೊ ತಿಂದ್ಮೇಲೆ ಅದು ಫೈನ್ ಪಾರ್ಟಿಕಲ್ಸ್ ಆಗುತ್ತೆ. ಆ ಫೈನ್ ಪಾರ್ಟಿಕಲ್ಸ್ ಆದಮೇಲೆ ಬ್ಯಾಕ್ಟೀರಿಯಲ್ಲಿ ಬ್ಯಾಕ್ಟೀರಿಯಲ್ ಆಕ್ಟಿವಿಟಿ ಜಾಸ್ತಿ ಆಗುತ್ತೆ. ಬ್ಯಾಕ್ಟೀರಿಯಾ ಓಡಾಡ್ತಿರುತ್ತೆ, ಅದನ್ನು ತಿಂದು ನೆಕ್ಸ್ಟ್ ನೈಟ್ರೋಜನ್ ಕನ್ವರ್ಟ್ ಮಾಡುತ್ತೆ. ಕೆಮಿಕಲ್ ಫರ್ಟಿಲೈಸರ್ ಹಾಕಿದ್ರೆ ಏನಾಗುತ್ತೆ? ಈ ಪ್ರೊಸೆಸ್ಗೆ ನೆಗೆಟಿವ್ ಎಫೆಕ್ಟ್ ಆಗುತ್ತೆ. ಕೆಮಿಕಲ್ ಫರ್ಟಿಲೈಸರ್ ಆಗ್ತಾರಲ್ಲ, ಗದ್ದೆಗಳಿಗೆಲ್ಲ ಗೊಬ್ಬರ ಆಗ್ತಾರಲ್ಲ, DAP, NPK, ಯೂರಿಯಾ ಎಲ್ಲ ಹಾಕಿದ್ರೆ ಏನಾಗುತ್ತೆ? ಫಸ್ಟ್ ಅರ್ಥವಂಶ ತಗೋದು, ಕಾನ್ಸಂಟ್ರೇಷನ್ ಜಾಸ್ತಿ ಆಗಿ ಅರ್ಥವಂಶ ತಗೋದು. ಅರ್ಥವಂಶ ತಗೋದ್ರೆ ನೆಕ್ಸ್ಟ್ ಟೈಮ್ ಮೈಕ್ರೋ ಆರ್ಗಾನಿಸಮ್ ಏನಿತ್ತು, ಈ ಸೈಕಲ್ ಪ್ರೊಸೆಸ್ ಆಗಬೇಕಿತ್ತಲ್ಲ, ಮೈಕ್ರೋ ಆರ್ಗಾನಿಸಮ್ ಅದನ್ನು ಅರ್ಥವಂಶ ಬ್ರೇಕಪ್ ಮಾಡಿತ್ತಲ್ಲ, ಅದು ಆ ಫುಡ್ನ ತಿಂದು ಅದನ್ನು ನ್ಯೂಟ್ರಿಯನ್ಸ್ ಕನ್ವರ್ಟ್ ಮಾಡ್ತಾ ಇತ್ತು. ಅರ್ಥವಂಶ ಇಲ್ಲ ಅಂದರೆ ಪಾರ್ಟಿಕಲ್ಸ್ ಬ್ರೇಕ್ ಆಗಲ್ಲ. ಬ್ರೇಕ್ ಆಗಿಲ್ಲ ಅಂದರೆ ಮೈಕ್ರೋ ಆರ್ಗಾನಿಸಮ್ಸ್ ಏನೂ ಕೆಲಸ ಮಾಡಲ್ಲ. ಇದು ಕೆಲಸ ಮಾಡಿಲ್ಲ ಅಂದರೆ ನ್ಯೂಟ್ರಿಯೆಂಟ್ಸ್ ಸಿಗಲ್ಲ, ನ್ಯಾಚುರಲ್ ಸಿಗಲ್ಲ. ಸೊ ಹೊರಗಡೆಯಿಂದ ಹಾಕಬೇಕಾಗುತ್ತೆ. ಕೆಮಿಕಲ್ ಫರ್ಟಿಲೈಸರ್ ನೆಕ್ಸ್ಟ್ ಡಿಪೆಂಡ್ ಆಗ್ತಾ ಹೋಗ್ತೀವಿ. ಅದಕ್ಕೇನೆ ಫಸ್ಟ್ ಟೈಮ್ ಕೆಮಿಕಲ್ ಫರ್ಟಿಲೈಸರ್ ಹಾಕಿದ್ರೆ ಔಟ್ಪುಟ್ ಜಾಸ್ತಿ ಇರುತ್ತೆ, ಸೆಕೆಂಡ್ ಟೈಮ್ ಹಾಕಿದ್ರೆ ಕಡಿಮೆ ಆಗ್ತಾ ಹೋಗುತ್ತೆ. ಫಸ್ಟ್ ಟೈಮಲ್ಲಿ ಯಾಕೆ ಜಾಸ್ತಿ ಬರುತ್ತೆ? ಅರ್ಥವಾಮ್ ಬ್ಯಾಕ್ಟೀರಿಯಲ್ ಆಕ್ಟಿವಿಟೀಸ್ ಇತ್ತಲ್ಲ, ಅರ್ಥವಾಮ್ ಮತ್ತು ಬ್ಯಾಕ್ಟೀರಿಯಲ್ ಆಕ್ಟಿವಿಟೀಸ್, ಅದು ಲಾಸ್ಟ್ ಟೈಮೇ ನ್ಯೂಟ್ರಿಯೆಂಟ್ಸ್ನ ಇಟ್ಟಿತ್ತು, ಬಟ್ ಅದು ಸತ್ತೋಯ್ತು ಕೆಮಿಕಲ್ ಫರ್ಟಿಲೈಸರ್ ಹಾಕಿದ್ಮೇಲೆ. ಬಟ್ ನ್ಯೂಟ್ರಿಯೆಂಟ್ಸ್ ಏನೂ ಇತ್ತು, ಅದನ್ನು ಕನ್ಸ್ಯೂಮ್ ಮಾಡ್ಬೋದು. ಬಟ್ ನೆಕ್ಸ್ಟ್ ಟೈಮ್ ಹಾಕಕ್ಕೆ ಹೋಗ್ತೀವಲ್ಲ, ಅಷ್ಟೊತ್ತಿಗೆ ನ್ಯೂಟ್ರಿಯೆಂಟ್ಸ್ ಎಲ್ಲ ಖಾಲಿ ಆಗಿತ್ತು. ಆ ರೀಸೈಕಲ್ ಮಾಡೋಕ್ಕೆ ಅರ್ಥವಾಮ್ ಇಲ್ಲ ಅಲ್ಲಿ, ಬ್ಯಾಕ್ಟೀರಿಯಾ ಇಲ್ಲ ಅಲ್ಲಿ. ಸೊ ಆಗ ನ್ಯೂಟ್ರಿಯೆಂಟ್ಸ್ ಕಡಿಮೆ ಆಗುತ್ತೆ. ಸೊ ಅದ್ರ ಮೇಲೆ ಡಿಪೆಂಡ್ ಜಾಸ್ತಿ ಆಗ್ತದೆ ಫಾರ್ಮರ್ಸ್. ಸೊ ಈಗ ಎಷ್ಟಾಯ್ತು? ಇಲ್ಲಿಂದ ಬಂದು ಇಂಡಿವಿಜುವಲಿಂದ ಕಮ್ಯುನಿಟಿಗೆ ಹೋಗಿ, ಕಮ್ಯುನಿಟಿಯಿಂದ ಎಕೋಸಿಸ್ಟಮ್ಗೆ ಹೋಗಿ, ಎಕೋಸಿಸ್ಟಮಿಂದ ಎಲ್ಲೋದ್ವಿ? ಎಕೋಸಿಸ್ಟಮ್ ನೋಡಿ ವೇರಿಯಸ್ ಪಾರ್ಟ್ಸ್ ಬರ್ತವೆ, ಬಯೋಟಿಕ್, ಎಬೋಟಿಕ್ ಎಲ್ಲ ನೋಡಿದ್ವಿ. ಸೊ ಈಗ ನೆಕ್ಸ್ಟು ಅದ್ರ ಮೇಲೆ ಯಾವುದಿತ್ತು? ಬಯೋಸ್ಪಿಯರ್. ಬಯೋಸ್ಪಿಯರ್ ನೋಡಿ. ಸೊ ಬಯೋಸ್ಪಿಯರ್ ಅಂದ್ರೇನು? ಹೆಸರಲ್ಲೇ ಹೇಳ್ತಾ ಇದೆ, ಬಯೋ, ಅಲ್ಲಿ ಲೈಫ್ ಇದೆ, ಲೈಫ್ ಇದೆ, ಅದು ತಿಳ್ಕೊಳ್ಳಿ. Biosphere is a biological component supporting life on the earth, which includes lithosphere, hydrosphere, atmosphere. Lithosphere, land. Hydrosphere, hydro means water. Next, atmosphere, air. Land, air, water ಇಲ್ಲಿ ಕನ್ವರ್ಜ್ ಆಗುತ್ತೋ ಅದನ್ನು ಬಯೋಸ್ಪಿಯರ್ ಅಂತ ಕರೀತೀವಿ. The biosphere includes all living organisms on earth. ಸೊ ಅರ್ತ್ ಮೇಲೆ ಯಾವ ಲಿವಿಂಗ್ ಆರ್ಗಾನಿಸಮ್ ಇದೆ ಎಲ್ಲ ಸೇರಿ ಬಯೋಸ್ಪಿಯರ್ ಆಗುತ್ತೆ. ಟುಗೆದರ್ ವಿತ್ ಡೆಡ್ ಆರ್ಗಾನಿಕ್ ಮ್ಯಾಟರ್ ಪ್ರೊಡ್ಯೂಸ್ಡ್ ಬೈ ದೆಮ್. ಸೊ ಈಗ ಒಂದು ಮರ ಇದೆ, ಮರದಿಂದ ಲೀವ್ಸ್ ಕೆಳಗಡೆ ಬೀಳ್ತು, ಆ ಲೀವ್ಸ್ ಕೂಡ ಇಟ್ಸ್ ಪಾರ್ಟ್ ಆಫ್ ಬಯೋಸ್ಪಿಯರ್. ಲೀವ್ಸ್ ಹತ್ರ ಲೈಫ್ ಹೋಗಿ ಅಂತ ಬಿಡಂಗಿಲ್ಲ, ಯಾಕಂದರೆ ಅದು ಮರದ ಪಾರ್ಟ್ ಅಲ್ವಾ, ಇಟ್ ವಾಸ್ ಅ ಪಾರ್ಟ್ ಆಫ್ ಟ್ರೀ. ಸೊ ಇಟ್ ಶುಡ್ ಬಿ ಕನ್ಸಿಡರ್ಡ್ ಆಸ್ ಪಾರ್ಟ್ ಆಫ್ ಬಯೋಸ್ಪಿಯರ್. ಸೊ ಇದು ಗ್ಲಿಮ್ಸಸ್ ಸ್ಟೇಟ್ಮೆಂಟ್ ಆಗ್ಬೋದು, ಅದಕ್ಕೋಸ್ಕರ ಹಾಕಿದ್ದು ನೋಡಿ. ಬಯೋಸ್ಪಿಯರ್ ಇಸ್ ಆಬ್ಸೆಂಟ್ ಅಟ್ ಎಕ್ಸ್ಟ್ರೀಮ್ಸ್ ಆಫ್ ದ ನಾರ್ತ್ ಆ್ಯಂಡ್ ಸೌತ್ ಪೋಲ್ಸ್. ಬಯೋಸ್ಪಿಯರ್ ಎಲ್ಲೆಲ್ಲಿ ಕಡೆ ಇರಲ್ಲ ಅಂದರೆ ಅರ್ಥದ ನಾರ್ತ್ ಪೋಲಲ್ಲೂ ಇರಲ್ಲ, ಸೌತ್ ಪೋಲಲ್ಲೂ ಇರಲ್ಲ. ಯಾಕೆ? ಟೆಂಪರೇಚರ್ ಎಕ್ಸ್ಟ್ರೀಮ್ ಕೋಲ್ಡ್ ಇರುತ್ತೆ ಅದಕ್ಕೆ. ಹೈಯೆಸ್ಟ್ ಮೌಂಟೇನ್ ಪೀಕಲ್ಲಿ, ಸಿಯಾಚಿನ್ ಗ್ಲೇಷಿಯರಲ್ಲಿ, ಅಲ್ಲಿ ಬಯೋಸ್ಪಿಯರ್ ಇರಲ್ಲ ಅಂತ ಹೇಳ್ತಾರೆ. ಆ್ಯಂಡ್ ಡೀಪೆಸ್ಟ್ ಓಷನ್ಸ್, ಮರಿಯಾನಾ ಟ್ರೆಂಚ್, ಡೀಪೆಸ್ಟ್ ಪಾರ್ಟ್, ಅಲ್ಲಿ ಬಯೋಸ್ಪಿಯರ್ ಇರೋದಿಲ್ಲ. ಸಿನ್ಸ್ ಎಕ್ಸಿಸ್ಟಿಂಗ್ ಹೋಸ್ಟಲ್ ಕಂಡೀಷನ್ಸ್ ದೇರ್ ಡು ನಾಟ್ ಸಪೋರ್ಟ್ ಲೈಫ್. ಅಲ್ಲಿ ಹೋಸ್ಟಲ್ ಕಂಡೀಷನ್ಸ್, ಟೆಂಪರೇಚರ್ ಕಡಿಮೆ ಇರುತ್ತೆ ಅಥವಾ ಡೀಪ್ ಸಿಗೋದ್ರೆ ಪ್ರೆಷರ್ ಜಾಸ್ತಿ ಇರುತ್ತೆ, ಅಲ್ಲಿ ಲೈಫ್ ಸಸ್ಟೈನ್ ಆಗೋ ಚಾನ್ಸ್ ಇಲ್ಲ. ಅದಕ್ಕೋಸ್ಕರ ಅಲ್ಲಿ ಬಯೋಸ್ಪಿಯರ್ ಆಬ್ಸೆಂಟ್ ಇರುತ್ತೆ. ಲೈಫ್ ಇಸ್ ದ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ಆಫ್ ಬಯೋಸ್ಪಿಯರ್, ಅದನ್ನು ತಿಳ್ಕೊಳ್ಳಿ. ಬಯೋಸ್ಪಿಯರ್ ಅಂದ್ರೆ ಏನು? ಲೈಫ್ ಇರಲೇಬೇಕು. ಬಯೋ ಮೀನ್ಸ್ ಲೈಫ್, ಸಮಥಿಂಗ್ ಲಿವಿಂಗ್. ಸೊ ಲಿವಿಂಗ್ ಇದ್ರೆ ಮಾತ್ರ ಬಯೋಸ್ಪಿಯರ್ ಇರುತ್ತೆ.
occasionally spores of fungi and bacteria do occur at great heights beyond 8,000 meters. Is the exception. But they are metabolically inactive and hence represent only dormant life. ಇದು ಪ್ರಿಲಿಮ್ಸ್ ಸ್ಟೇಟ್ಮೆಂಟ್ ಆಗಿ ಬಂದರೆ ಎಕ್ಸ್ಟ್ರೀಮ್ಸ್ ಅಲ್ಲಿ ನಾರ್ತ್ ಪೋಲ್ ಸೌತ್ ಪೋಲ್ ಅಲ್ಲಿ ಡೀಪ್ ಓಷನ್ ಅಲ್ಲಿ ಲೈಫ್ ಇದೆಯಾ ಅಂತ ಬಂದರೆ ಇದೆಯಾ ಇಲ್ಲ. ಬಟ್ ಇದು ಎಕ್ಸೆಪ್ಷನ್ ಏನು ನೋಡಿ, ಒಕೇಶನಲಿ ಸರ್ಟೆನ್ ಫಂಗೈ ಬ್ಯಾಕ್ಟೀರಿಯಾ ಇರುತ್ತೆ, ಎಬೋ 8,000 ಮೀಟರ್ಸ್ ಇರುತ್ತೆ ಹೈಟಲ್ಲಿ. ಅಲ್ಲಿ ಇದ್ರೂ ಕೂಡ ಲೈಫ್ ಅದು ಡಾರ್ಮೆಂಟ್ ಆಗಿರ್ತದೆ, ಲಿವಿಂಗ್ ಕಂಡೀಷನ್ ಇರಲ್ಲ. ಯಾವಾಗ ಟೆಂಪ್ರೇಚರ್ ಈಗ ನಾರ್ತ್ ಪೋಲ್ಗೆ ಹೋದರೆ ಅದು ಯಾವುದು ಒನ್ ಟೈಮಲ್ಲಿ ಮಾತ್ರ ಅಲ್ಲಿ ಟೆಂಪ್ರೇಚರ್ ಸನ್ಲೈಟ್ ಬರುತ್ತೆ ಅಲ್ವಾ, ಸೊ ಆ ಟೈಮಲ್ಲಿ ಮಾತ್ರ ಲೈಫ್ ಇರುತ್ತೆ. ಆ ಸನ್ಲೈಟ್ ಹೋದ್ಮೇಲೆ ಡಾರ್ಮೆಂಟ್ ಆಗುತ್ತೆ, ಅದಕ್ಕೋಸ್ಕರ ಅದನ್ನು ನೆಗ್ಲೆಕ್ಟ್ ಮಾಡ್ಬೋದು ನಾವು. ಸೊ ನಾರ್ತ್ ಪೋಲ್ ಮತ್ತು ಸೌತ್ ಪೋಲ್ ಮತ್ತು ಡೀಪ್ ಸಿಯಲ್ಲೆಲ್ಲ ಲೈಫ್ ಎಕ್ಸಿಸ್ಟೆನ್ಸ್ ಇರೋದಿಲ್ಲ ಬಿಕಾಸ್ ಆಫ್ ಎಕ್ಸ್ಟ್ರೀಮ್ ಕಂಡೀಷನ್ಸ್. ಸೊ ಪ್ರಿನ್ಸಸ್ ಸ್ಟೇಟ್ಮೆಂಟ್ ಅಂದ್ರೆ ಏನು ಮಾಡ್ತಾರೆ ಇದಕ್ಕೆ? Does biosphere exist at extremes? ಇದೆಯಾ? ಎಕ್ಸ್ಟ್ರೀಮ್ಸ್ ನಾರ್ತ್ ಪೋಲ್ ಸೌತ್ ಪೋಲ್ ಡೀಪ್ ಓಷನ್ ಅಲ್ಲಿ ಬಯೋಸ್ಫಿಯರ್ ಇದೆಯಾ? ಇಲ್ಲ. ಎಕ್ಸೆಪ್ಷನ್ ಏನು? ಫಂಗೈ ಬ್ಯಾಕ್ಟೀರಿಯಾ ಇರುತ್ತೆ, ಬಟ್ ಡಾರ್ಮೆಂಟ್ ಆಗಿರುತ್ತೆ, ಯಾವಾಗಲೂ ಬದುಕಿರಲ್ಲ. ಎಲ್ಲೋ ಒಂದು ಟೈಮ್ ಕಂಟಿನ್ಯೂಸ್ ಟೆಂಪರೇಚರ್ ಸಿಕ್ಕಾಗ ಬದುಕಿರುತ್ತೆ, ಬೇರೆ ಟೈಮಲ್ಲೆಲ್ಲ ಇದ್ದು ಇದ್ದಂಗೆ ಇರುತ್ತೆ. ಸೊ ಅದಕ್ಕೋಸ್ಕರ ಕನ್ಸಿಡರ್ ಮಾಡಲ್ಲ ಅದನ್ನು. ಸೊ ನೋಡಿ ಡಯಾಗ್ರಾಮ್, ಹೈಡ್ರೋಸ್ಫಿಯರ್ ವಾಟರ್ ಇದೆ, ಅಲ್ಲಿ ಲಿಥೋಸ್ಫಿಯರ್ ಲ್ಯಾಂಡ್ ಇದೆ, ಅಟ್ಮಾಸ್ಫಿಯರ್ ಏರ್ ಇದೆ. ಈ ಮೂರು ಎಲ್ಲಿ ಕನ್ವರ್ಸ್ ಆಗುತ್ತೋ ಅದನ್ನು ಬಯೋಸ್ಫಿಯರ್ ಅಂತ ಕರೀತೀವಿ. ಬರೀ ಅಟ್ಮಾಸ್ಫಿಯರ್ ತಗೊಂಡ್ರೆ ಬಯೋಸ್ಫಿಯರ್ ಆಗಲ್ಲ, ಬರೀ ಹೈಡ್ರೋಸ್ಫಿಯರ್ ಬಯೋಸ್ಫಿಯರ್ ಆಗಲ್ಲ, ಬರೀ ಲ್ಯಾಂಡ್ ಬಯೋಸ್ಫಿಯರ್ ಆಗಲ್ಲ, ಮೂರು ಮಿಕ್ಸ್ ಆಗುತ್ತೆ. ಎಲ್ಲಿ ಕನ್ವರ್ಸ್ ಆಗುತ್ತೆ ಅದು ಬಯೋಸ್ಫಿಯರ್. ಸೊ ಒಂದು ಕ್ವಶನ್ ಹಾಕಿದ್ದೀನಿ ನೋಡಿ, ಕ್ಲಾಸ್ ಎಷ್ಟು ಗಂಟೆವರೆಗೂ ಇತ್ತು? 11ವರೆಗೂ ಇತ್ತಾ? 5 ಮಿನಿಟ್ಸ್ ಮುಗಿದೋಗುತ್ತೆ. ಪಿಕ್ಚರ್ ಆಫ್ ದ ಫಾಲೋಯಿಂಗ್ ಇಸ್ ದ ಬೆಸ್ಟ್ ಡಿಸ್ಕ್ರಿಪ್ಷನ್ ಆಫ್ ಟರ್ಮ್ ಎಕೋಸಿಸ್ಟಮ್. ಎಕೋಸಿಸ್ಟಮ್ ಬಗ್ಗೆ ಓದಿದೆಯಲ್ಲ, ಆನ್ಸರ್ ಮಾಡಿದೆ. ಆಪ್ಷನ್ ಎ, ಅ ಕಮ್ಯುನಿಟಿ ಆಫ್ ಆರ್ಗಾನಿಸಮ್ಸ್ ಇಂಟರಾಕ್ಟಿಂಗ್ ವಿತ್ ಒನ್ ಅನದರ್. ಕರೆಕ್ಟ್ ಸ್ಟೇಟ್ಮೆಂಟ್? ಈ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆಯಾ? ಪಾರ್ಷಿಯಲಿ ಕರೆಕ್ಟ್ ಇದೆ, ಅರ್ಧ ಕರೆಕ್ಟ್ ಇದೆ. ನೆಕ್ಸ್ಟ್ ನೋಡಿ, ದಟ್ ಪಾರ್ಟ್ ಆಫ್ ದ ಅರ್ತ್ ವಿಚ್ ಇಸ್ ಇನ್ಹ್ಯಾಬಿಟೆಡ್ ಬೈ ಲಿವಿಂಗ್ ಆರ್ಗಾನಿಸಮ್ಸ್. ಯಾವುದು ಡೆಫಿನೇಷನ್? ಬಯೋಸ್ಫಿಯರ್. A community of organisms together with environment in which they live. Next, the flora and fauna of geographical area. D antara, D estana, C estana, B estana, A estana. So UPSC ನ ಕ್ವೆಶ್ಚನ್ ಪೇಪರ್ ತೆಗೆದು ನೋಡಿದ್ರೆ, ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ಕ್ವೆಶ್ಚನ್ ಪೇಪರ್ ತೆಗೆದು ನೋಡಿದ್ರೆ, ಚೂಸ್ ದ ಕರೆಕ್ಟ್ ಆಪ್ಷನ್ ಅಂತ ಎಲ್ಲ ಕೊಟ್ಟಿರಲ್ಲ, ಚೂಸ್ ಮೋಸ್ಟ್ ಅಪ್ರೋಪ್ರಿಯೇಟ್ ಆಪ್ಷನ್ ಅಂತ ಕೊಟ್ಟಿದ್ದಾರೆ. ಚೂಸ್ ಮೋಸ್ಟ್ ಅಪ್ರೋಪ್ರಿಯೇಟ್ ಆಪ್ಷನ್, ಯಾವುದು ಜಾಸ್ತಿ ಕರೆಕ್ಟ್ ಇದೆ ಅಥವಾ ಯಾವುದು ಹತ್ರ ಇದೆ ಕರೆಕ್ಟ್ನೆಸ್ ಅದಕ್ಕೆ ಕೇಳಿರ್ತಾರೆ. ಸೊ ಫಸ್ಟ್ ಆಪ್ಷನ್ ಕೂಡ ಕರೆಕ್ಟ್, ಬಟ್ ಮೋಸ್ಟ್ ಅಪ್ರೋಪ್ರಿಯೇಟ್ ಯಾವುದು? ಆಪ್ಷನ್ ಸಿ. ಡೆಫಿನೇಷನ್ ಏನು ನೋಡಿದ್ವಿ? ಕಮ್ಯುನಿಟಿ ಆಫ್ ಆರ್ಗಾನಿಸಮ್ಸ್ ಟುಗೆದರ್ ವಿತ್ ಎನ್ವಿರಾನ್ಮೆಂಟ್. ಎನ್ವಿರಾನ್ಮೆಂಟ್ ಕೂಡ ಇರುತ್ತೆ, ಇನ್ ವಿಚ್ ದೇ ಲಿವ್ ಅಂದರೆ ಆರ್ಗಾನಿಸಮ್ ಕೂಡ ಇದೆ, ಎನ್ವಿರಾನ್ಮೆಂಟ್ ಕೂಡ ಇದೆ, ಎರಡೂ ಇರಬೇಕು. ಈಗ ಇಂಟ್ರಾಕ್ಷನ್ ವರ್ಡ್ ಯೂಸ್ ಮಾಡಿಲ್ಲ ಅವರು ಅಲ್ವಾ, ನಾವು ಇಂಟ್ರಾಕ್ಷನ್ ಅಂತ ಓದ್ತೀವಿ, ಡೆಫಿನೇಷನ್ ಓದ್ತೀವಿ ಅಲ್ವಾ, ಬಟ್ ಇದು ವರ್ಡ್ ಯೂಸ್ ಮಾಡಿಲ್ಲ. ಆದರೂ ಮೋಸ್ಟ್ ಅಪ್ರೋಪ್ರಿಯೇಟ್ ಯಾವುದು? ಸಿ. ಯಾಕೆ? ಫಸ್ಟ್ ಸ್ಟೇಟ್ಮೆಂಟ್ ನೋಡಿ, ಕಮ್ಯುನಿಟಿ ಆಫ್ ಆರ್ಗಾನಿಸಮ್ಸ್ ಇಂಟ್ರಾಕ್ಟಿಂಗ್ ವಿತ್ ಒನ್ ಅನದರ್ ಅಷ್ಟೇ ಕೊಟ್ಟಿದ್ದಾರೆ, ವಿತ್ ಇಟ್ ಸರೌಂಡಿಂಗ್ಸ್ ಇಂಟ್ರಾಕ್ಷನ್ ಕೊಟ್ಟಿಲ್ಲ, ನಾನ್ ಲಿವಿಂಗ್ ಆರ್ಗಾನಿಸಮ್ ಜೊತೆ ಇಂಟ್ರಾಕ್ಷನ್ ಕೊಟ್ಟಿಲ್ಲ. ಬಟ್ ಎಕೋಸಿಸ್ಟಮ್ ಆಗಬೇಕಂದ್ರೆ ನಾನ್ ಲಿವಿಂಗ್ ಜೊತೆ ಕೂಡ ಇಂಟ್ರಾಕ್ಷನ್ ಇದೆ, ಹೌದಾ? ಡೆಫಿನೇಷನ್ ಓದಿದ್ವಾ? ಇತ್ತ ಇಂಟ್ರಾಕ್ಷನ್ ನಾನ್ ಲಿವಿಂಗ್ ಜೊತೆ, ಬಟ್ ಇಲ್ಲಿ ಫಸ್ಟ್ ಸ್ಟೇಟ್ಮೆಂಟಲ್ಲಿ ಇಲ್ಲ. ಸೊ ಅದಕ್ಕೋಸ್ಕರ ಆಪ್ಷನ್ ಸಿ ಕರೆಕ್ಟ್ ಆಗುತ್ತೆ. ಸೊ ನೋ ಸ್ಪೆಸಿಫಿಕ್ ಟರ್ಮ್ ಕೊಟ್ಟಿದೆ ಫಸ್ಟ್ ಒನ್. ಸೆಕೆಂಡ್ ಒನ್ ದಟ್ ಪಾರ್ಟ್ ಆಫ್ ಅರ್ತ್ ವಿಚ್ ಇಸ್ ಇನ್ಹ್ಯಾಬಿಟೆಡ್ ಬಯೋಸ್ಫಿಯರ್ ಆಯಿತು. ಸೊ ಥರ್ಡ್ ಒನ್ ಕರೆಕ್ಟ್ ಡೆಫಿನೇಷನ್ ಆಗುತ್ತೆ. ಫೋರ್ತ್ ಒನ್ ಇಟ್ ಈಸ್ ಬಯೋಡೈವರ್ಸಿಟಿ, ಅದು ಮುಂದೆ ಮಾಡ್ತೀನಿ, ಆಮೇಲೆ ಹೇಳ್ತೀನಿ. ಏನಾದ್ರು ಡೌಟ್ ಇದೆಯಾ?